ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ ಬಾರಂಗ. ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಕೃಷ್ಣಂ ವಂದೇ ಜಗದ್ಗುರುಂ ವಂದೇ. ಕ್ಷಿಪ್ರ ಪ್ರಸಾದಿ ಅನಿಸಿಕೊಂಡಿರುವ ಗಣಪತಿಯನ್ನು ಭಕ್ತಿಪೂರ್ವಕವಾಗಿ ನಮಿಸಿ ಎಲ್ಲ ಕೃಷ್ಣ ಲೀಲಾಮೃತದ ನುಡಿಗಳ ಅಂತರ್ಗತನಾಗಿದ್ದುಕೊಂಡು ಬಲ ಕೊಟ್ಟು ನಡೆಸಲಿಕ್ಕಿರುವ ಶ್ರೀಕೃಷ್ಣನನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ವಂದಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಎಲ್ಲ ಅರ್ಥಗಳಲ್ಲೂ ಕೃಷ್ಣನ ಜನನವನ್ನು ಅನುಭವಿಸಿದ್ದೇವೆ. ಅದು ಕೇವಲ ಇಲ್ಲಿಯ ಒಂದು ಭಾಷಣಕ್ಕೋ ಮಾತಿಗೂ ಸೀಮಿತವಾಗಿ ಅಲ್ಲ, ಯಥಾರ್ಥ ನಕ್ಷತ್ರದ ದೃಷ್ಟಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆದ ಕಾರಣ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಭಗವಂತನಿಗೆ ಅರ್ಘ್ಯ ಸಮರ್ಪಿಸುವ ಒಂದು ಭಕ್ತಿಯ ಸೇವೆಯ ಹಾಗೆ ನಿನ್ನೆ ದಿನ ನಡೆಸಿ ಬಂದಿದ್ದೇವೆ. ಹಾಗೆ ನಾನು ಸಹಜವಾಗಿ ನನ್ನ ಮಾತನ್ನು ಕೂಡ ಅವನ ಜನನದ ಸಂದರ್ಭಕ್ಕೆ ನಿಲ್ಲಿಸಿದ್ದೇನೆ. ಅಲ್ಲಿಂದ ಏನಾಯಿತು ಅನ್ನುವ ಭಾಗವಾಗಿ ನಾವು ಇವತ್ತು ಮುಂದುವರಿಯಲಿಕ್ಕಿದ್ದೇವೆ. ನಿನ್ನೆ ದಿನ ನಾನು ನಿಮಗೆ ಹೇಳಿದೆ, ಒಂದು ಯೋಗಮಾಯೆಯ ಸಹಕಾರದ ಜೊತೆಗೆ ಆ ಮಗುವನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಯಾವ ಒಂದು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಆ ಬಳಿಕ ಯೋಗಮಾಯೆ ಕಂಸನಿಗೆ ಪ್ರಕಟವಾಗಿ ನಿನ್ನನ್ನು ಕೊಲ್ಲಬೇಕಾದ ಮಗು ಬೆಳೆಯುತ್ತಿದೆ ಎಚ್ಚರ ಅಂತ. ಅದು ಎಲ್ಲಿ ಅಂತ ಗೊತ್ತಿಲ್ಲ ಅವನಿಗೆ. ಕಂಸನಿಗಿಷ್ಟೇ ಗೊತ್ತು, ನಿನ್ನನ್ನು ಕೊಲ್ಲಲಿಕ್ಕಿದ ಮಗು ಬೆಳೀತಾ ಇದೆ, ಅದು ನಾನಲ್ಲ ಅಂತ ಅಷ್ಟು ಹೇಳಿದ್ದಾಳೆ. ಇದು ಒಂದು ಭಾಗ. ಈ ನಾನು ವೈಯಕ್ತಿಕವಾಗಿ ಈ ಎಕ್ಸ್ಚೇಂಜ್ ಅಂತ ನಾನೇನನ್ನು ಹೇಳಿದೆ, ದೇವಕಿಗೆ ಮಗುವಾಯಿತು. ಆ ಮಗುವನ್ನು ದೇವರೂಪದಲ್ಲಿ ದೇವಕಿ ಮತ್ತು ವಸುದೇವರು ನೋಡಿದರು. ಆ ಬಳಿಕ ಅವರು ಬೇಡ, ನೀನು ಮೊದಲಿನ ಹಾಗೆ ಇರು, ನೀನು ಈ ಚತುರ್ಭುಜಧಾರಿಯಾಗಿರಬೇಡ ಅಂತ, ನಿನ್ನ ಈಗ ತೋರ್ತಾ ಇರುವ ಈ ರೂಪವನ್ನು ಮರೆ ಮಾಡು ಅಂತ ಹೇಳಿ ಆ ಬಳಿಕ ಆ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಎತ್ತಿಕೊಂಡು ನಂದಗೋಪನ ಮನೆಯಲ್ಲಿ ಇಟ್ಟು ಅಲ್ಲಿಯ ಮಗುವನ್ನು ತಂದರು ಅಂತ. ಇದನ್ನು ನಾನು ಸ್ವಲ್ಪ ಅದರ ಆಂತರಂಗಿಕ ಸಾಂಕೇತಿಕ ಆಧ್ಯಾತ್ಮಿಕ ಅರ್ಥವನ್ನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ಏನು ಸೂಚನೆ ಕೊಡ್ತಿದ್ದಾನೆ ಭಗವಂತ? ಹುಟ್ಟುವಾಗಲೇ ಅಲ್ಲಿ ಹುಟ್ಟಬೋದಿತ್ತಲ್ಲ, ಹುಟ್ಟುವಾಗಲೇ ಅಲ್ಲಿ ಹುಟ್ಟಬೋದಿತ್ತು, ಹುಟ್ಟುವಾಗಲೇ ಇಲ್ಲಿ ಹೆಣ್ಮಗು ಹುಟ್ಟಬೋದಿತ್ತು. ಆಗ ಕಂಸ ಕೊಲ್ಲಿಕ್ಕೆ ಬರುವಾಗ ಕೈಯಿಂದ ಜಿಗುದು ಇಲ್ಲ, ನಾನಲ್ಲ ಬೇರೆ ಇದ್ದಾನೆ ಅಂತ ಹೇಳ್ಬೋದಿತ್ತಲ್ಲ. ಇಷ್ಟೆಲ್ಲ ಯಾಕಪ್ಪ ಅಂತ, ಸರ್ಕಸ್ ಯಾಕೆ ಮಾಡಿದ? ಒಂದು ಕಾರಣ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಯಾರು ಎಷ್ಟು ತಪಸ್ಸು ಮಾಡಿದ್ದಾರೆ ಅದಕ್ಕನುಗುಣವಾಗಿ ಸೃಷ್ಟಿ ಭಗವಂತನ ಅವತಾರ ಅಂತ.
ಆ ಪರಿ ತಪಸ್ಸು ಮಾಡಿದ್ರು ಅವರು. ಆದ್ದರಿಂದ ದೇವಕಿಗೆ ಹುಟ್ಟಬೇಕಿತ್ತು, ಅದು ಒಂದು ಭಾಗ. ಅದು ತಪಸ್ಸಿನ ಭಾಗವಾಗಿ. ಈ ತಪಸ್ಸಿನ ಭಾಗವಾಗಿ ಕೃಷ್ಣ ಅಲ್ಲಿ ಹುಟ್ಟಬೇಕಾದ್ರೆ ಅವರ 3 ಅವಸ್ಥೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತನನ್ನು ಕಂಡವರು ಈಗ ಅವನನ್ನು ಮತ್ತೆ 3ನೆಯ ಬಾರಿ ತಾವು ಅಪ್ಪ ಅಮ್ಮ ಆಗಿ ಹೆತ್ತರು ಅನ್ನೋದು ನಮಗೆ ಗೊತ್ತಿರುವ ಒಂದು ವಾಚಿಕ ಅರ್ಥ. ಅದು ಒಪ್ಕೊಳ್ಳುವಂಥದ್ದು. ಈ ವಾಚಿಕ ಅರ್ಥ ಒಂದೇ ಇಲ್ಲ ಅಂತ ನನಗನ್ಸೋದು ಅದನ್ನು ಓದಿದಾಗೆಲ್ಲ. ಇದರ ಒಳಗೊಂದು ನಮಗೆ ಸಾಂಕೇತಿಕವಾದ ಸೂಚನೆ ಇದೆ. ನಾವು ಎಲ್ಲರೂ ಕೂಡ, ನಾನು ಮತ್ತೊಮ್ಮೆ ಹೇಳ್ತೇನೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್, ಎನಿ ಜೆಂಡರ್, ಎನಿ ಕ್ಲಾಸ್, ಎಲ್ಲರೂ ಕೂಡ ನಾವು ಹುಟ್ಟಿರೋದು ಆ ತಂದೆ ತಾಯಿಗೆ. ಆದರೆ ನಮಗೆ ಆ ತಂದೆ ತಾಯಿಗೆ ಹುಟ್ಟುವಾಗ ನಮ್ಮ ಒಳಗೆ ದೇವಾಂಶನಾಗಿ ಅವನೇ ಇರುವುದು. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜೀವದ ವಿಷಯಗಳನ್ನು, ಪ್ರಕೃತಿ ಪುರುಷ ಸಂಬಂಧಗಳನ್ನು ಹೇಳುವಾಗ ತುಂಬ ಸ್ಪಷ್ಟವಾಗಿ ಹೇಳಿದ್ದಾನೆ. ನಾನು ನಿಮಗದನ್ನು ವಿವರಿಸಿದ್ದೇನೆ ಕೂಡ. ಭಗವಂತ ಜೀವದ ಜೊತೆಗೆ ತಾನು ಹನುಮಂತ ಅಂತ ಹೇಳ್ತಾನೆ. ನಾನು ಮೇಲಿನಿಂದ ನೋಡುವ ಒಬ್ಬ ಸಾಕ್ಷೀಭೂತವಾಗಿ ಅಲ್ಲಿಯೇ ಇರ್ತೇನೆ ಜೀವದ ಜೊತೆಗೆ ಅಂತ. ಈ ಜೀವನು ಹುಟ್ಟುವಾಗೆಲ್ಲ ಹುಟ್ಟುವುದು ಭಗವಂತನ ಅಂಶವಾಗಿಯೇ ಮತ್ತು ಭಗವಂತನೇ ಅನ್ನುವಷ್ಟು ಅವನೇ ನಮ್ಮಲ್ಲಿ ಆಗ ಪ್ರಬಲನಾಗಿರ್ತಾನೆ, ಅವನೇ ಪ್ರಕಟವಾಗಿ ಇರ್ತಾನೆ. ಆದರೆ ನಾವು ಹಾಗೆ ಬರುವಾಗ ನಮಗೆ ಹೇಗೂ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ ನಾವು ಬಹಳ ಶಿಶು ಅವಸ್ಥೆ. ಆದರೆ ಭಗವಂತನಿಗೆ ಗೊತ್ತು. ಅದಕ್ಕೇನೆ ನೋಡಿ, ನಿಮಗೆ ಪುರಂಜನ ಉಪಾಖ್ಯಾನದಲ್ಲಿ ಅವಿಜ್ಞಾತ ಬರ್ತಾನೆ. ಪುರಂಜನನ ಮಿತ್ರ ಅವಿಜ್ಞಾತ ಏನು ಹೇಳ್ತಾನೆ ಅಂದರೆ, ನಾನು ನಿನ್ನ ಜೊತೆಗೆ ನೀನು ಹುಟ್ಟುವಾಗಿಂದ ಇದ್ದೇನೆ, ಆದರೆ ನಿನಗೆ ನಾನು ಗೊತ್ತಿಲ್ಲ, ಆದ್ದರಿಂದ ನನ್ನ ಹೆಸರು ಅವಿಜ್ಞಾತ. ನಿನಗೆ ಗೊತ್ತಿಲ್ಲ ಆದ್ದರಿಂದ ನನ್ನ ಹೆಸರು ಅವಿಜ್ಞಾತ, ನನಗೆ ಗೊತ್ತಿಲ್ಲ ಅಂತಲ್ಲ. ಅಂಥ ಅವಿಜ್ಞಾತನಾಗಿ ನಾನು ಬರ್ತೇನೆ. ಈ ಬಂದಿದ್ದೇನೆ ಅಂತ ಅವನು ನಮಗೆ ಎಲ್ಲರಿಗೂ ಕೃಷ್ಣನಾಗಿ ಹೇಳುವಾಗ ಪ್ರತಿಯೊಬ್ಬರು ಹುಟ್ಟುವಾಗ ದೇವಸ್ವರೂಪರು ಅಂತ ತೋರಿಸಿದ್ದು ಒಂದನೆಯದ್ದು. ಎರಡನೆಯದ್ದು, ಇಲ್ಲಿ ಈ ದೇವಸ್ವರೂಪ ತೋರಿಸಬೇಡ, ಮರೆಮಾಚು, ನೀನು ಮೊದಲಿನ ಹಾಗೆ ಮನುಷ್ಯನಾಗು ಅಂತ ತಾಯಿ ತಂದೆ ಹೇಳಿದಿರೋದು ಭಗವಂತನ ಆದೇಶ. ನಮಗೆ ನಮ್ಮಲ್ಲಿರುವ ದೇವಸ್ವರೂಪವನ್ನು ತೋರಿಸ್ಲಿಕ್ಕಿಲ್ಲ, ಪ್ರಕಟಿಸ್ಲಿಕ್ಕಿಲ್ಲ ಅವನು. ಹಾಗಾಗಿ ನಮ್ಮ ಒಳಗೆ ನಮಗೆ ಗೊತ್ತೇ ಇಲ್ಲದ ಹಾಗೆ ಮಗುವಿನ ಹಾಗೆ ಇರ್ತಾನೆ. ಆ ಬಳಿಕ ನಮ್ಮ ಹೆತ್ತ ತಂದೆ ತಾಯಿಯನ್ನು ಮರೆತು ನಾವು ಮತ್ತೆ ಸೇರುವುದು ಆ ಮೂಲ ತಂದೆ ತಾಯಿ ಅಲ್ಲ, ಈ ದೇಹ ಕೊಟ್ಟ ತಂದೆ ತಾಯಿಯನ್ನೇ ಸೇರುವುದು. ನಾವೆಲ್ಲರೂ ಮಾಡಿದ್ದು ಹಾಗೆ. ನಮ್ಮ ಮೂಲ ತಂದೆ ತಾಯಿಯನ್ನ ಕಳಚಿಕೊಂಡು ಭಗವಂತನಿಂದ ಬಂದವರು ಅನ್ನುವುದನ್ನು, ಭಗವದ್ ಅಂಶ ಅನ್ನುವುದನ್ನೆಲ್ಲ ಮರೆತು ನಾವು ಬಂದು ಸೇರುವುದು ನಮ್ಮ ದೇಹ ಕೊಟ್ಟ ಅಪ್ಪ ಅಮ್ಮನನ್ನು. ಅದು ಲೌಕಿಕದ ಅಪ್ಪ ಅಮ್ಮ, ಭಗವಂತ ಅಲ್ಲ. ಇದನ್ನು ಭಗವಂತ ಸೂಚ್ಯವಾಗಿ ಹೇಳ್ತಿದ್ದಾನೆ. ನಾವು ಎಲ್ಲರೂ ಹುಟ್ಟಿದ್ದು ಆ ಮೂಲ ಅಪ್ಪ ಅಮ್ಮ ಭಗವಂತನಿಗೆ. ಆದರೆ ನಾವು ಈ ಅಪ್ಪ ಅಮ್ಮನನ್ನ, ನಿಜಕ್ಕೂ ಅವರು ಅಪ್ಪ ಅಮ್ಮ ಅಲ್ಲ, ಆದರೆ ಆ ಅಪ್ಪ ಅಮ್ಮನಿಗೆ ಕಾರಣಕರ್ತರಾದ ಈ ಅಪ್ಪ ಅಮ್ಮನನ್ನ ವಂದಿಸಿಕೊಂಡು ಅವರನ್ನು ಅಪ್ಪ ಅಮ್ಮ ಅಂತ ನಂಬಿ ಬದುಕಬೇಕು ಅಂತ ಸೂಚಿಸಿದ. ಅದಕ್ಕಾಗಿ ಇಷ್ಟು ಲೀಲೆ ಆಯಿತು. ಯಶೋದೆ ಹತ್ರ ಬಂದ. ದೇವಕಿ ಅತ್ತ ಇರುವ ಇನ್ನೊಂದು ಹೆಣ್ಣು ಮಗುವನ್ನು ಕಳ್ಕೊಂಡಳು. ಅವಳಿಗೆ ಮತ್ತೆ ಮಕ್ಕಳಿಲ್ಲ. ನಾನು ತಪ್ಪು ಮಾಡಿದೆ ಅಂದ ಕಂಸ ಈಗ ಕೊನೆಯ ಬಾರಿ. ಯಾಕೆಂದ್ರೆ ಅವಳು ಎಚ್ಚರಿಸಿ ಹೋದ್ಲಲ್ಲ, ನಿನ್ನನ್ನು ಕೊಲ್ಲುವ ಮಗು ಬೇರೆಲ್ಲೋ ಬೆಳೆಯುತ್ತಿದೆ ಅಂತ. ಹಾಗಾಗಿ ಇಲ್ಲಿ ಅಲ್ಲ ಅಂತ ಗೊತ್ತಾಯಿತು. ಎಲ್ಲ ಮಕ್ಕಳನ್ನು ಕಳ್ಕೊಂಡಾಗಿದೆ. 8 ಮಕ್ಕಳನ್ನು ಕಳ್ಕೊಂಡ ನಂತರ ಈಗ ನನಗೆ ಏನೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ದೇವಕಿ ಇದ್ದಾಗ ಅವಳ ದುಃಖಕ್ಕೆ ಸ್ಪಂದಿಸಿ ಕಂಸ ಏನು ಮಾಡಿದ ಅಂದರೆ, ನಾನು ತಪ್ಪು ಮಾಡಿದೆ, ನನಗೆ ಗೊತ್ತಾಗಲಿಲ್ಲ, ಈಗ ಇಷ್ಟೆಲ್ಲ ನಡೆದ ಮೇಲೆ ನನಗೆ ಅರ್ಥ ಆಗ್ತಿದೆ, ನನ್ನನ್ನು ಕ್ಷಮಿಸು ಅಂತ ಎಲ್ಲ ಹೇಳಿ ಇವರನ್ನು ಒಂದಿಷ್ಟು ಕಾಲ ಬಿಡುಗಡೆ ಮಾಡಿದ.
8 ವರ್ಷದ ಬಂಧನ ಬಿಡುಗಡೆ ಆಯಿತು. ಅಲ್ಲಿಂದ ಅವರನ್ನು ಅವನ ಸುಪರ್ದಿಯ ಒಳಗೇನೆ, ಪೂರ್ತಿ ಸ್ವತಂತ್ರವಾಗಿ ಅಲ್ಲ, ಬಟ್ ಅಲ್ಲಿ ಬಿಟ್ಟ. ಹೀಗಾಗಿ ತನ್ನ ಕಂಸನ ಮಥುರೆಯ ಆ ಜಾಗದಲ್ಲಿ ದೇವಕಿ ವಸುದೇವರಿದ್ದಾರೆ. ಇತ್ತ ಯಶೋದೆ ಮತ್ತು ನಂದಗೋಪ ಇರುವಲ್ಲಿ ಈ ಮಗು ಇದೆ. ಈ ನಂದಗೋಪ ಮತ್ತು ಯಶೋದೆಗೆ ಏನು ಪುಣ್ಯ ಅಲ್ವಾ? ನಮ್ಗೊಂದು ಪ್ರಶ್ನೆ ಬರುತ್ತೆ, ಊರತ್ರ ಯಾಕೆ ಹೋದ, ಏನು ಆಯ್ಕೆಗೆ ಏನು ಕಾರಣ? ಒಂದು ಬಹಳ ಆಶ್ಚರ್ಯದ ವಿಷಯ ಏನು ಅಂತಂದರೆ, ನೀವು ಎಲ್ಲಿ ಕೂಡ ನೋಡಿ, ಒಂದು ಅತಾರ್ಕಿಕವಾದ ಯಾವ ಘಟನೆಗಳು ಕೂಡ ನಿಮಗೆ ಮಹಾಭಾರತ ಅಥವಾ ಪುರಾಣಗಳಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಎಲ್ಲಕ್ಕೂ ಒಂದು ಲಾಜಿಕಲ್ ಬಿಗಿನಿಂಗ್, ಲಾಜಿಕಲ್ ಎಂಡ್. ಇದು ವೇದವ್ಯಾಸರಿಗೆ ಮಾತ್ರ ಯಾಕೆ ಸಾಧ್ಯ ಆಯಿತು? ಏನು ದಾರ್ಶನಿಕ ಸ್ಥಿತಿ ಇದ್ದಿರಬಹುದು, ಯಾವ ದೃಷ್ಟಿಯಿಂದ ಅದನ್ನೆಲ್ಲ ನೋಡುವುದಕ್ಕೆ ಸಾಧ್ಯ ಆಗಿರ್ಬೋದು, ಅವರೇ ಹೇಳಬೇಕು. ಸಾಕ್ಷಾತ್ ಭಗವದ್ ಅವತಾರ ಅನ್ನೋದಂತೂ ಗೊತ್ತಾಗತ್ತೆ. ವೇದವ್ಯಾಸರು ಒಂದು ರೀಸನ್ ಕೊಡ್ತಾರೆ, ಯಾಕೆ ಈ ಯಶೋದೆ ಮತ್ತೆ ನಂದಗೋಪನಿಗೆ. ಅದೇ ನಾನು ನಿಮಗೆ ಹೇಳಿದೆ, ಯಶೋದೆಗೆ 35 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಅಂಥ ಹೊತ್ತಲ್ಲಿ ಇಂಥ ಮಗುವಿನ ಉಡುಗೊರೆ ಸಾಮಾನ್ಯ ಅಲ್ಲ. ಯಾಕೆ ಅಂದರೆ, ನಿಮಗೆ ನಾನು ಆರಂಭದಲ್ಲಿ ಹೇಳಿದೆ, ಬ್ರಹ್ಮ ದೇವತೆಗಳಿಗೆಲ್ಲ ಹೇಳಿದ, ಯದುವಂಶೀಯರೆಲ್ಲ ನೀವು ಭೂಮಿಗೆ ಹೋಗಬೇಕು, ಯದುವಂಶೀಯರಾಗಿ ಹುಟ್ಟಬೇಕು ಅಂತ ದೇವತೆಗಳಿಗೆ ಯದುವಂಶೀಯರಾಗಿ ಹುಟ್ಟುವುದಕ್ಕೆ ಮೊದಲು ಕಳಿಸಿದ್ದಾನೆ ಎಲ್ಲರನ್ನು. ಅದಕ್ಕನುಗುಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಜನ್ಮ. ಇವರು ಬೇಸಿಕಲಿ ವಸುಗಳು ಅಂತ ನಿಮಗೆ ಗೊತ್ತು. ಇಲ್ಲಿಯ ಅಷ್ಟವಸುಗಳು ಅಂತೆಲ್ಲ ನಾವು ಹೇಳ್ತೇವಲ್ಲ, ಈ ವಸುಗಳಲ್ಲಿ ದ್ರೋಣ ಮತ್ತು ಧರ ಅಂತ ಇವರ ಹೆಸರು ಮೂಲದಲ್ಲಿ. ಇವ ಒಬ್ಬ ವಸು, ಈ ದ್ರೋಣ, ಇವನ ಹೆಂಡತಿ ಧರ. ಎಲ್ಲ ದೇವತೆಗಳಿಗೆ ಹೇಳುವಾಗ ವಸುಗಳಲ್ಲಿ ಇರುವ ಇವರಿಗೂ ಕೂಡ ಬ್ರಹ್ಮ ಆದೇಶ ಮಾಡಿದ ಭೂಲೋಕಕ್ಕೆ ಹೋಗಿ ಅಂತ. ಇವ್ರು ಏನು ಬೇಡ್ಕೊಂಡ್ರಂತೆ, ಹೋಗ್ತೀವಿ, ನಾವು ಅಲ್ಲಿ ಇರುವಷ್ಟು ಸಮಯ ಭಗವಂತನನ್ನು ನೆನೆಯುವಂತೆ ಮಾಡು ಅಂತ. ಏನನ್ನ ಕೇಳ್ತೀವ ಅದನ್ನು ಪಡಿತೀವಿ ಅನ್ನೋದಕ್ಕೆ ಒಂದೊಂದು ಸೂಚನೆ ಕೊಡ್ತಾರೆ ವೇದವ್ಯಾಸರು. ಇದನ್ನು ನಂಬುದು ಬಿಡುವುದಕ್ಕಿಂತ ಹೀಗೊಂದು ರಿವಾರ್ಡ್ ಕೊಡ್ತಾರೆ ಅನ್ನುವ ಸಂಗತಿಗಳಿಗಾಗಿಯೇ ನಮ್ಮೊಳಗೆ ಎಷ್ಟು ಒಳಿತುಗಳನ್ನು ಮಾಡ್ತಾ ಹೋಗಬಹುದಲ್ವ, ಅಂಥ ಪ್ರೇರಣೆಯನ್ನು ಕೊಡುತ್ತೆ ಅಂತ. ಎಷ್ಟು ಪ್ರೇರಣಾತ್ಮಕವಾದ ವಿಷಯ. ನೀನು ಏನನ್ನು ಕೇಳ್ತೀಯ ಅದಕ್ಕೆ ಬೇಕಾದಂತಹ ಫಲ ಕೊಡ್ತೇನೆ. ಪೃಷ್ಣಿಯ ವಿಷಯದಲ್ಲೂ ಹಾಗೆ, ಅದಿತಿ ಅವಳ ವಿಷಯದಲ್ಲೂ ಹಾಗೆ, ದೇವಕಿಯ ವಿಷಯದಲ್ಲೂ ಹಾಗೆ. ನೀನು ಕೇಳುವಾಗ ಬಹಳ ಬಹಳ ಗಹನವಾಗಿ, ಬಹಳ ಆಳವಾಗಿ, ನನಗೆ ಭಗವಂತನನ್ನು ನಿರಂತರ ನೆನೆಯುವ ಹಾಗೆ ನಾನು ಭೂಲೋಕದಲ್ಲಿರುವಾಗ ಅನುಗ್ರಹಿಸು ಅಂತ ಕೇಳಿದ್ದಲ್ಲ. ಅದಕ್ಕೆ ಭಗವಂತನನ್ನೇ ಎದುರಿಗಿಟ್ಟು ಬಿಟ್ರೆ ನಿರಂತರ ನೆನೆಯುವುದು ಅಂದರೆ ಏನು? ಅವನ ಹೆಸರೇ ಹೇಳೋದು, ಅವನನ್ನೇ ನೋಡುದು. ಯಾವ ಮಟ್ಟಕ್ಕೆ ರಿವಾರ್ಡ್ ಅದು ದ್ರೋಣ ಮತ್ತು ಧರ ಅನ್ನುವ ವಸುಗಳಿಗೆ ಆದಂತಹ ಅನುಗ್ರಹ ಅಂತ ಅದಕ್ಕೊಂದು ಉಲ್ಲೇಖ. ಇವರಿಗೆ ಇದರಲ್ಲಿ ಒಂದು ಸಣ್ಣ ವ್ಯತ್ಯಾಸಗಳೆಲ್ಲ ಇವೆ. ಏನು ವ್ಯತ್ಯಾಸ ಅಂದರೆ, ಕೆಲವು ಪುರಾಣದ ಪ್ರಕಾರ ಅವರಿಗೆ ಗೊತ್ತೇ ಇಲ್ಲ, ಕಡೆಯ ತನಕವು ಎಲ್ಲಿವರೆಗೆ ಗೊತ್ತಿಲ್ಲ, ಕೃಷ್ಣ ಹೋಗುವವರೆಗೆ ಗೊತ್ತಿಲ್ಲ. ನಂದನ ಮನೆಯನ್ನು ಬಿಟ್ಟು ಕೃಷ್ಣ ಹೋಗುವವರೆಗೂ ಅವರಿಗೆ ಗೊತ್ತಿಲ್ಲ ಇವ ನಮ್ಮ ಮಗ ಅಲ್ಲ ಅಂತ. ಕೆಲವರ ಪ್ರಕಾರ ನಂದಗೋಪನಿಗೆ ಗರ್ಗರು ಬಂದು ವಿಷಯ ಹೇಳಿದ್ದಾರೆ ಸೂಚ್ಯವಾಗಿ. ಮತ್ತೆ ಕೆಲವು ಪುರಾಣದ ಪ್ರಕಾರ ನಂದಗೋಪ ಮತ್ತು ವಸುದೇವ ಮಿತ್ರರಿದ್ದದ್ದರಿಂದ ವಸುದೇವ ಒಂದು ಸಂದರ್ಭದಲ್ಲಿ ಭೇಟಿಯಾಗಿ ಹೇಳಿದ್ದಾನೆ, ಅವ ಕಪ್ಪ ಕಾಣಿಕೆ ಕೊಡಲಿಕ್ಕೆ ನಂದಗೋಪ ಈಚೆ ಕಂಸನ ಅರಮನೆಗೆ ಬಂದಾಗ ಆಗ ಹೇಳಿದ್ದಾನೆ ಸೂಚ್ಯವಾಗಿ, ಹೀಗೆ ಹೀಗೆ ಅಂತ. ಈ ಥರ ಬೇರೆ ಬೇರೆ ಪಾಠಾಂತರಗಳಿವೆ. ಆದರೆ ನಮಗನ್ಸುತ್ತೆ, ನಮ್ಮ ಇಡೀ ಅವರ ಕಥಾ ಪ್ರವಾಹವನ್ನು ನೋಡಿದಾಗ ಯಶೋದೆಗೆ ನಂದಗೋಪಗೆ ಇದು ತಮ್ಮ ಮಗು ಅಲ್ಲ ಅಂತ ಅಟ್ಲೀಸ್ಟ್ ಯಶೋದೆಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವಳ ನಡೆಯಲ್ಲೆಲ್ಲ ಗೊತ್ತೇ ಇಲ್ಲದ ಹಾಗೆ ತಾಯಿಯನ್ನ ಮತ್ತು ತಾಯಿತನವನ್ನ, ಆ ತಾಯಿಗೆ ತಾಯಿತನದ ಅನುಭವವನ್ನು ಕೊಡುವುದರ ಜೊತೆಗೆ ತಾನು ತನ್ನ ಶಿಶುವಿನ ಆ ಬಾಲಲೀಲೆಗಳನ್ನು ಎಲ್ಲವನ್ನೂ ಕೂಡ ಅಷ್ಟು ಸುಂದರವಾಗಿ ಯಶೋದೆಯ ಜೀವನದಲ್ಲಿ ಇನ್ನೊಂದು ಮಗು ಬೇಕು ಅಂತ ಅನ್ನಿಸ್ಬಾರ್ದು. ಕೊಟ್ಟದ್ದು ಎಷ್ಟು ಕಡಿಮೆ ವರ್ಷ, ಆದರೆ ಅವಳಿಗೆ ಇನ್ನೆಂದೂ ಕೂಡ ಇನ್ನೊಂದು ಮಗುವನ್ನು ನೆನೆಯುವ ಅಥವಾ ಇನ್ನೊಂದು ಬೇಕು ಮಗು ಅನ್ನುವ ಹಂಬಲಿಸುವ ಯಾವ ಅಪೇಕ್ಷೆ ಹುಟ್ಟಬಾರದು. ಆ ಪರಿಪ್ರೀತಿಯನ್ನು ಧಾರೆ ಎರೆದಿದ್ದಾನೆ ಈ ಒಬ್ಬ ಬಾಲ ಕೃಷ್ಣ. ಪುಟ್ಟ ಮಗುವೇ, ನಾನು ನಿಮಗೆ ಹೇಳಿದೆ, ಹುಟ್ಟ
ಹುಟ್ಟಿದ ಕೂಡಲೇ ಏನ್ ಮಾಡಿದ್ರು ಬಾಲಕ ಅವಸ್ಥೆಯಲ್ಲಿ ಅಂತ ನಮಗೆ ಯಾವ ಅವತಾರವೂ ತೋರಿಸೋದಿಲ್ಲ ಅಂತ. ದೇವನು ಬಾಲಕನಿದ್ದಾಗ ಏನು ಮಾಡಿದ ಅಂತ. ನಾವುಗಳೆಲ್ಲ ಬಾಲಕರಿದ್ದಾಗ ಏನ್ ಮಾಡಿದ್ವಿ ಅಂತ ನಮ್ಮ ಅಮ್ಮನ ಹತ್ರ ಕೇಳಿದ್ರೆ, ಅಯ್ಯೋ ನಿನ್ನ ಕಾಟ ಬೇಡ, ನಾನೊಂಚೂರು ಆಚೆ ಹೋಗ್ಲಿಕ್ಕಿಲ್ಲ, ಉಚ್ಚೆ ಮಾಡ್ಕೊಂಡು ಅದನ್ನೇ ನೆಕ್ತಿದ್ದಿ, ಮಲ ಮಾಡ್ಕೊಂಡು ಅದರಲ್ಲೆಲ್ಲ ಆಟ ಆಡಿ ಅದ್ರ ಮೇಲೆ ಹೊರಳಾಡ್ತಿದ್ದಿ, ನಾನು ಬಂದು ಆಮೇಲೆ ಒರೆಸ್ಕೋಬೇಕಿತ್ತು. ನಮ್ಮ ಬಾಲಲೀಲೆಗಳೆಲ್ಲ ಇಷ್ಟೇ. ಇದಕ್ಕಿಂತ ಹೆಚ್ಚು ಏನು ಹೇಳ್ತಾಳೆ ಅಮ್ಮ ಹೇಳಿ? ಬಹಳ ಅಂದ್ರೆ ಒಂಚೂರು ಅಂಬೆಗಾಲು ಬಂದ್ರೆ ಅದು ಅಂಬೆಗಾಲಲ್ಲಿ ಅಲ್ಲಿ ನೀನು ಎಂಥದ್ದು ಜಗಲಿ ಮೇಲಿಂದ ಎಲ್ಲಿ ಬೀಳ್ತೀಯೋ ಅಂತ ಚಿಂತೆ ಆಗ್ತಿತ್ತು. ಬಡ ಬಡ ಹೋಗ್ಬಿಡ್ತಿದ್ದಿ. ಕಡೆಗೊಂದು ಯಾವುದೋ ಒಂದು ಈ ವೇಷ್ಟಿಯನ್ನು ಯಾವುದೋ ಒಂಚೂರು ಹರಿದು ಕಟ್ಟಿ ಬಿಡ್ತಿದ್ದೆ ನಿನ್ನ ಕಾಲಿಗೆ. ಯಾಕೆ ವೇಷ್ಟಿ ಯಾಕೆ ಕಟ್ತಿದ್ಯಮ್ಮ ಅಂದ್ರೆ, ನಿನ್ನ ಕಾಲಿಗೆ ಗಾಯ ಆಗ್ಬಾರ್ದಲ್ಲ ಮಗ, ಅದಕ್ಕೊಂದು ಒಳ್ಳೆ ಸಾಫ್ಟ್ ಕಾಟನ್ ಬೇಕು ಅಂತ ಸೇರಿಸಿ ಕಟ್ತಿದ್ದೆ. ಹೀಗೆಲ್ಲ ಕೇಳಿದ್ದೇವೆ ನಾವು. ಇದಕ್ಕಿಂತ ಹೆಚ್ಚಿನ ಬಾಲಲೀಲೆಗಳು ನಮಗೆ ಗೊತ್ತಿಲ್ಲ. ಅಥವಾ ಮನುಷ್ಯ ಒಬ್ಬ ಇದಕ್ಕಿಂತ ಭಿನ್ನವಾದ ಬಾಲಲೀಲೆಯನ್ನು ಮಾಡಬಹುದು ಅಂತ ಯಾರೂ ಇದುವರೆಗೆ ಕಲ್ಪಿಸಿದ್ರೂ ಕೂಡ ಇದು ಸಾಧ್ಯವಂತ ಈಗ ಇನ್ನೊಮ್ಮೆ ಮತ್ತೆ ಹೀಗೆ ನೋಡಬಹುದಾದಂತಹ ಘಟನೆಗಳನ್ನ ಕೃಷ್ಣ ತನ್ನ ಬಾಲಲೀಲೆಯಲ್ಲಿ ಮಾಡಿ ತೋರಿಸಿದ್ದಾನೆ. ಪ್ರಶ್ನೆ ಎಲ್ಲರಿಗೂ ಬರ್ಬೋದು, ಅದು ಹೇಗೆ ಸಾಧ್ಯ, ಅವನಿಗಾಗಿದ್ದು ಹೇಗೆ? ಯೋಚನೆ ಮಾಡ್ತಾ ಹೋಗಿ. ನಾನು ಸುಮ್ಮನೆ ಘಟನೆಗಳನ್ನು ಅದಿದ್ದ ಹಾಗೆ ಹೇಳ್ಕೊಂಡು ನನ್ನ ರೀಡಿಂಗ್ ಅನ್ನ, ನನಗೆ ಅರ್ಥ ಆದದ್ದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಘಟನೆಗಳು ನಿಮ್ಗೆ ಎಲ್ಲರಿಗೂ ಗೊತ್ತು. ಇಲ್ಲಿ ಒಂದು ಪ್ಲ್ಯಾಂಡ್ ಪ್ರೋಗ್ರಾಮ್ ಇದೆ, ಯಾವುದು ಕೂಡ ಅಚಾನಕ್ಕಲ್ಲ. ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗಿದೆ, ಭಗವಂತ ಭೂಮಿಯಲ್ಲಿ ಎಲ್ಲೋ ಹುಟ್ಟಿದ್ದಾನೆ ಅಂತ ಕಂಸನಿಗೆ ಗೊತ್ತಾಗಿದೆ, ನಂದಗೋಪನ ಜೊತೆಗಿದೆ ಅಂತ ಗೊತ್ತಿಲ್ಲ, ಅದು ಇನ್ನು ಶಿಶುವಾವಸ್ಥೆಯಲ್ಲಿ ಅಂತ ಗೊತ್ತಿದೆ. ಇದರ ಜೊತೆಗೆ ಏನು ಗೊತ್ತಿದೆ ಕಂಸನಿಗೆ ಅಂತಂದ್ರೆ, ಇದಕ್ಕೆ ವಸುದೇವ ಮತ್ತೆ ದೇವಕಿ ಈಗ ಏನು ಮಾಡಲಾರರು, ಅವರನ್ನು ಬಿಡುವುದು ಒಳ್ಳೇದು ಅಂತ ಗೊತ್ತಾಗಿದೆ. ಹಾಗಂತ ಬಿಟ್ಟಾಗ ಮಂತ್ರಿಮಂಡಲದಲ್ಲಿ ಚರ್ಚೆ ನಡೀತದೆ. ನೀನ್ ಬಿಟ್ಬಿಟ್ಟು ಚಿಂತೆ ಬಿಡುವ ವಿಷಯ ಅಲ್ಲ ಇದು, ನಿನಗೆ ಸೂಚನೆ ಕೊಟ್ಟು ಹೋಗಿದ್ದಾಳೆ ಅವಳು. ಏನು ಸೂಚನೆ ಕೊಟ್ಟು ಹೋಗಿದ್ದಾಳೆ ಅಂದ್ರೆ, ಬಿಟ್ಟು ಹೋಗಿದ್ದಾಳೆ, ಎಲ್ಲೋ ಇದೆ ಅಂತ ಹೇಳ್ತಿದ್ದಾಳೆ ಮಗುವನ್ನು. ಆ ಮಗು ಎಲ್ಲೋ ಬೆಳೀತಿದೆ ಅನ್ನುವ ಸೂಚನೆ ಇದೆ, ನೀನು ಎಚ್ಚರ ತಪ್ಪುವುದಲ್ಲ. ಇದಕ್ಕೆ ನೋಡಿ, ಇದಕ್ಕೆ ಪೂರ್ವಭಾವಿಯಾಗಿ 8 ವರ್ಷದ ಇತಿಹಾಸ ಇದೆ ಅಲ್ವಾ ಅವನ ಭಯಕ್ಕೆ. ಈ 8 ವರ್ಷ ಕಂಸ ನಾಳೆ ಹುಟ್ಟಲಿರುವ ಭಗವಂತನನ್ನು ಕೊಲ್ಲುವುದು ಹೇಗೆ ಅನ್ನೋದಕ್ಕಾಗಿ ಕೆಲವು ರಾಕ್ಷಸರನ್ನು ರೆಡಿ ಮಾಡಿದ್ದಾನೆ. ಏಕಾಏಕಿ ಅಲ್ಲ, ಗಮನದಲ್ಲಿರಬೇಕು. ಕೇಶಿ ಅನ್ನುವ ರಾಕ್ಷಸನಾಗಲಿ, ಅಘ ಅನ್ನುವನಾಗಲಿ, ಬಕ ಅನ್ನುವನಾಗಲಿ, ಪೂತನಿ ಆಗಲಿ, ಶಕಟಾಸುರರಾಗಲಿ. ನಾನು ನಿಮಗೆ ಹೇಳಿದೆ, ಕಂಸ ಪೂಜೆ ಮಾಡ್ತಿದ್ದದ್ದು ಯಕ್ಷ ರಾಕ್ಷಸರನ್ನು. ಅವನ ಹೋಮ ಹವನಗಳೆಲ್ಲ ನಾವು ಯಾವುದನ್ನು ಭೂತ ಪ್ರೇತಗಳು ಅಂತೇವೆ ಅಂಥವರಿಗೆ. ಅವನ ಬಲಿಗಳೆಲ್ಲ ಪ್ರಾಣಿ ಬಲಿ. ಆ ಪಶು ಬಲಿಯ ಮೂಲಕ ಅವನು ಮಾಡಿದ್ದೇನು ಅಂತಂದ್ರೆ, ಹೆಚ್ಚು ಹೆಚ್ಚು ರಾಕ್ಷಸರನ್ನ ತನ್ನಲ್ಲಿ ಸಿದ್ಧ ಮಾಡಿದ್ದು. ಹಾಗಾಗಿ ಅವನಲ್ಲಿ ಒಂದು ಪಡೆ ಸಿದ್ಧವಾಗಿತ್ತು, ರಾಕ್ಷಸ ಪಡೆ. ಅದೇನು ಇವತ್ತು ಅಲ್ಲಿ ಯಾರೋ ಹುಟ್ಟಿದಾನೆ ಅಂದುಕೊಳ್ಳೆ ಒಂದೊಂದೇ ಬಂತೆಲ್ಲಿಂದ ಅಂತ ಕೇಳಬೇಡಿ, ಅದು ರೆಡಿ ಇತ್ತು ಅವನ ಹತ್ರ. ಅಂಥದೊಂದು ರಾಕ್ಷಸ ಸೇನೆಯನ್ನು ಅವನ ಆ ಕಡೆ ಸಿದ್ಧ ಮಾಡಿದ್ದ. ಈಗೇನು ಕೆಲಸ? ಈಗ ಅವನು ತಕ್ಷಣ ಏನ್ ಮಾಡಿದ, ಈಗ ಕೊಲ್ಲಬೇಕಾದ್ರೆ ಹೇಗೆ? ಹಾಲು ಕುಡಿಯುವ ಹಸುಳೆ, ಇನ್ನು 7 ದಿನ ಆಗಿದೆ ಅಷ್ಟೇ ಈಚೆ ಕಡೆ ಬಂದು. ಅವನೊಂದು ಸೂಚನೆ ಕೊಟ್ಟ, ಹೌದು ಮಂತ್ರಿಗಳು ಹೇಳೋದು ಕರೆಕ್ಟ್, ನಾನು ಎಚ್ಚರ ತಪ್ಪುದಲ್ಲ. ಏನ್ ಮಾಡ್ಬೋದು? ಮಂತ್ರಿಮಂಡಲದಲ್ಲಿ ಸೂಚನೆ ಆಯಿತು. ಸೂಚನೆ ಏನು? ಎಲ್ಲ ಈಗ ಹುಟ್ಟಿದ ಹಸುಳೆಗಳನ್ನು ಕೊಲ್ತಾ ಬರೋಣ. ಒಬ್ಬ ಭಗವಂತ ಅವತರಿಸ್ಬೇಕಾದ್ರೆ ಎಷ್ಟು ಜನ ತ್ಯಾಗ ಮಾಡಬೇಕು? ಅಥವಾ ಯಾವ ಭಗವದ್ ಅವತಾರಕ್ಕೆ ಪೂರಕವಾಗಿ ಯಾವ ಯಾವ ಕರ್ಮಫಲಕ್ಕನುಗುಣವಾಗಿ ಯಾವ ಯಾವ ಮಕ್ಕಳು ಶೈಶವಾವಸ್ಥೆಯಲ್ಲಿ ಸಾಯ್ಬೇಕು? ಕರ್ಮಫಲ ಕಮ್ಮಿ ಇದ್ದವರು ಬಾಲಕರಿರುವಾಗ ಸಾಯ್ತಾರಂತೆ. ಅರ್ಥ ಆಗತ್ತಲ್ಲ? ಹಿಂದಿನ ಜನ್ಮದ ಕರ್ಮಬಂಧನ ಎಷ್ಟೆಷ್ಟು ಕಮ್ಮಿಯೋ ಅಷ್ಟಷ್ಟು ಬೇಗ ಸಾವು ಅಂತ. ಕರ್ಮಬಂಧನ ಹೆಚ್ಚಾದ ಹಾಗೆ ದೀರ್ಘ ಅವಧಿ ಅಂತ. ಕರ್ಮಬಂಧನ ಕಮ್ಮಿ ಆದದ್ರಿಂದ ಶೈಶವಾವಸ್ಥೆಯಲ್ಲೇ ಸಾವು. ಆ ಮಕ್ಕಳಿಗೂ ಹಾಗೆ ಆಯ್ತಲ್ಲ, ಷಡ್ಗರ್ಭ, ಕಾಲನೇಮಿಯ ಮಕ್ಕಳು ಎಲ್ಲ ನೋಡಿ. ಯಾವುದೋ ಕೆಲವು ಮಕ್ಕಳನ್ನು ಆಗಲೇ ಶೈಶವಾವಸ್ಥೆಯಲ್ಲಿ ಸಾಯುವುದಕ್ಕಾಗಿ ಹುಟ್ಟಿದ್ದರೋ ಏನೋ. ಮತ್ತು ಅದು ಕೃಷ್ಣನನ್ನ ಕೊಲ್ಲಬೇಕು ಅಂತ, ಸಾಯಿಸಬೇಕು ಅಂತ ಬಂದ ಪೂತನಿಗೆ ಪೂರಕವಾಗಿ ಕೆಲವು ಮಕ್ಕಳು ಸಿಗಲೇಬೇಕು. ಇಲ್ಲದ್ರೆ ಅವಳಿಗೆ ಯಾರನ್ನು ಕೊಲ್ಲಬೇಕು ಅಂತ ಟಾರ್ಗೆಟ್ ಗೊತ್ತಿಲ್ಲಲ್ಲ, ಯಾರು ಮಗು ಅಂತ ಗೊತ್ತಿಲ್ಲ ಅವರಿಗೆ. ಅದು ವೆರಿ ಇಂಟ್ರೆಸ್ಟಿಂಗ್. ಹೀಗಾಗಿ ಏನ್ ಮಾಡ್ತಿದ್ದಾರೆ, ಆದೇಶ ಕೊಟ್ಟು ಬಿಟ್ಟ ಪೂತನಿಗೆ, ಹೋಗು ನಮ್ಮ ಮಥುರೆಯಿಂದ ತೊಡಗಿ ಏನು ನಂದಗೋಪನವರೆಗೆ ಏನೇನು ನಮಗೆ ಗೊತ್ತಿರುವ ಯದುವಂಶೀಯ ನೆಲೆ ಇದೆ
ಯಾಕೆ ಯದುವಂಶೀಯರಲ್ಲೇ ಮಗು ಇದೆ ಅಂತ ನಾರದರು ಹೇಳಿದ್ದಾರೆ. ಯದುವಂಶೀಯರೇ ವಿಷ್ಣುವಿನ ಕೆಲಸಕ್ಕೆ ಬಂದಿರುವ ದೇವತೆಗಳು ಅಂದಿದ್ದಾರೆ. ಆದ್ರಿಂದ ಅವನಿಗೆ ಗೊತ್ತು, ಇಲ್ಲಿ ಯಾವ ಮಗು ಹುಟ್ಟಿದೆ ಆ ಎಲ್ಲ ಮಗುವನ್ನು ಯಾರದ್ದು ಕೇಳಬೇಡ, ಕೊಲ್ತಾ ಬಾ. ಎಷ್ಟೋ ಮಕ್ಕಳನ್ನು ಕೊಲ್ತಾ ಬಂದಿದ್ದಾಳೆ ಪೂತನಿ, ನೆನಪಿಟ್ಟುಕೊಳ್ಬೇಕು. ಕೊಲ್ತಾ ಬಂದವಳು ಬಂದದ್ದು ಈ ಕೃಷ್ಣ ಅನ್ನುವ ಪುಟ್ಟ ಬಾಲಕ. ಆಗ ಇನ್ನು ಯಾರಿಗೂ ಗೊತ್ತಿಲ್ಲ ಇವ ಕೃಷ್ಣ, ಇವನು ಭಗವಂತ ಗೊತ್ತಿಲ್ಲ. ನಂದಗೋಪನಿಗೆ ಬಹಳ ಅಪರೂಪದಲ್ಲಿ ಮಗುವಾಗಿದೆ ಅಷ್ಟೇ ಗೊತ್ತು. ಅನೇಕರು ಬಂದು ನೋಡಿ ಹೋಗ್ತಾರೆ. ಆ ಕಾಲದಲ್ಲಿ ಬಹುಶಃ ಒಂದು ಪದ್ಧತಿ ಇತ್ತು ಕಾಣ್ತದೆ. ತುಂಬ ಇಷ್ಟವಾದ ಮಗುವಿಗೆ ಯಾವ ತಾಯಿಯೂ ಹಾಲು ಕೊಟ್ಟಿದ್ಲು ಅಂತ ಕಾಣಿಸುತ್ತೆ. ಎಷ್ಟು ಒಳ್ಳೆಯ ಮನೋಭಾವ ನೋಡಿ. ನನಗೆ ಈ ಮಗುಗೆ ಹಾಲು ಉಡಬೇಕು ಅಂತ ಯಾವ ತಾಯಿಗೆ ಅನ್ನಿಸಿತಾ ಅವಳು ಹಾಲು ಉಡ್ತಿದ್ಲು ಮತ್ತು ಆ ಮಗು ಹಾಲು ಕುಡಿತಿತ್ತು. ಹೆತ್ತ ತಾಯಿಯೇ ನನ್ನ ಹಾಲೇ ಕುಡಿಬೇಕು ಅಂತ ಹಠ ಮಾಡ್ತಿರ್ಲಿಲ್ಲ. ಮಗು ಅಮ್ಮನ ಹಾಲಲ್ಲ ಅಂತ ಮುಖ ತಿರುಗಿಸ್ತಿರ್ಲಿಲ್ಲ. ಕಾಲ ಚೆನ್ನಾಗಿತ್ತು. ಹಾಲು ಹಾಳಾಯಿತು, ಜೀವನವೂ ಹಾಳಾಯಿತು. ಎಂಥ ಹಾಲು! ಯಾಕೆ ನೋಡಿ, ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನು ಧಾರಣೆ ಮಾಡಿದ ಶ್ರೀಕೃಷ್ಣ ಅಥವಾ ವಿಷ್ಣು. ಸಮುದ್ರ ಮಥನ ಸಂದರ್ಭದಲ್ಲಿ ಕಾಮಧೇನು ಬಂತು, ಐರಾವತ ಬಂತು, ಮತ್ತೊಂದು ಬಂತು, ಉಚ್ಚೈಶ್ರವಸ್ ಬಂತು. ಎಲ್ಲ ಒಂದೊಂದು ಕಡೆಗೆ ಹೋಯಿತು. ಸಾಕ್ಷಾತ್ ಶ್ರೀಲಕ್ಷ್ಮಿ ಬಂದವಳು ಅಲ್ಲಿ ಇಲ್ಲಿ ಹುಡುಕಿದ್ಲಂತೆ ಯಾರ ಹತ್ರ ಹೋಗುದು ಅಂತ. ಶುಕ್ರಾಚಾರ್ಯರು ಬೇಡ, ಆಮೇಲೆ ಚಂದ್ರ ಬೇಡ, ಯಮ ಬೇಡ, ವರುಣ ಬೇಡ, ಅವನು ಬೇಡ, ಸನತ್ಸುಜಾತರು ಬೇಡ, ಎಲ್ಲರೂ ಬೇಡ ಬೇಡ ಬೇಡ. ಇನ್ಯಾರಾಗ್ಬೋದು? ಅವಳು ಲಾಸ್ಟ್ ಆಯ್ಕೆ ಮಾಡಿದ್ದು ನನಗೆ ಇವನಾಗಬಹುದು ಅಂತ, ಭಗವಂತನನ್ನು. ಯಾಕೆ? ಅವಳು ಕೊಡೋ ಉತ್ತರ, ಅವನು ಆತ್ಮಾರಾಮ, ಅವನಿಗೆ ನಾನು ಬೇಡ, ಆದರೆ ನನಗೆ ಅವನೇ ಇರಲಿ ಅಂತ ಹೇಳಿ ಹೋಗಿ ಎದೆಯಲ್ಲಿ ಕುಳಿತದ್ದು. ಎದೆಯಲ್ಲಿ ಕುಳಿತದ್ದರ ಸಂಕೇತ ಹೆಣ್ಣಿಗೆ ಪೂರ್ತಿ ಎರಡೂ ಇದೆ. ಒಳಗೆ ಭಗವಂತ ಪುರುಷ, ಎದೆಯ ಹಾಲೆ ಲಕ್ಷ್ಮಿ. ಪುರುಷ ಪ್ರಕೃತಿಯ ಸಮತೋಲ ಹೆಣ್ಣಿನಲ್ಲಿ, ಅದಕ್ಕೆ ಅವಳು ಸಂಪೂರ್ಣ ಪರಿಪೂರ್ಣ, ಅವಳಿಗೆ ಮತ್ತೆ ಏನು ಆಗ್ಲಿಕ್ಕಿಲ್ಲ. ಆ ಹಾಲು ಅದು ಲಕ್ಷ್ಮಿಯ ಸಂಕೇತ, ಅದು ಭಗವಂತ ಪುರುಷ ಅವಳಿಗೆ ಕೊಟ್ಟಿರುವ ಅನುಗ್ರಹ. ನೀನು ನನ್ನ ಎದೆಯಲ್ಲಿದ್ದು ಇದನ್ನು ಹರಿಯಿಸು ಅಂತ. ಸೊ ನಾವು ಯಾವುದನ್ನ ಭೌತಿಕ ಸಂಪತ್ತು ಅಂತ ಅದರ ಬೆನ್ನು ಹತ್ತಿದ್ದೇವಲ್ಲ, ಅದು ದನಕ್ಕೆ ಬಾಲ ಇದ್ದರೆ ಯಾವುದೋ ಅದು ಧನ. ಆ ಧನ, ಬಾಲ ಇರುವ ದನ ಹತ್ತಬೇಡಿ, ಬಾಲ ಇಲ್ಲದ ದನ ಬೆನ್ನು ಹತ್ತಿ ಅಂತ. ದನ ಅಂತ ನಾವು ಯಾವುದನ್ನ ಕನ್ನಡದಲ್ಲಿ ಹೇಳ್ತೇವಲ್ಲ, ಗೋವು ಅಂತ. ಗೋಪ, ಈ ಗೋಪಕ್ಕೂ ಒಂದು ಕುಟುಂಬದಲ್ಲಿ ಹಾಲು ನೋಡಿ ಯಾರು ಯಾರಿಗೂ ಕುಡಿಸಬಹುದು. ಪೂತನಿ ಹೋದ್ಲು. ಅವಳಿಗೆ ಒಂದು ಒಳ್ಳೆಯ ಸೌಕರ್ಯ ಅದು. ಏನು? ನಾನು ಮಗುವಿಗೆ ಹಾಲು ಕುಡಿತೀನಿ ಅಂದ್ರೆ ಕೊಡುವಂಥದ್ದು. ಅವಳು ವೇಷ ಕಳಚಿ ಸುಂದರ ಸ್ತ್ರೀಯಾಗಿ ಹೋಗಿದ್ಲು ಅಂತ ಒಂದು ವಿವರಣೆ ಇದೆ. ಇಲ್ಲ ಅವಳ ಹಾಗೆ ರಾಕ್ಷಸಿ ಹಾಗೆ ಹೋಗಿದ್ಲು ಅಂತ ಒಂದು ವಿವರಣೆ ಇದೆ. ರಾಕ್ಷಸಿಯಾಗಿ ಹೋದ್ರೆ ಎಂಟ್ರಿ ಸಿಗೋದು ಕಷ್ಟ. ಯಾಕಂದ್ರೆ ಅವರಿಗೆಲ್ಲ ಏನೇನೋ ಘಟನೆಗಳು, ಕಂಸನ ಭಯ ಎಲ್ಲ ಮೊದಲೇ ಇತ್ತು, 8 ವರ್ಷದ ಮೊದಲೇ ಇತ್ತು. ಸ್ವಲ್ಪ ಪರಿವರ್ತಿಸಿಕೊಂಡು ಹೋಗಿರಬಹುದು. ಏನು ಬಂದಿ ಅಂತ ಕೇಳಿದ್ರೆ, ಯಾಕೋ ಇತ್ತೀಚೆಗೆ ಹಡೆದ ಮಗು ಸತ್ತು ಹೋಯಿತು, ಎದೆ ತುಂಬ ಹಾಲು, ಒಂದು ಮಗುವನ್ನು ಹುಡುಕ್ತಿದ್ದೇನೆ, ಹಾಲು ಉಡಬೇಕು ಅನ್ನುವ ಹಸಿವು, ಇಲ್ಲಿ ಮಗು ಇದೆ ಅಂತ ಗೊತ್ತಾಯಿತು, ಬಂದಿದ್ದೇನೆ. ಪೂತನಿಗೆ ತಕ್ಷಣ ಮಗುವನ್ನು ಕೊಟ್ಟು ಅವರು ತಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲ, ಆಚೆ ಇದ್ದಾರೆ, ಎದುರಿಗಿಲ್ಲ, ಇವಳ ಎದುರಿಗೆ. ಹಾಲು ಕುಡಿತಾ 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 ಏಕಕಾಲಕ್ಕೆ 2 ಅನುಭವಗಳನ್ನು ಪೂತನಿ ಅನುಭವಿಸ್ತಾಳೆ. ಒಂದು, ಇದುವರೆಗೆ ಅನುಭವಿಸದ ತಾಯ್ತನವನ್ನು ಅನುಭವಿಸ್ತಾಳೆ. ಎಂಥ ಮಾತೃಭಾವ ಕೊಟ್ಟು ಬಿಟ್ಟಲ್ಲ ಈ ಮಗು ಅಂತ. ನಾನು ಇಷ್ಟರವರೆಗೆ ಯಾವ ತಾಯ್ತನದ ಅನುಭವವನ್ನೇ ಅನುಭವಿಸಿರಲಿಲ್ಲ, ಅಂಥ ಮಾತೃತ್ವ ನನಗಿವತ್ತು ಅನುಭವಕ್ಕೆ ಬರ್ತಿದೆ ಅಂತ ಅವಳು ತುಂಬ ಸಂತುಷ್ಟಳಾಗಿ ಕಣ್ಣ ನೀರ ಧಾರೆಯಲ್ಲಿ ಮಗುವನ್ನು ನೋಡಿ, ಕುಡಿಯಪ್ಪ, ನನ್ನ ಎದೆಯ ಹಾಲು, ನನ್ನ ಜನ್ಮ ಇವತ್ತು ಸಾರ್ಥಕ ಆಯಿತು, ಕುಡಿ ಅಂತ ಖುಷಿ ಪಡ್ತಾಳೆ. ಅದೇ ಸಂದರ್ಭದಲ್ಲಿ ನಿಧಾನಕ್ಕೆ ಹಾಲು ಕುಡಿತಾ 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 ಇದ್ದ ಹಾಗೇನೆ ಜೀವಕ್ಕೆ ಎಂಟರಾದ ಅಂತ ಕಾಣಿಸುತ್ತೆ ಕೃಷ್ಣ. ಮಾತೃತ್ವದ ಒಳಗಿನ ಜೀವಕ್ಕೆ ಅದನ್ನು ಯಾರೋ ಎಳೀತಾ ಇದ್ದಾರೆ ಅಂತ ಗೊತ್ತಾಯಿತು. ಈ ಮಾತೃತ್ವದ ಭಾವವನ್ನು ಎಳೆದಾಗ ಸಂತುಷ್ಟಪಟ್ಟಿದ್ದ ರಾಕ್ಷಸಿ ಜೀವಕ್ಕೆ ಕೈ ಹಾಕಿ ಜೀವವನ್ನ ಎಳಿತಾ ಇದ್ದಾನೆ ಅನ್ನುವ ಭಾವ ಬಂದಾಗ ಬಿಡು ಬಿಡು, ಕೊಲ್ಲಬೇಡ ಅಂತ ಕೂಗ್ತಾಳೆ.
ಎರಡನ್ನೂ ಪ್ರಕಟಿಸಿ ಎರಡನ್ನೂ ಸಂಪೂರ್ಣವಾಗಿ ಅನುಭವಿಸಿ ಇಲ್ಲವಾಗ್ತಾಳೆ ಪೂತನೆ. ದೊಡ್ಡ ದೈತ್ಯಾಕಾರದ ಆ ದೇಹ ಆಗ ಕಾಣಿಸಿಕೊಳ್ತದೆ. ಬಿದ್ದಿದೆ ನೆಲದ ಮೇಲೆ, ಪುಟ್ಟ ಬಾಲಕ ಆ ಎದೆಯಲ್ಲಿ ಆಡ್ತಿದ್ದಾನೆ. ನೋಡು ಅವರಿಗೆ, ಇದೇನಿದು ರಾಕ್ಷಸಿ, ಇವಳ ಮೇಲೆ, ಇವಳು ಹೇಗೆ ಇಲ್ಲಿ ಬಂದ್ಲು, ಇವನು ಹೇಗೆ ಇವಳ ಮೇಲೆ, ಎಲ್ಲ ಪ್ರಶ್ನೆಗಳು. ಯಾರಿಗೂ ಉತ್ತರ ಗೊತ್ತಿಲ್ಲ. ದೇವರ ಅವತಾರದಲ್ಲಿ ಮನುಷ್ಯನ ಹಾಗೆ ಬಂದದ್ದೇ ಮೊದಲನೇದು ಭಾರಿ ಪವಾಡ. ಯಾಕೆ? ದೇವರ ಹಾಗೆ ಬಂದದ್ದು ಭಾರಿ ಪವಾಡ. ರಾಮನು ಬಂದಿದ್ದಾನೆ, ಅವನೆಲ್ಲೂ ಕೂಡ ದೇವರು ಅಂತ ಹೇಳದೆ ಬಂದದ್ದು. ಎಲ್ಲ ಕಡೆ ಮನುಷ್ಯನೆಂತಲೇ ಮಾತಾಡಿದ್ದು, ಮನುಷ್ಯನೆಂತಲೇ ತೋರಿಸಿದ್ದು. ಯಾವ ಚಟುವಟಿಕೆಗಳು ಕೂಡ ನಮಗೆ ಗೊತ್ತಾಗಲ್ಲ ಇವನು ದೇವರು ಅಂತ. ಫಸ್ಟ್ ಟೈಮ್ ನಮಗೆ ನಾನು ದೇವರು ಅಂತ ಹೇಳಿ ಬಂದ, ತೋರಿಸಿದ, ಎಲ್ಲ ಆಗಿದೆ. ಇದೇ ಒಂದು ಪವಾಡ. ಕೃಷ್ಣ ಪ್ರಾರಂಭದಿಂದ ಪವಾಡ ಪುರುಷ. ಅದಾದ್ಮೇಲೆ ಪ್ರಶ್ನೆಗಳನ್ನೇ ಬಿಡ್ತಾ ಹೋದ. ಇದೇನಿದು, ಈ ದೈತ್ಯ ಒಂದು ಹೆಣ್ಮಗಳನ್ನು ಕೊಂದ ಹೇಗೆ, ಈ ರಾಕ್ಷಸಿಯನ್ನು? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಂದಗೋಪುರ ಏನು ಮಾಡಿದ್ರು? ಸಂಸ್ಕಾರ ಮಾಡಿದ್ರು. ಯಾವುದೋ ರಾಕ್ಷಸಿ ನಮ್ಮ ಮನೆಗೆ ಬಂದು ಸತ್ತಿದೆ, ಯಾರು ಅಪ್ಪ ಅಮ್ಮ ಗೊತ್ತಿಲ್ಲ, ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ಅವರು ಸಂಸ್ಕಾರ ಮಾಡಿದರು. ಆಶ್ಚರ್ಯವನ್ನ ವೇದವ್ಯಾಸರು ವಿವರಿಸ್ತಾರೆ. ಭಾರೀ ಸುಗಂಧವಂತೆ ಹೆಣದ ಸುಡುವ ಹೊತ್ತಿಗೆ. ಹೆಣದ ಮೈಯಿಂದ ಎಂಥ ಸುಗಂಧ ಬರ್ತಿದೆ ಅಂದರೆ ಕೆಲವರಿಗೆ ನೆನಪಾಗ್ತದಂತೆ, ಕೃಷ್ಣನನ್ನು ಮೂಸುವಾಗ ಇದೇ ಪರಿಮಳ ಬರ್ತಿತ್ತು ಅಂತ. ಕೃಷ್ಣ ಯಾವ ದೇಹದಿಂದ ಯಾವ ಪರಿಮಳ ಸುಗಂಧವನ್ನು ಹೊರಗೆ ಚೆಲ್ಲಿದ್ದಾನೆ, ಅದೇ ಸುಗಂಧ ಬರ್ತಿದೆಯಲ್ಲ, ಇದು ಏನು ಮಹಿಮೆ? ಪ್ರಶ್ನೆಗಳು ಮಾತ್ರ. ಕೃಷ್ಣ ಯಾರಿಗೂ ಏನು ಉತ್ತರ ಕೊಡಲಿಲ್ಲ. ಅಲ್ಲಿರುವ ಶುಕಮುನಿಗಳು, ಪರೀಕ್ಷಿತರು, ಸೂತ ಪುರಾಣಿಕರು, ಶೌನಕಾದಿಗಳು ಪ್ರಶ್ನೋತ್ತರಗಳಲ್ಲಿ ನಮಗೆ ವಿವರಿಸ್ತಾರೆ ಹೊರತು ನಿಮಗೆ ಗೊತ್ತಾಗಲ್ಲ ಕೃಷ್ಣನ ಇದೇನು ಘಟನೆ, ಯಾಕಾಯ್ತು ಗೊತ್ತಾಗಲ್ಲ. ಆದರೆ ನೀವು ಸರಿಯಾಗಿ ಗಮನಿಸಿದ್ರೆ ನನಗೆ ಅರ್ಥ ಆದದ್ದು, ಮೂಲತಃ ನಾವೆಲ್ಲ ಭಗವಂತ. ನಾನು ನಿಮಗೆ ಆಗದಿಂದ ಹೇಳ್ತಾ ಇದ್ದೇನೆ, ನಮ್ಮೊಳಗೆಲ್ಲ ಅವನಿದ್ದಾನೆ. ನಮ್ಮ ವಿಷಭಾಗ ತೆಗೆದರೆ ನಾವು ಅವನೇ. ಯಾವ ವಿಷಭಾಗವನ್ನು ಹೀರಿದ ನೋಡಿ ಉಳಿಯಿತೇನು? ಭಗವಂತನ ಭಾಗ. ಆ ವಿಷಭಾಗವನ್ನು ಹೀರುವ ಕೆಲಸ ಉಂಟಲ್ಲ, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಭಗವದ್ ಅವತಾರವಾದ ಕೃಷ್ಣ ಮಾಡಿದ. ಯಾವ ಪುಣ್ಯಕ್ಕೆ? ಇವಳಿಗೆ ಯಾಕಪ್ಪ, ನಮಗೆಲ್ಲ ಯಾಕೆ ಮಾಡಲ್ಲ? ಮತ್ತೆ ಲಾಜಿಕ್ ಇಲ್ಲದೆ ಯಾವುದು ಎಂಡಿಲ್ಲ ವೇದವ್ಯಾಸರಲ್ಲಿ. ಪೂತನೆ ಯಾರು? ಬಲಿಚಕ್ರವರ್ತಿಗೆ ವಾಮನ ಅವತಾರದಲ್ಲಿ ಭಗವಂತ ಪುಟ್ಟ ಬಾಲಕನಾಗಿ ಮಿಣಿ ಹೆಜ್ಜೆ ಇಟ್ಕೊಂಡು ಸಣ್ಣ ಛತ್ರಿ ಇಟ್ಕೊಂಡು ಬಂದಂತೆ. ಎಷ್ಟು ಸಣ್ಣ ಪುಟ್ಟ ಬಾಲಕ. ಅವಾಗ ಬಲಿಚಕ್ರವರ್ತಿಯ ಮಗಳು ವಿಂಧ್ಯಾವಲಿ ಮತ್ತು ರತ್ನಾವಲಿ ಅಂತಾಗೆ, ವಿಂಧ್ಯಾವಲಿ ಹೆಂಡತಿ, ರತ್ನಾವಲಿ ಮಗಳು ಹೀಗೆ ನೋಡಿಕೊಂಡು, ಏನ್ ಚೆನ್ನಾಗಿದೆ ಮಗು, ಒಮ್ಮೆ ಹಾಲೂಡಬೇಕು ಅನ್ನಿಸ್ತದೆ ಅಂದದ್ದಕ್ಕೆ ಈ ಪುಣ್ಯ. ಏನು ನಾವು ಎಲ್ಲೆಲ್ಲ ತಪ್ತೇವೆ ನೋಡಿ. ಒಂದೊಂದು ಒಳಿತನ್ನು ಹಾರೈಸಿದರೆ ಎಂತೆಂಥ ಫಲಗಳಿವೆ. ಅವ ಇದ್ದಾನೆ, ಅವನು ಮಂಡೆ ಹೊಡಿಬೇಕು ಅಂತಲೇ ಮಾತಾಡೋದು ನಾವು. ಒಂದು ದಿವಸ ಒಳ್ಳೇದು ಯೋಚನೆ ಮಾಡಿದರೆ ಎಷ್ಟು ಫಲ ಇದೆ. ದುರದೃಷ್ಟವಶಾತ್ ವಾಕ್ ಬ್ರಹ್ಮಣಸ್ಪತಿಯ ಯಾವ ಅನುಗ್ರಹ, ಅದನ್ನು ಒಳ್ಳೆಯದಕ್ಕೆ ಅವ ನುಡಿಸಿದ್ರೆ ಅದು ಹಾಗೆ ಆಗ್ತದೆ ಅಂತ ಹೇಳುತ್ತೆ ವೇದ. ಅದು ನುಡಿಸಿದ್ದಾನೆ ಅಂದರೆ ಅವನಿಗೆ ಉದ್ದೇಶವಿದೆ ಅನ್ನುತ್ತೆ ವೇದ. ಅವನಿಂದದಿದ್ರೆ ನಿನ್ನ ಈ ಮಾತು ಸಾಧ್ಯವೇ ಆಗ್ತಿರ್ಲಿಲ್ಲ ಅನ್ನುತ್ತೆ ವೇದ. ಹಾಗಾದ್ರೆ ಒಳ್ಳೆಯದನ್ನಾಡಿದ್ರೆ ನೋಡಿ ಪೂತನೆಯ ಮಾತು, ನೋಡಿ ದ್ರೋಣಧರ ಅವರ ಮಾತು, ಏನು ಫಲ ಕೊಟ್ಟು ಬಿಟ್ಟಿತ್ತಲ್ಲ. ಎಲ್ಲಿರಿ, ನಮ್ಗೇನು ಗೊತ್ತಾಗುತ್ತೆ ಅಂತ ನಾವೇನಾದರೂ ಯೋಚಿಸಿದರೆ ಖಂಡಿತಕ್ಕೂ ನನ್ನ ವೈಯಕ್ತಿಕವಾದ ಒಂದು ಸ್ಪಷ್ಟ ತೀರ್ಮಾನ ನಿಮಗೆ ನಾನು ಹೇಳಬಹುದಾದ್ದು, ನಾವು ಈ ಜನ್ಮದಲ್ಲಿ ನಮ್ಮ ಬಾಲ್ಯದಲ್ಲಿ ಯಾವುದನ್ನೋ ಒಳಿತನ್ನು ಅಪೇಕ್ಷಿಸಿದ್ದನ್ನು ಯೌವನದ ಒಳಗೆ ಪಡೆಯುತ್ತೇವೆ. ಯೌವನದಲ್ಲಿ ಒಳಿತನ್ನು ಅಪೇಕ್ಷಿಸಿದ್ದನ್ನು ನಮ್ಮ ವಾನಪ್ರಸ್ಥಾವಸ್ಥೆಯ ಒಳಗೆ ಪಡೀತೇವೆ. ನಮ್ಮ ವಾನಪ್ರಸ್ಥಾವಸ್ಥೆಯ ಒಳಗೆ ನಾವು ಅನುಭವಿಸಿದ್ದನ್ನು ಹೇಳಿದ್ದನ್ನು ಖಂಡಿತಕ್ಕೂ ನಾವು ಸನ್ಯಾಸದ ಒಳಗೆ ಅನುಭವಿಸ್ತೇವೆ. ಹಾಗಾಗಿ ಜನ್ಮಾಂತರಕ್ಕೆ ಕಾಯಬೇಕು ಅಂತ ಖಂಡಿತ ಭಾವಿಸಬೇಡಿ. ಈಗ ಮಾಡಿದ್ದಕ್ಕೆ ಈಗ ಫಲ, ಮೊನ್ನೆ ದರ್ಶನ್ ಮಾಡಿದ ಕೆಲಸಕ್ಕೆ ಏನ್ ಫಲ ಕಣ್ಣಿಗೆ ಕಾಣಲ್ವಾ? ಸುಮ್ಮನೆ ಎಕ್ಸಾಂಪಲ್ ಯೋಚನೆ ಮಾಡಿ. ನಿನ್ನೆ ಮಾಡಿದ ಇದ್ದಾನಲ್ಲ, ಇನ್ನೂ ಅಪರಾಧ ಮಾಡಿಕೊಂಡೆ, ಅವನು ಆರಾಮಿದ್ದಾನಲ್ಲ, ಇನ್ನೊಂದು ಸ್ವಲ್ಪ ಕಾಯಿರಿ ಅಷ್ಟೇ. ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಹಾಭಾರತದ ಸ್ವರ್ಗಾರೋಹಣ ಪರ್ವದಲ್ಲಿ ಫಸ್ಟಿಗೆ ಯುಧಿಷ್ಠಿರನಿಗೆ ದರ್ಶನ ಆಗುವುದು ಸ್ವರ್ಗದಲ್ಲಿ ದುರ್ಯೋಧನ
ಪಾಂಡವರಲ್ಲ, ದ್ರೌಪದಿ ಅಲ್ಲ, ಸಾಕ್ಷಾತ್ ಕರ್ಣನಿಲ್ಲ. ಯುಧಿಷ್ಠಿರ ಕರ್ಣನನ್ನು ಕೇಳುತ್ತಾನೆ, ಯಾಕೆ ತನ್ನ ಅಣ್ಣ ಅಂತ. ಕರ್ಣ ಕಾಣುವುದಿಲ್ಲ, ಅರ್ಜುನ ಕಾಣುವುದಿಲ್ಲ, ಭೀಮ ಕಾಣುವುದಿಲ್ಲ, ನಕುಲ ಸಹದೇವರಿಲ್ಲ, ದ್ರೌಪದಿ ಇಲ್ಲ. ಇದೇನಿದು ನನಗೆ ದರ್ಶನ? ಮೊದಲಿಗೆ ದುರ್ಯೋಧನ. ಜೀವನವಿಡೀ ಅಪರಾಧ ಮಾಡಿದವರಿಗೆ ಮೊದಲು ಸ್ವರ್ಗ, ಆ ಬಳಿಕ ನರಕ. ಇದು ಉತ್ತರ. ಜೀವನವಿಡೀ ಅಪರಾಧ ಮಾಡಿದ ಪಾಪದ ಫಲವನ್ನ ಕೊನೆಗೆ ಅನುಭವಿಸಿ, ಅವರಿಗಿರುವ ಸ್ವಲ್ಪ ಭಾಗ ಸ್ವರ್ಗ ಇದೆಯಲ್ಲ ಅನುಭವಿಸಿ ಆ ಬಳಿಕ ಕಳಿಸುತ್ತೇನೆ ನರಕಕ್ಕೆ. ಮತ್ತೆ ಪಾಂಡವಾದಿಗಳು ಅಲ್ಪ ಪಾಪಗಳಿವೆ, ಆ ನರಕ ಅನುಭವಿಸ್ತಾರೆ, ನಿನ್ನ ಜೊತೆಗೆ ಸ್ವರ್ಗಕ್ಕೆ ಬರುತ್ತಾರೆ ಸ್ವಲ್ಪ ಹೊತ್ತು. ನೋಡಿ, ಪ್ರತಿಯೊಬ್ಬರು ಹೌದಲ್ವ? ನೋಡಿ ನಮ್ಮ ಜೀವನವನ್ನು, ಯಾರೆಲ್ಲ ತುಂಬಾ ತಪ್ಪು ಮಾಡಿದ್ದಾರೆ ಅವರು ಮೆರೆದಾಡ್ತಿರ್ತಾರೆ ನಮ್ಮ ಮುಂದೆ. ಭಯಂಕರ ಪಾಪಿಗಳಿಗೆಲ್ಲ ಭಾರಿ ಶ್ರೀಮಂತಿಕೆ, ಸಿಕ್ಕಾಪಟ್ಟೆ ದ್ರೋಹ ಮೋಸ ಮಾಡಿದವರಿಗೆ ಅಧಿಕಾರ, ಅಂತಸ್ತು, ಗೌರವ. ನಿತ್ಯ ಕಷ್ಟಪಟ್ಟು ದೇವರು ದಿಂಡ್ರು ಅನ್ನೋನಿಗೆ ನರಕದಲ್ಲಿ ಇದ್ದ ಹಾಗೆ ಕಾಣ್ತದೆ. ಹೌದು, ಆರಂಭದಲ್ಲಿ ನರಕ, ಇನ್ನು ಸ್ವರ್ಗ ಇದೆ. ಅವರ ಸ್ವರ್ಗ ನಿಮಗೆ ಕಾಣ್ತಿದೆ, ಅವರಿನ್ನು ಪಾಪ ಅನುಭವಿಸುವ ನರಕಕ್ಕೆ. ಯಾವಾಗ? ಸತ್ತ ಮೇಲೆ ನೋಡಿ, ಅದು ನಿಮ್ಮ ಕಣ್ಣ ಮುಂದೆಯೇ ಆಗಬಹುದು. ಇದು ಸ್ವರ್ಗಾರೋಹಣ ಪರ್ವ ಕೊಡುವ ಉತ್ತರ. ಪ್ರತಿ ಒಂದಕ್ಕೂ ಒಂದು ಲಾಜಿಕ್ ಇದೆಯಲ್ಲ. ನನಗಂತೂ ನಮ್ಮ ಜೀವನವನ್ನು ಕೆತ್ತಿ ತಿದ್ದಿ ತೀಡ್ಲಿಕ್ಕೆ ವೇದವ್ಯಾಸರ ಇಂಥ ಮಾತುಗಳು ಎಂಥ ಶ್ರೀರಕ್ಷೆ. ನಾವು ಯಾರನ್ನು ಉದ್ಧರಿಸಲಿಕ್ಕೆ, ಯಾರಿಗೋ ಹೇಳಲಿಕ್ಕೆ ಹೋಗಲೇಬೇಕಾಗಿಲ್ಲ. ಇವುಗಳನ್ನು ಅಳವಡಿಸಿಕೊಂಡ್ರೆ ಸಾಕು. ನಮ್ಮ ಒಳಗಾಗುವ ಶಕ್ತಿಯ ಪರಿವರ್ತನೆ, ನಮ್ಮ ಒಳಗಾಗುವ ಬೆಳವಣಿಗೆ, ನಾನೆಷ್ಟು ಪರಿಶುದ್ಧನಾಗಿದ್ದೇನೆ, ನಾನೆಷ್ಟು ಶುಚಿ, ನನ್ನ ಒಳಗೆ ಎಂಥ ಬೆಳಕು ಅಂತ ನಮಗೆ ಅನುಭವಿಸುವ ಒಂದು ಸ್ವಾತಂತ್ರ್ಯ, ಸುಖ, ಆನಂದ ನಿಮಗೆ ಖಂಡಿತ ಆಗತ್ತೆ. ಅಂಥದೊಂದು ಭಾವವನ್ನು ಕೊಡೋದು, ಅದನ್ನು ಮಾಡಿದ. ಯಾಕೆ? ಒಮ್ಮೆ ಭಗವಂತನಿಗೆ ಆ ಪುಟ್ಟ ಬಾಲಕ ವಾಮನನನ್ನು ನೋಡಿ, ಒಮ್ಮೆ ಈ ಮಗುವಿಗೆ ನಾನು ಹಾಲೂಡಬೇಕು ಅಂತ ಆ ಜೀವ ಹಂಬಲಿಸಿದ್ದಕ್ಕೆ ಕೊಡ್ತೀಯ ಹಾಲು, ಬಾ. ಆದರೆ ದುಷ್ಟತನವನ್ನು ಕಳೆದುಕೊಳ್ಳುವುದಕ್ಕೆ ನಿನ್ನ ಹಾಲನ್ನು ಬಳಸ್ತೇನೆ. ಎರಡು ಉಪಕಾರ, ಒಂದು ಅಪೇಕ್ಷೆ ಪಟ್ಟಿದ್ದಕ್ಕೆ ರಿವಾರ್ಡ್, ಇನ್ನೊಂದು ಆ ರಿವಾರ್ಡ್ ಕೊಡುವಾಗ ಮೈ ತೊಳೆಯುವ ಕೆಲಸವನ್ನೂ ಮಾಡಿ ಸುಗಂಧಮಯ ಮಾಡಿಬಿಟ್ಟ. ಬದುಕು, ಎಲ್ಲರ ಬದುಕು. ನನಗಿದು ಹೇಗೆ ಕಾಣೋದು ಗೊತ್ತಾ? ನಾನು ಇನ್ನೂ ಇದನ್ನು ಸೂಕ್ಷ್ಮಕ್ಕೆ ಬಂದರೆ, ನಮ್ಮ ಒಳಗೆ ಪ್ರಕೃತಿ ತತ್ವ ನಿಮಗೆ ಗೊತ್ತು. ನಾನು ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ, ನಮ್ಮಲ್ಲಿ 24 ಪ್ರಕೃತಿ ತತ್ವ. ಒಳಗಿರುವ ಜೀವ ಪುರುಷ ಪಾಪ ಅದಕ್ಕೆ ಗೊತ್ತೇ ಇಲ್ಲ. ತಾನು ಅಹಂಕಾರದಿಂದ ಈ ಪ್ರಕೃತಿ ತತ್ವವೇ ಅಂತ ಎಣಿಸಿದೆ. ಯಾರಿಗೆ ಪ್ರಕೃತಿ ತತ್ವವನ್ನು ಅದರ ವಿಷಭಾಗ ಕಳಚಿ ಪರಿವರ್ತಿಸ್ಲಿಕ್ಕೆ ಬರ್ತದೆ ಅವನಿಗೆ ಬೆಳವಣಿಗೆ ಆರಂಭ. ಇದು ಕೃಷ್ಣ ಫಸ್ಟ್ ತೋರಿಸಿದ್ದು. ಅವನ ಫಸ್ಟ್ ಸ್ಟೆಪ್ ನಿಮ್ಮ ಒಳಗಿನ ಪ್ರಕೃತಿ ತತ್ವದ ವಿಷಭಾಗವನ್ನು ಕಳಚಿ, ಆಗ ಅದು ಸುಗಂಧಮಯ, ಅದು ಪರಿವರ್ತನೀಯ, ಅದು ನಿಮ್ಮನ್ನು ಬೆಳೆಸ್ತದೆ. ಆಗ ಪೂತನಿ ರಾಕ್ಷಸಿ ಅಲ್ಲ, ಅವಳು ನನ್ನ ಅಂಶ. ಅವಳು ನಿಮಗೆ ಬದುಕನ್ನು ಸುಂದರಗೊಳಿಸುವ ಸುಂದರವಾದ ವಾಸನೆ ಅಥವಾ ಪರಿಮಳಗಳನ್ನು ಹೊತ್ತ ಬಹಳ ಅಪರೂಪದ ಒಂದು ಶಕ್ತಿಯಾಗಿ ನಿಮ್ಮ ಜೊತೆಗೆ ಇರ್ತಾಳೆ. ಇದೆಲ್ಲವೂ ಇದೆ ಪೂತನಿ ಸಂಹಾರದಲ್ಲಿ. ನಂತರದ ಎಲ್ಲರೂ ಹೇಗೆ ಹೇಗೆ ಮಾಡಿದ್ರು, ಒಬ್ಬೊಬ್ಬರನ್ನು ಹೇಳ್ತಾ ಹೋದರೆ ನಾನು ಗೊತ್ತಿಲ್ಲ, ನನಗೆ ಎಷ್ಟು ನಿಧಾನ ಆಗ್ತದೋ ಎಲ್ಲವನ್ನು ಹೇಳಬೇಕು ಅನ್ನುವ ಹಂಬಲ ನನಗಿದೆ. ಮುಗಿಲಿಲ್ಲ ಅಂದರೆ ಮುಗಿಲಿಲ್ಲ ಅಂತ ಹೇಳಲಿಕ್ಕೂ ತೊಂದರೆ ಇಲ್ಲ, ಯಾಕೆಂದರೆ ಕೃಷ್ಣಾವತಾರವನ್ನು ನಾವು ಮುಗಿಸೋದು ಹೇಗೆ ಸಾಧ್ಯವೇ ಇಲ್ಲ. ಆ ಅರ್ಥದಲ್ಲಿ ನಾನು ಆದಷ್ಟು ಹೇಳ್ತೀನಿ. ಯಾಕೆ ಗೊತ್ತಾ, ನನಗೆ ಎಷ್ಟು ಖುಷಿ ಕೊಟ್ಟ ಭಾಗಗಳಿವೆ, ಯಾಕೆ ಅದನ್ನು ಹಾಗೆ ಹಾರಿಸಿಕೊಂಡು ತೇಲಿಸಿಕೊಂಡು ಹೋಗೋದು. ನಿಮಗೆ ಗೊತ್ತು, ಒಂದು ಎರಡನೆಯ ಸಂದರ್ಭ ಶಕಟಾಸುರ, ತೃಣಾವರ್ತ, ಎಲ್ಲ ಕಥೆಗಳು ನಿಮಗೆ ಗೊತ್ತು. ಆದರೆ ನಾವು ನೋಡಿ, ಒಬ್ಬ ಶಕಟಾಸುರ, ಅವನು ಯಾರು? ಒಬ್ಬ ಶಕಟಾಸುರ ಅಂತ ಅಂದಾಗ ಅವನು ಬಂಡಿಯ ಹಾಗೆ, ಗಾಡಿಯ ಹಾಗೆ ಕಾಣಿಸಿದ್ದಾನೆ. ಆದರೆ ಅವನು ಗಾಡಿ ಅಲ್ಲ. ಮತ್ತೆ ಕಥೆ ಬೇರೆ ಇರುತ್ತೆ. ಮೂಲ ಕಥೆಯಲ್ಲಿ ಅವನು ಗಾಡಿ ಅಲ್ಲ. ಮತ್ತೆ ಯಾರು? ಅವನು ಹಿರಣ್ಯಾಕ್ಷನ ಒಬ್ಬ ಮಗ. ಆ ಬಳಿಕ ಅವನೇನಾದ? ಅವನು ಏನೇನೋ ಅವನ ಅಪರಾಧಗಳಿಗೆ ಲೋಮಶರಿಂದ ಶಾಪ ಪಡೆದ. ಆ ಲೋಮಶರ ಶಾಪದಿಂದ ಏನಾದ? ನಿನಗೆ ರೂಪ ಇಲ್ಲದಂತೆ ಆಗಲಿ ಅಂತ ಶಾಪವಾಯಿತು. ಮತ್ತೆ ರೂಪ ಪಡೆಯುವುದು ಯಾವಾಗ? ಭಗವಂತನ ಪಾದದಿಂದ ನಿನಗೆ ಉದ್ಧಾರ ಅಂತ ಉಶಾಪ. ಅದಕ್ಕೆ ಈ ಶಕಟಾಸುರ, ಈ ಶಕಟ ಯಾಕಾದ? ಅವನಿಗೆ ರೂಪವೇ ಇಲ್ಲ. ಅವನು ಯಾವ ರೂಪವೂ ಆಗ್ಬೋದು. ಕಾಮರೂಪಿಗಳು ರಾಕ್ಷಸರು. ಅವನೇನ್ ಮಾಡಿದ? ಒಳ್ಳೆ ವೈಭವದ ಏನೋ ಸಂಗತಿ ನಡೀತಿತ್ತು ಅಂತ ಒಂದು ಕಡೆ ವಿವರಣೆ, ಮನೆಯಲ್ಲೇನೋ ಬಹಳ ವೈಭವದ ಒಂದು ಉತ್ಸವದ ಹಾಗೆ ನಡೀತಿತ್ತು. ಅದಕ್ಕೆಲ್ಲ ಗಾಡಿಯಲ್ಲೆಲ್ಲ ತುಪ್ಪ, ಹಾಲು, ಬೆಣ್ಣೆ, ಮೊಸರು ಎಲ್ಲ ಇಟ್ಕೊಂಡು ಇವ್ರು ಹೊರಟಿದ್ರು ಅಂತ ಒಂದು ಕಥೆ. ಇನ್ನೊಂದು ಕಡೆ ಹಾಗಲ್ಲ, ಯಮುನಾ ನದಿಗೆ ಯಶೋದೆ ಸ್ನಾನಕ್ಕೆ ಹೋಗಿದ್ಲು. ಸ್ನಾನಕ್ಕೆ ಹೋಗುವಾಗ ಅವಳು
ಮಗುನ ಎಲ್ಲಿಡುದು? ನೆರಳಿಗೆ ಇಡಬೇಕಲ್ಲ ಅಂದ್ರೆ ಆ ದಡದಲ್ಲಿ ಏನು ನೆರಳು ಕಾಣಲಿಲ್ಲ. ಮರಳು ಇದ್ದಲ್ಲಿ ಗಿಡ ಬೆಳೆಯಲ್ಲ, ಮರಗಳು ಬೆಳೆಯಲ್ಲ. ಅಲ್ಲೊಂದು ಚಕ್ಕಡಿನ ಎತ್ತಿತ್ತು. ಓ, ಈ ಎತ್ತಿನ ಗಾಡಿ ಕೆಳಗೆ ಇಟ್ಟು ಬಿಡ್ತೀನಿ, ನೆರಳಾಗುತ್ತೆ ಅಂತ ಇಟ್ಲು. ಹೀಗೆ ಕಥೆ. ವಾಟ್ ಎವರ್, ನನಗೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಘಟನೆಗಿಂತ ಘಟನೆಯ ಹಿಂದೆ ಮುಂದೆಗಳೇ ಬಹಳ ಚೆನ್ನಾಗಿರೋದು. ಅವಳು ಏನು ಮಾಡಿದ್ಲಲ್ಲ, ಇಟ್ಟು ಹೋದ್ಲು. ಸ್ನಾನ ಮಾಡಿ ಬರುವವರೆಗೆ ಈ ಮಗುಗೆ ಹಸಿವಾಯಿತು. ಅದು ಕೂಗ್ತಿದೆ, ಅಲ್ಲಿ ಯಾರು ಎತ್ಕೊಳ್ಳೋರಿಲ್ಲ, ಹಾಲು ಕೊಡೋರಿಲ್ಲ. ಸಿಟ್ಟು ಬಂದಿದೆ, ಮಗು ಕಾಲಿನಿಂದ ಒದ್ದಿದೆ. ಇಷ್ಟೇ ನಮಗೆ ಘಟನೆ. ಆ ಒದ್ದ ರಭಸಕ್ಕೆ ಗಾಡಿ ಛಿದ್ರವಾಗಿ ಬಿದ್ದಿದೆ, ಮಗು ಅದರ ಅಡಿ ಇದೆ. ಮಗು ಎಲ್ಲಿಂತ ಬಂದು ಹುಡುಕುವಷ್ಟು ಬಹಳ ಭೀತಳಾಗಿದ್ದಾಳೆ. ಒಂದು ಪೂತನೆಯ ಘಟನೆ ಆಗಿದೆ, ಇನ್ನು ನಿನಗೆ ಬುದ್ಧಿ ಬರಲ್ಲ ಅಂತ ಉಳಿದವರೆಲ್ಲ ಬೈಯುವ ಹಾಗೆ, ಅಯ್ಯೋ ನನ್ನ ಮಗುವಿಗೆ ಏನಾಯ್ತು ಅಂತ ಇವಳೇ ಸ್ವತಃ ಚಿಂತೆ ಮಾಡುವ ಹಾಗೆ, ಅದು ಎಲ್ಲಿದೆ ಅಂತ ಹುಡುಕುವ ಹಾಗೆ ಅದು ನಗ್ತಿದೆ. ಈ ಶಕಟಾಸುರನಿಗೆ ಹಾಗಾಗಿ ತೃಣಾವರ್ತ ಅಂತ ಒಬ್ಬ ಬರ್ತಾನೆ, ನಿಮಗೆ ಗೊತ್ತು. ಮತ್ತೆ ಅವನು ರಾಜ ಸಹಸ್ರಾಕ್ಷ ಅಂತ, ಅವನು ಮತ್ತೊಂದು ಯಾವುದೋ ಶಾಪ. ಅವನಿಗೆ ಶಾಪಕ್ಕೆ ದುರ್ವಾಸರಿಂದ ಶಾಪ ಏನು ಅಂತಂದ್ರೆ, ನೀನು ಹೀಗಾಗಿ ಹೋಗು. ಆ ದುರ್ವಾಸರ ಶಾಪದಿಂದ ಈ ತೃಣಾವರ್ತ ಏನು ಮಾಡಿದ ನಿಮಗೆ ಗೊತ್ತಿದೆ. ಇಲ್ಲಿ ತೃಣಾವರ್ತ ರಾಕ್ಷಸನಾಗಿ ರೂಪ ಸಹಿತ ಬಂದದ್ದಲ್ಲ. ಅವ ಬಂದದ್ದು ಭಾರೀ ಚಂಡಮಾರುತ, ಬಿರುಗಾಳಿ ಬೀಸಿಕೊಂಡು ಬಂದದ್ದು. ಅಂದ್ರೆ ತೊಟ್ಟಿಲಲ್ಲೇ ಇದ್ದ ಮಗು ತೊಟ್ಟಿಲಲ್ಲಿದೆ, ಅಲ್ಲಿ ಇಲ್ಲೇ ಇದ್ದ ಗೋಪ ಬಾಲಕರೆಲ್ಲ ಅವರವರ ಕೆಲಸದಲ್ಲಿರುವಾಗ ಯಾವ ಪರಿ ಚಂಡಮಾರುತದ ಗಾಳಿ ಬೀಸ್ತದೆ ಅಂದ್ರೆ, ಆ ಗಾಳಿಯಲ್ಲಿ ಯಾದವರು ಅಲ್ಲಿ ಯಾರು ಇದ್ದಾರೆ, ನಂದಗೋಪನ ವಂಶದವರೆಲ್ಲ, ಬಾಲಕರು ಮತ್ತೊಬ್ಬರೆಲ್ಲ ಹಾರಿ ಹೋಗ್ತಾ ಇದ್ದಾರೆ ಅನ್ನುವಷ್ಟು ಅದು ಭಾರೀ ಸುಂಟರ ಗಾಳಿ, ಭಾರೀ ಚಂಡಮಾರುತ. ಇನ್ನೇನು ಎಬ್ಬಿಸ್ತದೆ ಎಲ್ಲರನ್ನು ಅಂತ ಅವರು ಅವರವರ ಆ ಬಟ್ಟೆಯನ್ನು, ಅವರ ಮನೆಯನ್ನು, ಅವರ ಆಸರೆಯನ್ನು ಹುಡುಕ್ತಿದ್ದಾರೆ. ಇಷ್ಟರಲ್ಲಿ ಮಗುವನ್ನು ಕೂಡ ಆ ಗಾಳಿ ಎತ್ಕೊಂಡೋಗಿದೆ. ಇದು ನಿಮ್ಗೆ ಗೊತ್ತಿದೆ, ಇದು ಗಾಳಿಯೇ ಎತ್ಕೊಂಡೋದು, ಆಕಾರ ಕಂಡಿಲ್ಲ. ಆದರೆ ಎತ್ತಿಕೊಂಡು ಹೋಗುವಾಗ ನಾವು ಬಲಿಷ್ಠರಿದ್ದರೆ ಗಾಳಿಗೆ ಎತ್ಕೊಂಡು ಹೋಗಕ್ಕಾಗಲ್ಲ. ಕೃಷ್ಣ ಮಾಡಿದ ಕೆಲಸ ಏನು? ಎತ್ಕೊಂಡು ಹೋಗುವುದಕ್ಕೆ ಸುಮ್ಮನೆ ಬಿಟ್ಟದ್ದು. ಎತ್ಕೊಂಡು ಹೋಗಿ ಇನ್ನೊಂದು ಹಂತಕ್ಕೆ ಹೋಗುವಾಗ ಎಷ್ಟು ಭಾರ ಆದದ್ದು ಅಂದ್ರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಲ್ವಾ ಅವನು ಎಷ್ಟು ಘನ ಆದದ್ದು ಅಂದ್ರೆ, ಇದನ್ನು ನೀವು ಯೋಗ ಮಾರ್ಗದ ತಪಸ್ಸಿನಲ್ಲಿ ಕೂಡ ಮಾಡಬಹುದು. ಚಿಕ್ಕ ಚಿಕ್ಕ ಅಂದ್ರೆ ಇನ್ನು ಕಾಣಿಸದಷ್ಟು ಅವಸ್ಥೆಗೂ ತಲುಪಬಹುದು, ಯಾವ ಘನ ಪರ್ವತದ ಸ್ಥಿತಿಗೂ ಹೋಗ್ಬೋದು. ಇದು ಯೋಗ ಮಾರ್ಗದ ಒಂದು ಸ್ಥಿತಿ. ಅವ ಅದನ್ನು ಏನ್ ಮಾಡಿದ, ಎಷ್ಟು ಘನ ಆದ, ಹೊರ್ಲಿಕ್ಕಾಗ್ಲಿಲ್ಲ ಅವನಿಗೆ. ಮೇಲೆ ತಗೊಂಡು ಹೋದ ರಾಕ್ಷಸನಿಗೆ ಹೊರ್ಲಿಕ್ಕಾಗ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಕುತ್ತಿಗೆ ಹಿಚುಕ್ತಾ ಇದ್ದಾನೆ ಕೃಷ್ಣ. ಈಗ ಎತ್ತುಕೊಂಡೋದವ ಮೊದಲು ಮೇಲಿದ್ದ, ಕೃಷ್ಣ ಕೆಳಗಿದ್ದ. ಭಾರ ಹೆಚ್ಚಾದದ್ದು ಆಗಿ ಇವ ಕೆಳಗೆ ಬಂದ. ಕೃಷ್ಣ ಅವನನ್ನ ಕೆಳಗೆ ಕುತ್ತಿಗೆ ಹೊತ್ಕೊಂಡು ಬಂದಾನೆ. ಧಬ್ಬ ಅಂತ ಬಹಳ ದೊಡ್ಡ ಪರ್ವತ ಆಕಾಶದಿಂದ ಬಿದ್ದರೆ ಯಾವ ಪರಿ ಬಿದ್ದು ಸಾಯ್ಬೇಕು, ಸತ್ತ. ತೃಣಾವರ್ತನ ಕೊಲೆ ಆಯಿತು, ಸತ್ತ. ಇದೆಲ್ಲ ಇದರ ನಂತರಕ್ಕೆ ಬನ್ನಿ. ಬೆಣ್ಣೆ ಕದೀತಾನೆ ಅನ್ನುವ ಹಂತಕ್ಕೆ ಬಂದ ಅಂಬೆಗಾಲಿನ ಮಗು. ನಾನು ಈ ಘಟನೆಗಳನ್ನು ಅಷ್ಟೇ ಹೇಳ್ತಿದ್ದೇನೆ, ಮುಂದೆ ಅದೆಲ್ಲ ಏನು ಸಂಕೇತಗಳು ಆಮೇಲೆ ನೋಡೋಣ. ಅಂಬೆಗಾಲಿನ ಮಗು ಅಲ್ಲಿ ಇಲ್ಲಿ ಮೆಲ್ಲಗೆ ಹೋಗುತ್ತೆ. ಬರೇ ಹೋಗೋದಿಲ್ಲ, ಬೆಣ್ಣೆ ಕದಿಯುತ್ತೆ, ಹಾಲು ಕದಿಯುತ್ತೆ, ಮೊಸರು ಗಡಿಗೆ ಒಡೆಯುತ್ತೆ, ಮೈ ತುಂಬ ಮಾಡಿಕೊಳ್ಳುತ್ತೆ. ಇಂಥ ಸ್ಥಿತಿ. ಇದನ್ನು ಕಟ್ಟಿ ಹಾಕ್ಬೇಕು, ಇನ್ನೇನು ಉಪಯೋಗ ಇಲ್ಲ ಅಂತ. ಎಷ್ಟು ಉಪದ್ರ. ನಾನು ಹೇಳಿದ್ನಲ್ಲ, ಅಮ್ಮ ಕಟ್ಟಿ ಹಾಕೋದೊಂದೇ ದಾರಿ ಅಂತ ಕಟ್ಟಿ ಹಾಕ್ತಾಳೆ. ಇವನಿಗೆ ಎಷ್ಟು ಮಾಡಿದ್ರು ಒಂದು ಹಗ್ಗ ಇತ್ತಂತೆ ಯಶೋದೆ ಹತ್ರ. ಆ ಹಗ್ಗ ಎಷ್ಟು ಮಾಡಿದ್ರು ಕಟ್ಟಕ್ಕಾಗ್ತಿಲ್ಲ. ಅಂದ್ರೆ ಸೊಂಟಕ್ಕೆ ಪೂರ್ಣ ಸಾಲ್ತಿಲ್ಲ ಹಗ್ಗ. ಅವನು ಆಗ್ತಿಲ್ಲ ಅಂತ ಇವಳು ಆ ಹಗ್ಗ ಮತ್ತು ಜಗವನ್ನು ಬಂಧಿಸುವವನನ್ನು ಇವಳು ಬಂಧಿಸಲಿಕ್ಕೆ ಹೊರಟಿದ್ಲು. ತೋರಿಸಿದ ಇವ, ನನ್ನನ್ನು ಬಂಧಿಸಲಿಕ್ಕಾಗಲ್ಲ ಅಂತ ಫಸ್ಟ್ ತೋರಿಸಿದ. ಆಮೇಲೆ ಎಂಥ ಕರುಣಾಮಯಿ ಅಂದರೆ, ನಾನು ನಿನ್ನ ಬಂಧನಕ್ಕೂ ಒಳಗಾಗ್ತೇನೆ ಅಂತ ಸಣ್ಣವನಾದನಂತೆ. ಆಗ ಈಗ ಸಿಕ್ಕಿತು ಅಂತ ಸೊಂಟಕ್ಕೆ ಕಟ್ಟಿದ್ಲು. ದಾಮವನ್ನು ಉದರಕ್ಕೆ ಕಟ್ಟಿ ದಾಮೋದರನಾದದ್ದು. ಹಗ್ಗ ದಾಮ ಅಂದರೆ ಅದನ್ನು ಉದರಕ್ಕೆ ಕಟ್ಟಿದ್ದರಿಂದ ಅಲ್ಲಿಂದ ಅವನಿಗೆ ದಾಮೋದರ ಅಂತ ಹೆಸರು. ಕಟ್ಟಿದ್ಲು. ಕಟ್ಟಿ ಈ ಮಗುವನ್ನು ಹೊಟ್ಟೆ ಕಟ್ಟಿದ್ದಾಯ್ತು. ಇದು ಯಾವುದನ್ನು ಎಳ್ಕೊಂಡು ಹೋಗ್ತದ ಅದನ್ನು ನೋಡಿ ಅದಕ್ಕೊಂದು ಭಾರದ ಕಂಬೋ ಏನೊಂದು ಕಟ್ಟಬೇಕಲ್ಲ, ಇಲ್ಲಾರೆ ಅದನ್ನು ತೊಂದರೆ ಆಗ್ಬಾರ್ದು. ಎಂಥದ್ದು, ಒಂದು ದೊಡ್ಡ ಒರಳು ಕಲ್ಲು ಇತ್ತಂತೆ, ಭಾರೀ ದೊಡ್ಡ ಒರಳು ಕಲ್ಲು ಅಂತ. ನಮ್ಮಲ್ಲಿ ಹಿಂದೆ ಅವಲಕ್ಕಿ ಕೊಡ್ತಿದ್ರು ಅಂತಾರೆ ಅಪ್ಪ. ಅದರಲ್ಲಿ ಅದು ಎಷ್ಟು ಅಂದ್ರೆ ಸಾಮಾನ್ಯರಿಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ವಯಸ್ಸಾದವರಿಗೇನೆ. ಇದು ಮಗು ಅಲ್ಲ, ಅದನ್ನು ಅದಕ್ಕೆ ಕಟ್ಟಿದ್ಲಂತೆ. ಆ
ಹಗ್ಗವನ್ನು. ಈ ಹಗ್ಗ ಹೊಟ್ಟೆಯಲ್ಲಿದೆ, ಒರಳು ಕಲ್ಲು ಕಟ್ಟಿಕೊಂಡಿದೆ. ಯಶೋದೆ ಮಗು ಕಟ್ಟಿ ಹಾಕಿದಲ್ಲ ಅಂತ ಆರಾಮಿದ್ದಾಳೆ ಬೇರೆ ಕೆಲಸದಲ್ಲಿ. ಎಳ್ಕೊಂಡು ಹೋದ. ಈಗ ನಡೆಯುವಷ್ಟಾಗಿದ್ದಾನೆ. ಹೋದದೆಲ್ಲಿಗೆ? ಸ್ವಲ್ಪ ಕೈ ತೋಟದ ಹಿಂಭಾಗ ಹೋಗಿರಬೇಕು. ಅಲ್ಲಿ 2 ಮತ್ತಿ ಮರಗಳಿವೆ, ಅದನ್ನು ಹೋಗಿದ್ದಾನೆ. ಈಗ ತಾನು ಹೋಗುವಷ್ಟು ಸ್ಪೇಸ್ ಇತ್ತು 2 ಮರದ ಮಧ್ಯೆ. ಆ ಕಲ್ಲು ಪಾಸ್ ಆಗಲಿಲ್ಲ. ಇವನು ಹೋಗ್ತಲೇ ಇದ್ದ. ಇವನ ಬಲ ಬರೇ ಆ ಕಲ್ಲು ಎಳೆಯುವಷ್ಟಲ್ಲ, ಈ ಮರವನ್ನು ಕೆಡಹುವಷ್ಟು. ಮರ ಕೆಡಹಿದ. ಉದ್ಧಾರ. ನಳಕೂಬರ ಮತ್ತು ಮಣಿಗ್ರೀವ ಅಂತ ಕುಬೇರನ ಮಕ್ಕಳು, ನಾರದರಿಂದ ಶಪಿತರು. ಬತ್ತಲೆ ಸ್ನಾನ ಮಾಡ್ತಿದ್ದವರು ಒಂದು ವಸ್ತ್ರ ಉಡುವಷ್ಟು ಗೌರವ ತೋರಿಸ್ಲಿಲ್ಲ ನಾರದರು ಬಂದಾಗ. ನೀವು ನಾಚಿಕೆಗೆಟ್ಟ ಮರದ ಹಾಗೆ ಆಗಲಿ ಅಂತ ಮತ್ತಿ ಮರಗಳಾದರು. ಮತ್ತು ಯಾರಿಂದ ಶಾಪವು ಶಾಪ? ಭಗವಂತ ಒಂದು ದಿವಸ ಉದ್ಧರಿಸ್ತಾನೆ. ಇನ್ನೊಂದು ಸರಿ ಗಮನಿಸಿ, ಅಲ್ಲಿಂದ ಯಾರನ್ನು ಕೊಂದದ್ದಲ್ಲ ಕೃಷ್ಣ. ಹಾಗಾಗಿ ನಾವು ಯಾವತ್ತೂ ಕೂಡ ಕೃಷ್ಣ ಕೊಂದದ್ದು ಅಂತ ಶಬ್ದ ಬಳಸಬಾರದು. ಕೃಷ್ಣ ಉದ್ಧರಿಸ್ತಾ ಹೋದದ್ದು ಒಂದೊಂದಾಗಿ. ಯಾರನ್ನು ವಧೆ ಮಾಡಿದ್ದಲ್ಲ, ಯಾರನ್ನು ಸಂಹರಿಸಿದ್ದಲ್ಲ. ಅವರ ಮೂಲ ಏನು ಸ್ವರೂಪ ಇತ್ತು ಅದನ್ನು ಅವರಿಗೆ ಅನುಭವಕ್ಕೆ ಬರುವಂತೆ ಮಾಡಿ ಈಗಿರುವುದನ್ನು ಕಳಚಿದ್ದು. ಸ್ವಲ್ಪ ಕೃಷ್ಣಾಷ್ಟಮಿಗೆ ವೇಷ ಯಾಕೆ ಬರುವುದು ಯೋಚನೆ ಮಾಡಿ. ಇನ್ನೊಂದು ಸ್ವಲ್ಪ ಬನ್ನಿ. ವತ್ಸಾಸುರ ಬರ್ತಾನೆ. ವತ್ಸಾಸುರ ಬಂದದ್ದು ಹೇಗೆ? ಒಂದು ಮರಿ ಕರುವಿನ ವೇಷದಲ್ಲಿ. ಮತ್ತೊಬ್ಬ ಬರ್ತಾನೆ ಬಕ ಪಕ್ಷಿಯ ವೇಷದಲ್ಲಿ. ಮತ್ತೊಬ್ಬ ಬರ್ತಾನೆ ಹೆಬ್ಬಾವಿನ ವೇಷದಲ್ಲಿ. ಯಾರೂ ಕೂಡ ಒರಿಜಿನಲ್ ಫಾರ್ಮಲ್ಲಿ ಬರಲೇ ಇಲ್ಲ. ಪೂತನಿ ಬಂದರೂ ಕೂಡ ಪರಿವರ್ತಿಸಿದ ಸುಂದರ ರೂಪದಲ್ಲಿ. ಇವ ಗಾಡಿ, ಅವು ಮರ. ಯಾರು ಕೂಡ ನಿಜ ವೇಷದಲ್ಲಿ ಬಂದ ಕೃಷ್ಣನನ್ನು ಅಟ್ಯಾಕ್ ಮಾಡಿದವರಿಲ್ಲ. ಸೂಕ್ಷ್ಮ ಗಮನಿಸಿದರೆ ನಾವೆಲ್ಲ ನಮ್ಮ ನಿಜ ಸ್ವರೂಪ ಮರೆತು ವೇಷ ಹಾಕಿಕೊಂಡವರೇ. ನಮ್ಮ ವೇಷಗಳಲ್ಲೇ ಭಾರಿ ನಾನು ಅಂತ ತೋರಿಸಿದವರೇ. ನಮ್ಮ ವೇಷ ಕಳಚಿಸಿ ಒರಿಜಿನಲ್ ಸ್ವರೂಪ ತೋರಿಸ್ತೇನೆ ಅಂತ ಆ ಎಲ್ಲ ಘಟನೆಗಳು. ಸ್ವರೂಪ ದರ್ಶನ ಮಾಡಿಸಿದ್ದು ಕೃಷ್ಣ ಎಲ್ಲರಿಗೂ ವೇಷ ಕಳಚಿಸಿ. ಅದಕ್ಕೆ ಅಷ್ಟಮಿಯ ದಿವಸ ಕೃಷ್ಣನನ್ನು ಹುಡುಕಿಕೊಂಡು ಬೇರೆ ಬೇರೆ ವೇಷ ತೊಟ್ಟು ರಾಕ್ಷಸರು ಬಂದ್ರಲ್ಲ, ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ವೇಷದವರು ಬರುವುದು. ಕನೆಕ್ಷನ್ ಹಾಗೆ. ಅದಕ್ಕೇನೆ ನಾವು ಇವತ್ತು ಮೊಸರು ಕುಡಿಕೆಯನ್ನು ಒಡೆಯುವುದು. ಅವನು ನಿಧಾನಕ್ಕೆ ಬೆಳೆದ ಮೇಲೆ ಮೊಸರು ಗಡಿಗೆಯನ್ನು ಒಡೆದಿದ್ದಾನೆ. ಈ ನಿಜವಾಗಿ ಯಾರು ಮೊಸರು ಗಡಿಗೆ ಹೊಡಿತಾನೆ ಅವನು ಮಾತ್ರ ಕೃಷ್ಣ, ಬೇರೆಯವರಿಗೆ ಆಗಲ್ಲ. ಅದಕ್ಕಾಗಿ ಆ ಸ್ಪರ್ಧೆ. ಮೊಸರು ಗಡಿಗೆ ನಿಲುಕಲಾರದ ಎತ್ತರದಲ್ಲಿದ್ದರೆ ಒರಳು ಕಲ್ಲು ಮೇಲೆ ಹತ್ತಿ ಅದರ ಮೇಲೆ ಇನ್ನೇನೋ ಎಟುಕಿಸಿ ಹೊಡಿತಿದ್ನಂತೆ ಕೃಷ್ಣ ಬಾಲಕ. ಎಷ್ಟು ಕಂಪ್ಲೇಂಟ್ ಅವನ ಮೇಲೆ. ಅಕ್ಕಪಕ್ಕದ ಮನೆಗಳಲ್ಲೆಲ್ಲ ಓಡಿ ಅಲ್ಲಿ ಹೋಗಿ ತಿನ್ನಕ್ಕೆ ಶುರು ಮಾಡಿದ್ದಾನೆ. ನಮ್ಮಲ್ಲೊಂದು ಬಹಳ ಹೊಸ ಇಂಟರ್ಪ್ರಿಟೇಷನ್ ಕೊಟ್ಟರು ವೇದವ್ಯಾಸರು, ಅಲ್ಲಿವರೆಗೆ ಇಲ್ಲದೇ ಇದ್ದದ್ದು. ಬರೇ ಹಾಲು ಬೆಣ್ಣೆ ತುಪ್ಪ ತಿಂದವ ಏನು ಗಟ್ಟಿಗನಾಗಬಹುದು. ಬರೇ ಗೋವಿನ ಹಿಂದೆ ಇದ್ದವನು ಎಂಥ ಸಮ್ರಾಟ್ ಆಗಬಹುದು. ನಿಮಗೆ ಎಲ್ಲೂ ಕೂಡ ರಾಮ ಮಾಂಸಾಹಾರಿ ಅಂತ ಉಲ್ಲೇಖ ಇದೆ. ನಿಮಗೆ ಎಲ್ಲೂ ಕೂಡ ಮಾಂಸಾಹಾರವನ್ನೇ ತಿಂದ ಒಂದೇ ಒಂದು ಉಲ್ಲೇಖ ಇಲ್ಲದೆ ಇರುವುದು ಶ್ರೀಕೃಷ್ಣ. ಮಾಂಸಾಹಾರದ ಉಲ್ಲೇಖವೇ ಇಲ್ಲ. ಕಂಸ ಅಂದ್ಕೋಬಹುದು, ಅವರಿಗೆ ಹೆಸರೇ ನೋಡಿ ಗೋಪವಂಶ ಅಂತ. ಗೋಪರು ಅಂತಲೇ ಅವರನ್ನು ಹೇಳೋದವನು. ಕಂಸ ಯದುವಂಶದಲ್ಲಿ ಗೋಪರು ಅಂತಲೇ ಇದ್ರು ಕಾಣ್ತದೆ, ಗೋಪಾಲಕರು. ಈ ಗೋಪವಂಶದ ಅವನ್ ಹಾಲು ಬೆಣ್ಣೆ ಕುಡ್ದು ಅವನೇನ್ ಮಾಡ್ತಾನ್ರಿ ಅಂತ ಕಂಸನಿಗೂ ಇತ್ತೇನ. ಬರೇ ಹಾಲು ಬೆಣ್ಣೆ ತಿಂದ್ಕೊಂಡ ಜನಾಂಗ ಅದೇನು ಮಾಡುತ್ತೆ ಅಂತ. ಹಾಲು ಬೆಣ್ಣೆ ತಿಂದವರು ಏನು ಗಟ್ಟಿಗರು ತೋರಿಸಿದ್ದು ಕೃಷ್ಣ. ಇತ್ತೀಚೆಗೆ ಒಂದು ಉದಾಹರಣೆ ಇದೆ ಅಲ್ಲ, ಹಸಿ ಹಾಲು ಲೀಟರ್ ಗಟ್ಟಲೆ ಕುಡಿತಿದ್ನಂತೆ. ಅದಕ್ಕೆ ಧೋನಿಯ ಬ್ಯಾಟಿಂಗ್ ಆ ಪರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಎಲ್ಲಿಂದ ಬಂದಿದ್ದಾನೆ? ಬಿಹಾರದವ, ಮಗಧ ವಂಶ. ಅಲ್ಲಿ ಯದುಗಳೇ ಇದ್ದದ್ದು. ಇನ್ನೊಂದು ಯಾರು ಹೇಳಲಿಲ್ಲ, ಹಾಲು ಬೆಣ್ಣೆ ತಿಂದವ ಭಾರೀ ಬ್ಯಾಟಿಂಗ್ ಮಾಡಿದ, ಅವನು ಕೂಲ್ ಕ್ಯಾಪ್ಟನ್ ನೋಡಿ. ಯಾಕೆ? ಗೋವಿನ ಗುಣ. ಮಾಂಸ ತಿಂದವ ಕೂಲ್ ಆಗಕ್ಕೆ ಸಾಧ್ಯ ಇಲ್ಲ, ಹಾಲು ಕುಡಿದವ ಕೂಲ್ ಆಗಬಹುದು. ಎಲ್ಲ ಸಂದೇಶ ಇದೆ. ಕೃಷ್ಣ ಎಂದೂ ಕೋಪಿಸ್ಕೊಂಡಿಲ್ಲ. ಇಡೀ ಘಟನೆಗಳನ್ನು ನೆನಪಿಸ್ಕೊಳ್ಳಿ. 2 ಸಂದರ್ಭ ಕೋಪ, ಮತ್ತೆ ಎಲ್ಲೂ ಕೋಪ ಇಲ್ಲ ಅವನಿಗೆ. ಯಾಕೆ? ಒನ್ಸ್ ಅಗೇನ್ ಹಾಲು ಕುಡಿದವ
ನಮ್ಮಲ್ಲೊಂದು ದೊಡ್ಡ ಅಪಪ್ರಚಾರ ಬೆಳೀತಾ ಇದೆಯಲ್ಲ, ದನದ ಹಾಲು ಕುಡಿಬೇಡಿ, ನಿಮಗೆ ಹಾಗಾಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್, ನಿಮಗೆ ಅದು ಬರುತ್ತೆ ಇದು ನೀವು ಸಾಕೋ ದನ ಯಾವುದು ನೋಡಿಪ್ಪ, ಯಾವುದೋ ಬೀದಿಗೆಲ್ಲ ಬಿಟ್ಟು ಯಾವುದೋ ಜರ್ಸಿ ಆಕಳು ನಿಮ್ಮ ಸ್ಥಳೀಯ ತಳಿ ಅಲ್ಲ, ಅದರದ್ದು ಯಾವುದು ತಿಂದಿದೆ ಅಂತ ನೋಡಕ್ಕೆ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ, ಬೆಳಗಿನ ಸಂಜೆವರೆಗೆ ಬೀದಿಗೆ ಬಿಟ್ಟು ಆಮೇಲೆ ಅದನ್ನ ಇಂಜೆಕ್ಷನ್ ಕೊಟ್ಟು 15-20 ಲೀಟರ್ ಹಾಲು ಕರೆದು ಮಾರಿದ್ರೆ ಅದೆಂತ ಹಾಲು? ನಿಜವಾದ ಸ್ಥಳೀಯ ತಳಿಯ ಬರೇ ಗುಡ್ಡದಿಂದ ತಾನೇ ಆಯ್ಕೆ ಮಾಡಿ ಮೇದ ದನ ಮತ್ತು ಆಯ್ಕೆ ಮಾಡಿ ಮೇದ ದನದ ನಮ್ಮ ಕಣ್ಮುಂದೆ ನಾವು ಬೇರೆ ಏನನ್ನು ನಾವು ಹಾಕದ ದನಗಳ ಹಾಲು 2 ಅಥವಾ 3 ಲೀಟರ್ಗಿಂತ ಹೆಚ್ಚಿರಲ್ಲ ಒಂದು ಹೊತ್ತಿಗೆ, ಇರಕ್ಕೆ ಸಾಧ್ಯನೇ ಇಲ್ಲ. ಆಶ್ಚರ್ಯ ಆಗುತ್ತೆ ನಿಮಗೆ. 2 ಅಥವಾ 3 ಲೀಟರ್ ಹಾಲಿರುವ ಒಂದು ದನವನ್ನ ಏನಾದರೂ ಆ ಕರುವಿಗೆ 3 ಲೀಟರ್ ನೀವು ಕೊಟ್ಟು ನೋಡಿ. ನೀವೇ ಒಂದು ಬಹಳ ಜನ ಹೇಳುವ ಸ್ಲೋಗನ್ ಕೇಳ್ತೀರಿ, ಇದು ಎಕ್ಸ್ಪ್ಲಾಯಿಟೇಷನ್, ದನದ ಹಾಲಿರುವುದು ದನದ ಕರುವಿಗೆ, ಅದರ ಹಾಲನ್ನು ಅದು ಕೊಡದೆ ಅದನ್ನ ಕಟ್ಟಿ ಎಳೆದು ನೀವು ತಗೋತೀರಿ, ಇದು ಅಪರಾಧ ಅಂತೆಲ್ಲ ಹೇಳುವ ಒಂದು ವರ್ಗ ಇದೆ, ವೀಗನ್ಸ್ ಅಂತ ಅವರಿಗೆ ಹೆಸರು. ಪಾಪ ಅವರು ಒಂದಿಷ್ಟು ಕಾಲ ಗಾಂಧಿ ಮಾಡಿದ ಪರಂಪರೆ ಅದು, ಗಾಂಧಿ ಶುರು ಮಾಡಿದ್ದು ವೀಗನ್ಸ್ ಅಂತ. ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಫಸ್ಟ್ ಪರ್ಸನ್ ವೀಗನ್ಸ್ ಮಾಡಿದವರು, ಹಿಂಸೆ ಮಾಡಲ್ಲ ಅನ್ನುವ ಕಾರಣಕ್ಕೆ. ಅವ್ರು ಬೇರೆ ಏನಲ್ಲ, ನನಗೆ ಹಿಂಸೆ ಬೇಡ ಅಂತ, ಅದಕ್ಕೆ ಅವರು ವೀಗನ್ ಆದದ್ದು. ಇನ್ನೊಂದು ನಾನು ಹೇಳೋದು ಬಹಳ ಮುಖ್ಯವಾದದ್ದು, ಈ ನಿರ್ದಿಷ್ಟ ಗೋವಿನ ಎಲ್ಲ ಪ್ರಾಡಕ್ಟ್ಗಳನ್ನು ತನ್ನ ಕಾರಣಕ್ಕಾಗಿ ಉತ್ಪನ್ನ ಮಾಡದೆ ಜಗತ್ತಿನ ಕಾರಣಕ್ಕಾಗಿ ಉತ್ಪನ್ನ ಮಾಡುವ ಏಕಮಾತ್ರ ಪ್ರಾಣಿ ಅದು ಗೋವು. ಅದರ ಮಲ, ಅದರ ಮೂತ್ರ ಎಲ್ಲವೂ ಕೂಡ ನಿಮಗೆ ಮಲ ಅನ್ನಕ್ಕೆ ಬರಲ್ಲ ಶಬ್ದ. ಮಲ ಅನ್ಕೊಳ್ಳಿ ಅದು ಬೇರೆ ಅನ್ಸುತ್ತೆ, ಸೆಗಣಿ ಅನ್ಬೇಕು ಅಂದ್ರೆ ನಮಗೆ ಹೌದು. ಅಲ್ಲಿಯವರೆಗೆ ಪವಿತ್ರವಾಗಿ, ಅಂದ್ರೆ ಒಂದು ಜೀವ ತನ್ನ ಸಕಲ ವಸ್ತುಗಳನ್ನು ಉಪಯುಕ್ತವಾಗುವಂತೆ ಮಾಡಿದ ಏಕಮಾತ್ರ ಪಶು ಅದು ಗೋವು. ಆದ್ದರಿಂದ ಅದು ಜ್ಞಾನಕ್ಕೆ ಈಕ್ವಲ್, ಜ್ಞಾನದಲ್ಲಿ ಯಾವುದು ವ್ಯರ್ಥಗಳಿಲ್ಲ ನೋಡಿ. ಆದ್ದರಿಂದ ಅದಕ್ಕೆ ಗೋ ಅಂದ್ರೆ ಜ್ಞಾನ. ಎಲ್ಲವನ್ನು ಸಮೀಕರಿಸಿದ್ರು. ಆ ದನಕ್ಕೆ ನೀವೇ ಬಿಟ್ಟು ನೋಡಿ ನಿಮ್ಮ ಕರುವನ್ನು. ನಾವು ನಮ್ಮ ಕಲ್ಲಹಳ್ಳಿಯಲ್ಲಿ ದನ ಸಾಕಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ನೋಡಿ ನಿಮಗೆ ಹೇಳೋದು, ಒಂದು ಕರುವನ್ನು ಅದು ಅಷ್ಟು ಹಾಲು ಕೊಡೋದನ್ನು ಅದಕ್ಕೆ ಬಿಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ನಾವು ತಗೊಳ್ಳೋದೇ ಬೇಡ, ಯಾಕೆ ಬೇರೆ ಬೇರೆ ದನಗಳು, ನಮ್ಮಲ್ಲಿ 70 ದನಗಳಿದ್ದು, ಬೇರೆ ದನಗಳುಂಟಲ್ಲ ಅದರ ಹಾಲು ಮನೆಗೆ ಬಳಸೋಣ, ಈಗ ಹೆತ್ತ ಕರು ಇದು ಅದಕ್ಕೆ ಕೊಡೋಣ, ಕರು ಬೆಳೀಲಿ ಅಂತ. ವಾಂತಿ ಮಾಡಿಕೊಂಡು ರಕ್ತಕಾರಿ ಸತ್ತಿತ್ತು. ಯಾರನ್ನು ಕೇಳುವುದು ಅಂತ ಬೇರೆ ಬೇರೆಯವರನ್ನು ಕೇಳಿ ಕಡೆಗೆ ನಾವು ಮಂಟಪರ ತಮ್ಮ, ಅವರು ವೆಟರ್ನರಿ ಡಾಕ್ಟರ್ ಆಗಿ ಮಂಗಳೂರಲ್ಲಿದ್ದು, ಅವ್ರಿಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು, 1 ಮೊಲೆ ಮಾತ್ರ ಅದಕ್ಕೆ ಬಿಡಿ, ಅತಿ ಹಾಲು ಕೂಡ ಅದಕ್ಕೆ ಆಗಲ್ಲ ನೋಡಿ. ಹಾಗಾದ್ರೆ ಯಾಕಿದೆ ಅದಕ್ಕೆ ಹಾಲು? ಅದು ತನ್ನ ಉಪಕಾರಕ್ಕಾಗಿ ಹಾಲನ್ನು ಹೊತ್ತು ಬಂದ ತಾಯಿ ಅಲ್ಲ, ಅದು ಎಲ್ಲರಿಗೂ ಕೊಡುವುದಕ್ಕಾಗಿ ಹೊತ್ತು ಬಂದ ಹಾಲಿನ, ಅದಕ್ಕೆ ಯದುವಂಶರಲ್ಲಿ ಆ ಪರಂಪರೆ, ಯಾರು ಬಂದರೂ ಹಾಲು ಕೊಡಬಹುದು, ಯಾವ ತಾಯಿಯೂ. ಗೋವಿನ ವಂಶದವರವರು. ಗೋವು ತನ್ನ ಮಗುವಿಗಾಗಿ ಹಾಲಿಟ್ಟುಕೊಂಡದ್ದಲ್ಲ, ಯಾರಿಗೂ ಕೊಡಬಹುದು. ಇಂಥದೊಂದು ಪರಂಪರೆಯನ್ನ ತೋರಿಸಿತು ಆ ಗೋವು. ಆ ಗೋವಿನ ಹಾಲು ಕುಡಿದು ಇವನು ನಮಗೆ ಇಷ್ಟೆಲ್ಲ ಸಂದೇಶ ಕೊಡ್ತಿದ್ದಾನೆ. ಮತ್ತು ಅವನು ಹೇಳಿದ ಜಗತ್ತಿಗೆ ಹಾಲು ಕುಡಿದವ ಎಷ್ಟು ಕೂಲ್ ಮತ್ತು ಎಷ್ಟು ಗಟ್ಟಿಗ ಅಂತ ತೋರಿಸ್ತಾ ಬಂದ. ಆಗ ಒಂದು ಸಂದರ್ಭ ಬಂತಂತೆ. ಬೇರೆ ಬೇರೆ ಮನೆಗೆ ಹೋಗಿದ್ದಾನೆ ಕೃಷ್ಣ, ಅಲ್ಲೆಲ್ಲ ಹೋಗಿ ಮಡಕೆ ಹೊಡೆದಿದ್ದಾನೆ, ಹಾಲು ಕುಡ್ದಿದ್ದಾನೆ. ಇವರು ನೋಡಿದ್ರು ಒಂದು ದಿವಸ ಕಂಪ್ಲೇಂಟ್ ಮಾಡೇ ಬಿಡ್ಬೇಕು, ಇದು ಎಷ್ಟು ದಿವಸ ತಡ್ಕೊಳ್ಳೋದು ಅಂತ ಹೇಳಿ ಕೃಷ್ಣನನ್ನ ಕಂಕುಳಲ್ಲಿ ಎತ್ಕೊಂಡು, ಬಗಲಲ್ಲಿ ಎತ್ಕೊಂಡು ಹೋಗಿ ಯಶೋದೆಗೆ ರಿಪೋರ್ಟ್ ಮಾಡುವ ಅಂತ ಎಲ್ಲ ಬಗಲಲ್ಲಿ ಮಗ ಹಿಡ್ಕೊಂಡಿದ್ದಾರೆ ಕೃಷ್ಣನನ್ನು. ಯಶೋದೆ ಮನೆಗೆ ಬಂದಿದ್ದಾರೆ. ಯಶೋದೆ ನಿನ್ನ ಮಗ ಅನ್ನುವಾಗ ಯಶೋದೆ ಬಗಲಲ್ಲಿದ್ದಾನೆ ಅವ. ಹೀಗೆ ನೋಡಿದ್ರೆ ಇವರ ಮಗ. ಇವರು ಎತ್ತಿಕೊಂಡದ್ದು ಕೃಷ್ಣನನ್ನ ಅಲ್ಲಿ. ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿ ಹೀಗೆ ನೋಡುವಾಗ ತಾವು ಹೆತ್ತ ಮಗ, ಅಲ್ಲಿ ನೋಡುವಾಗ ಯಶೋದೆ ಹತ್ರನೇ ಇದ್ದಾನೆ. ಏನು ಕಂಪ್ಲೇಂಟ್ ಮಾಡೋದು? ವಾಪಸ್ ಬಂದಿದ್ದಾರೆ. ನೀವು ಹಾಲು ಕೊಡುವುದು ನಿಮ್ಮ ಮಗನಿಗೆ ಅಂತ ಸೂಚನೆ ಕೊಟ್ಟದ್ದು ಕೃಷ್ಣ. ನಾನು ನಿಮ್ಮ ಮಗನಲ್ಲ ಅಂತ ಭಾವಿಸಬೇಡಿ. ಆದರೆ ಇವಳಿಗೇನು ತಿಳುವಳಿಕೆ, ಇದು ನನ್ನ ಮಗನೇ ಅಂತ. ಅವಳೇನು ಮಾಡಿದ್ಲು? ಅವಳು ತುಂಬ ಅದನ್ನು ಕೂತು ನಿದ್ದೆ ಮಾಡಿಸೋದು, ಹಾಲು ಓಡೋದೆಲ್ಲ ಮಾಡುವಾಗ ನನ್ನ ಮಗು ಅಂತ ಹಂಬಲಿಸಿ ಮಾಡ್ತಿದ್ಲಂತೆ ಯಶೋದೆ. ಒಂದು ದಿವಸ ಈ ತಾಯಿಗೂ ಪಾಠ ಮಾಡಬೇಕು, ಅವರಿಗೆಲ್ಲ ಆಯ್ತಲ್ಲ ಪಾಠ, ಈ ತಾಯಿಗೂ ಪಾಠ ಮಾಡಬೇಕು ಅಂತ ಬಾಯಿಯನ್ನ ಆಕಳಿಸಿದ ಹಾಗೆ ಮಾಡುವಾಗ ಇವಳು ಹೀಗೆ ಮುಖ ನೇವರಿಸ್ಕೊಂಡಿದ್ದಾಳೆ. ನಿದ್ದೆ ಮಾಡೋ ಹೊತ್ತು ಬಾಯಿ ಆಕಳಿಸೋಕೆ ಇದೆಂಥದ್ದು ಕಂಡದ್ದು ಅಂತ ನೋಡಿದ್ರೆ ಬ್ರಹ್ಮಾಂಡ ಕಂಡಿದೆ. ಇವಳೇ ಒಮ್ಮೆ ಹೀಗೆ ಗಾಬರಿಯಾಗಿ ನೋಡ್ತಾಳೆ.
ಅವ ಮತ್ತೆ ಬಾಯಿ ಮುಚ್ಚಿದ್ದಾನೆ. ಇವಳಿಗೇನು ಅನ್ನಿಸ್ತು, ನನಗೆ ಭ್ರಮೆ ಆದ್ದೇನ, ಮಗುವಿಗೆ ನಿದ್ದೆ ಮಾಡಿಸೋ ಅವಸರದಲ್ಲಿ ನನಗೆ ನಿದ್ದೆ ಬಂದಿದೆ ಕಾಣ್ತದೆ, ನನಗೆ ಏನೋ ಕನಸು ಬಿತ್ತೇನ, ನನಗೆ ಭ್ರಮೆ ಆಯ್ತೇನ ಅಂತ ಮತ್ತೆ ಅದನ್ನು ಹಾಗಿರ್ಲಿಕ್ಕಿಲ್ಲ. ಓ, ಇವಳಿಗಿನ್ನೂ ಗೊತ್ತಾಗಲಿಲ್ಲ. ಕೃಷ್ಣ ಅರ್ಧಂಬರ್ಧ ಯಾವ ಕೆಲಸವನ್ನೂ ಮಾಡಲಿಲ್ಲ, ಮಾಡಿದರೆ ಪೂರ್ಣವೇ. ಯಶೋದೆಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಗೊತ್ತಾಯಿತು ಕೃಷ್ಣನಿಗೆ. ಇನ್ನೊಂದು ಸಂದರ್ಭ ಬಂತು, ಯಾರೋ ಬಂದರು, ಇತರ ಗೋಪಿಕೆಯರೋ ತಾಯಿಯಂದರು ಯಾರೋ ಬಂದು ನೋಡಿ, ನಿಮ್ಮ ಮಗ ಮಣ್ಣು ತಿಂತಾನೆ, ಹೇಳಿದ್ದು ಕೇಳೋದಿಲ್ಲ. ಮಣ್ಣು ತಿಂತಾನ? ಹೌದು ಅಮ್ಮ, ನಾನು ಮಣ್ಣು ತಿಂದಿಲ್ಲಮ್ಮ. ಸುಳ್ಳು ಹೇಳ್ತೇ? ಇಲ್ಲಮ್ಮ, ನಾನು ನಿಜವಾಗ್ಲೂ ಮಣ್ಣು ತಿಂದಿಲ್ಲ. ನೋಡ, ಬಾಯಿ ತೆಗಿ ಅಂತ ಕೃಷ್ಣನನ್ನು ಗದರಿಸಿದ್ಲು ತಾಯಿ. ಅಂತ ಬಾಯಿ ತೆರೆದ ಕೃಷ್ಣ. ಅವಳಿಗೆ ಮತ್ತೆ ಬ್ರಹ್ಮಾಂಡ ದರ್ಶನ. ಯಾವುದನ್ನು ತ್ರಿಲೋಕ ಅಂತ ಹೇಳ್ತೇವೆ ಅವೆಲ್ಲವೂ ಕಂಡಿದೆ. ಸಾಕ್ಷಾತ್ ಗೋಕುಲ ಕಾಣ್ತಾ ಇದೆ, ತಾನು ಕಾಣ್ತಿದ್ದಾಳೆ ಅಲ್ಲಿ ಒಳಗೆ. ರೀಕನ್ಫರ್ಮೇಷನ್ ಭಗವಂತ ಕೊಟ್ಟ. ಏನು ಕನ್ಫರ್ಮೇಷನ್ ಕೊಟ್ಟ? ನಾನು ನಿನ್ನ ಮಗ ಅಲ್ಲ, ನಾನು ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟವ. ಆದರೆ ಅದನ್ನು ನೋಡಿದವಳೊಮ್ಮೆ ಗಾಬರಿ ಆದ್ಲು, ಮರ್ತೋಯ್ತು ಮರುಕ್ಷಣದಲ್ಲಿ. ಎಷ್ಟು ಮರ್ತೋಯ್ತು? ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗ ಎಂದು ತಿಳಿಯುತ್ತ. ಜಗದೋದ್ಧಾರನ ಅನ್ನೋದು ಅದಕ್ಕಾಗಿ ಪುರಂದರದಾಸರು ಅವನು ಜಗದೋದ್ಧಾರ, ಆದರೆ ಅವಳು ಎಣಿಸಿದ್ಲು ನನ್ನ ಮಗ. ಈ ನನ್ನ ಮಗ ಅನ್ನುವ ಭಾವ ಹೋಗಲಿಲ್ಲ. ಎಷ್ಟೊಂದು ನಾನು ಹೇಳ್ತಾ ಹೋದ ಹೆಸರುಗಳನ್ನು ನೀವು ನೋಡಿದ್ರಿ. ಸುಮ್ಮನೆ ಬಕಪಕ್ಷಿ ಇರುವುದು ಹೇಗೆ ಹೇಳಿ? ಒಂಟಿ ಕಾಲಲ್ಲಿ ತಪಸ್ಸು ಮಾಡುವ ಋಷಿ ಹಾಗೆ ಇರುತ್ತೆ, ಹೀಗೆ 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 ಮಾಡ್ಕೊಂಡಲ್ವಾ? ಬಕ ಚೂಪು, ಅದರ ಕೊಕ್ಕು. ಎಷ್ಟು ಹೊತ್ತಿಗೆ ಅಲ್ಲಿ ಬರುವ ಮೀನಿದೆ ಅದನ್ನು ಟಕ್ ಅಂತ ಹಿಡಿದು ಆರಾಮ ಮತ್ತೆ ತಪಸ್ವಿಯ ಹಾಗೆ, ಒಂಟಿ ಕಾಲಲ್ಲಿ ನಿಂತ ತಪಸ್ವಿಯ ಹಾಗೆ ಇರುತ್ತೆ ನೀರಲ್ಲಿ. ಅಜಗರ ಎಂದೂ ತಾನೇ ಹೋಗಿ ಆಹಾರ ಹುಡುಕಲ್ಲ, ಬಿದ್ಕೊಂಡಲ್ಲೇ ಬಿದ್ಕೊಂಡಿರೋದು. ಸಾಮಾನ್ಯವಾಗಿ ಅವಧೂತರಿಗೆಲ್ಲ ಅಜಗರದ ಹಾಗಿರ್ಬೇಕು ಅಂತಲೇ ಅನಿಸ್ತದೆ, ಬಿದ್ಕೊಂಡೇ ಇರೋದು. ಯಾರಾದರೂ ಬಂದರೆ ಅಂತ ಬಾಯಿ ತೆರೆದು ನುಂಗಿಬಿಡೋದು. ಇನ್ನು ನೀವು ಯಾವುದೇ ಒಂದು ಗೂಳಿ ಎತ್ತು ನೋಡಿ, ಅದಕ್ಕೆ ಭಯಂಕರವಾದ ಒಂದು ಸೊಕ್ಕು. ದನಗಳನ್ನೆಲ್ಲ ಹೇಗೆ ಆಡಿಸ್ತದೆ ನೀವು ನೋಡಬೇಕು. ಒಂದು ಗೂಳಿ ಇರಬೇಕು ಮನೆಯಲ್ಲಿ. ನಮ್ಮ ಮನೇಲಿ ಉಂಟಲ್ಲ 70 ದನಗಳಿಗೆ ಒಂದು ಗೂಳಿ ಇರೋದು. ಹೆಂಗಾಡಿಸ್ತದೆ! ಗೂಳಿಗೆ ಮದ, ಮಹಾಮದ. ಅದು ದನದ ಹಾಗಲ್ಲ. ಕತ್ತೆ ಇದೆ, ಕತ್ತೆ ನಿಮಗೆ ಗೊತ್ತು, ಅದು ಎಷ್ಟು ತಾನು ಅಲ್ಪ ಇದ್ದರೂ ಕೂಡ ನಾನು ಮಹಾಪ್ರತಾಪವಾನ್ ಅಂತ ತಿಳ್ಕೊಂಡು ಹಿಂದೆ ಬಂದವರನ್ನೆಲ್ಲ ಓದಿತ್ತದೆ. ನನ್ನ ಹಿಂದೆ ಇರೋರೆಲ್ಲ ಕಡಿಮೆ ಅಂತಲೇ ಅದರ ತಿಳುವಳಿಕೆ ಅಲ್ವಾ? ಎಂದು ಕೂಡ ಅದು ಮುಂದೆ ಬಂದು ಫೈಟ್ ಮಾಡೋದೇ ಇಲ್ಲ, ಹಿಂದೆ ಬಂದವರನ್ನು ಮಾತ್ರ ಬಿಡಲ್ಲ. ಹೀಗಾಗಿ ಕತ್ತೆ. ಇನ್ನು ನೀವು ಯಾವ ಈ ಕೃಷ್ಣನ ಹತ್ರ ಬಂದವರಿದ್ದಾರೆ, ಇನ್ಯಾವನೋ ಒಬ್ಬ ಬಂದಿದ್ದಾನೆ. ಅವನು ಬಂದದ್ದು ಹೇಗೆ? ಒಬ್ಬ ಗೋಪಾಲಕನ ರೂಪದಲ್ಲಿ. ಇನ್ನೊಬ್ಬ ಬಂದದ್ದು ಹೇಗೆ? ಪುಟ್ಟ ಕರುವಿನ ವೇಷದಲ್ಲಿ. ನಾವೆಲ್ಲರೂ ಕೂಡ ನಮ್ಮ ಒಳಗೆ ಇರುವ ಇಂಥ ದೋಷಗಳಿವೆಯಲ್ಲ, ತೃಣಾವರ್ತ ಮತ್ಯಾರು ನಿತ್ಯ ಗಾಳಿ ಸುದ್ದಿ ಮಾಡಿ ಒಂದು ಕುಟುಂಬವನ್ನೇ ಬೀದಿಪಾಲು ಮಾಡಿಸುವ ನಮ್ಮ ಗಾಳಿ ಸುದ್ದಿಯ ಮಾತು. ಶಾಂತವಾದ ಕುಟುಂಬವನ್ನು ನಮ್ಮ ಮಾತಿನ ಗಾಳಿ ಸುದ್ದಿಯ ಮೂಲಕ ಹೇಗೆ ಬೀದಿಗೆ ತರ್ತೇವೆ ಯೋಚನೆ ಮಾಡಿ. ಎಂಥೆಂಥ ಸಭ್ಯರನ್ನ, ಒಳ್ಳೊಳ್ಳೆಯ ಕೆಲಸ ಮಾಡಿದ ಮಹಾ ಕ್ಷೇತ್ರಗಳಲ್ಲೆಲ್ಲ ಇದ್ದು ತುಂಬ ಭಕ್ತಿಯಿಂದ ನಡೆದವರನ್ನ ಗಾಳಿ ಸುದ್ದಿಯ ತೃಣಾವರ್ತ ಎತ್ತಿ ಎತ್ತಿ ಹೇಗೆ ಬೀದಿಗೆ ಹೋಗದಿದ್ದಾನೆ ಯೋಚನೆ ಮಾಡಿ. ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಮನೆಯಲ್ಲಿಯೇ ಕೂತಿದ್ದಾಗ ತೃಣಾವರ್ತರೆ, ಯಾರದ್ದೋ ಮನೆಯ ಗಾಳಿ ಸುದ್ದಿ ಮಾತನಾಡುವಾಗ ನಮ್ಮ ಮೌಢ್ಯ, ಅಜ್ಞಾನ, ಮಹಾ ನಮ್ಮ ಒಳಗಿರುವ ಪೊಳ್ಳುತನ, ಏನೂ ಗೊತ್ತಿಲ್ಲದ ದಡ್ಡತನ ಇವುಗಳಲ್ಲೆಲ್ಲ ಇದ್ದಾಗ ಕತ್ತೆಗಳೇ. ಆದರೂ ಹಿಂದಿನಿಂದ ಒದೆಯೋದನ್ನು ಬಿಡದೇ ಇರುವ ದುರಹಂಕಾರ ನಮಗೆ. ನಾವು ನಮ್ಮ ಮುಂದೆ ಎಲ್ಲ ದನಗಳು ಬಂದು ಶರಣಾಗ್ತವೆ, ಆದ್ರಿಂದ ದನಕ್ಕಿಂತ ನಾನೇ ದೊಡ್ಡದು ಅಂತ ಭಾವಿಸುವ ಗೂಳಿ ಇದೆಯಲ್ಲ, ಅದರ ಹಾಗೆ ಜ್ಞಾನಿಗಳ ಮುಂದೆಲ್ಲ ನಮ್ಮ ಅಜ್ಞಾನವೇ ದೊಡ್ಡದು ಅಂತ ಪ್ರದರ್ಶಿಸುವ ಗೂಳಿಗಳೇ ನಾವು. ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ತುಂಬ ಪಾಪದವರ ಹಾಗೆ ಇದ್ದು ಗೊತ್ತ
ಗೊತ್ತೇ ಆಗದ ಹಾಗೆ ಅವರನ್ನು ನುಂಗಿಬಿಡುವ ಅಘಾಸುರರೇ. ಎಂತೆಂಥ ಹೆಬ್ಬಾವುಗಳು ನಾವು. ನಮ್ಮ ಒಳಗೆ ಯಾರಲ್ಲಿಲ್ಲ ಹೇಳಿ ಇಷ್ಟು ಗುಣಗಳು, ಅವಗುಣಗಳು, ದೋಷಗಳು. ಇವೆಲ್ಲವನ್ನು ನಾವು ನಮ್ಮ ಒಳಗೆ ಅಂತರ್ಗತ ಮಾಡಿಕೊಂಡು ಇಟ್ಕೊಂಡಿದ್ದೇವೆ. ಕೃಷ್ಣ ಇದೆಲ್ಲ ಸೂಚನೆ ಕೊಟ್ಟ. ನಿಮ್ಮ ಒಳಗಿನ ಕತ್ತೆಯನ್ನು ಕೊಂದು ಹಾಕಿ, ನಿಮ್ಮ ಒಳಗಿನ ಆ ಗೂಳಿಯನ್ನು ಕೊಂದು ಹಾಕಿ, ನಿಮ್ಮೊಳಗೆ ಮಲಗಿರುವ ಈ ಹೆಬ್ಬಾವನ್ನು ನಾಶ ಮಾಡಿ, ಮತ್ಯಾವುದೋ ನಿಮ್ಮ ಒಳಗೆ ಕೂತು ಅದು ಇದು ಅಂತ ಸುಂಟರ ಗಾಳಿ ಎಬ್ಬಿಸುವ ದುಷ್ಟ ಯೋಚನೆಗಳಿವೆ ಅಲ್ಲ, ನಿರ್ನಾಮ ಮಾಡಿ. ಯಾವುದು ನಮ್ಮ ಒಳಗೆ ಬೇಡವಾದದ್ದಿದೆ ಅದು ಬಕನ ಹಾಗೆ, ತಪಸ್ವಿಯ ಹಾಗೆ, ಲೋಕಕ್ಕೆ ಭಾರೀ ತಪಸ್ವಿಯ ಹಾಗೆ, ಅಧ್ಯಾತ್ಮ ಜೀವಿಯ ಹಾಗೆ ಕಾಣಿಸುವವರು ಒಳಗೊಳಗೆ ಹೇಗೆ ಮೀನು ನುಂಗ್ತಾರೆ ಯೋಚನೆ ಮಾಡಿ. ಎಲ್ಲರನ್ನೂ ಹೇಳಿದ ಕೃಷ್ಣ, ಇವರು ಯಾರೂ ಲಾಯಕ್ಕಲ್ಲ, ನೋಡಿಕೊಳ್ಳಿ ಅಂತ ಸೂಚನೆ ಕೊಟ್ಟ. ನನಗೆ ಕಾಣುವುದು ಹಾಗೆ. ಜಗತ್ತಿನ ಎಲ್ಲ ಇಂಥ ರೂಪಗಳನ್ನು ಭಗವಂತ ನಮ್ಮ ಕಣ್ಣ ಮುಂದೆ ಇಟ್ಟು, ಇವರೆಲ್ಲರೂ ಕೂಡ ಮಹಾ ಮೋಸಗಾರರಿದ್ದಾರೆ, ನೋಡಿ ನೋಡಿ ಅಳೆದು ಅಳೆದು ಅವರ ಜೊತೆಗೆ ವರ್ತನೆ ಮಾಡಿ. ಕೃಷ್ಣನಿಗೆ ಏಕಕಾಲಕ್ಕೆ ಟ್ರೈನಿಂಗು ಕೂಡ ಕೊಟ್ಟ ಕಂಸ. ಸಣ್ಣ ಮಟ್ಟದಿಂದ ಕರುವಿನಿಂದ ಶುರು ಮಾಡಿ ತೃಣಾವರ್ತ, ಪೂತನೆ, ಹೀಗೆ ಒಂದೊಂದೇ ಕಳಿಸ್ಕೋತಾ ಕೃಷ್ಣನ ಫಿಸಿಕಲ್ ಫಿಟ್ನೆಸ್ ಹೆಚ್ಚುತ್ತಾ ಹೋಗ್ತಿರ್ಬೇಕು. ಯೋಚನೆ ಮಾಡಿ ನೀವು. ಪುಟ್ಟ ಬಾಲಕ, ಅವನಿಗೆ ಒಳ್ಳೇದಾಯ್ತು, ಒಂದೊಂದೇ ಫೈಟಿಂಗ್ ಮಾಡಿ 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 ಬಲ ಒಳ್ಳೆ ಹೆಚ್ಚು. ಆಮೇಲೆ ಅವನ ಈ ಗೋಪಾಲಕರ ಜೊತೆಗೆಲ್ಲ ಅವನು ಕ್ರೀಡೆ ಆಡ್ತಿದ್ದಾಗ ಮಲ್ಲ ಯುದ್ಧ ಆಡ್ತಿದ್ದ ಅನ್ನೋದನ್ನೆಲ್ಲ ಬರುತ್ತೆ. ವಸುದೇವ ಅದನ್ನೆಲ್ಲ ತಾನು ಮಾಡಿದ್ದ ಅಂತ ನಾನು ನಿಮಗೆ ಹೇಳಿದೆ. ಬಹುಶಃ ನಂದಗೋಪ ಕೂಡ ಅಂತ ಟ್ರೈನಿಂಗ್ ಅನ್ನೆಲ್ಲ ಕೊಡ್ತಿದ್ನೋ, ಅಥವಾ ಮಕ್ಕಳೇ ಆಡ್ತಿದ್ರು. ಹೀಗಾಗಿ ಮಲ್ಲಯುದ್ಧದ ಒಂದು ಜಟ್ಟಿಗಳನ್ನು ಸೋಲಿಸುವ ಈ ಕಾಳಗಗಳನ್ನು ಕ್ರೀಡೆಯಾಗಿ ಆಡ್ತಿದ್ದ. ಏಕಕಾಲಕ್ಕೆ ಇಲ್ಲಿ ಬಂದಂತಹ ಬೇರೆ 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 ರೀತಿಯ ಇದನ್ನು ಕೊಲ್ಲಬೇಕು ಅಂದಾಗ ಅದಕ್ಕೆ ಬೇಕಾದ ಫಿಟ್ನೆಸ್, ಅದು ಬಂತು ಅಂದಾಗ ಅದಕ್ಕೆ ಬೇಕಾದ ಪ್ರತಿಯೊಂದು ಘಟನೆ ಆಗುವಾಗ ಗೋಪಾಲಕರು ಕೇಳ್ತಾರೆ, ಅದು ಹೇಗೆ ಆ ಕರುವನ್ನು ಹೀಗೆ ಬಾಲ ಬೀಸಿ ಎತ್ತಿ ಕತ್ತೆಯನ್ನು ತೆಗೆದು ಹೋಗುದು ಹೇಗೆ? ಅಥವಾ ಒಂದು ಧೇನುಕಾಸುರ ಇರ್ಬೋದು, ಪ್ರಲಂಬ ಇರ್ಬೋದು, ಯಾರನ್ನೆಲ್ಲ ಕೊಲ್ಲುವಾಗ ಕೆಲವು ಬಲರಾಮ, ಕೆಲವರು ಕೃಷ್ಣ. ಇವರಿಗೆ ಗೋಪಾಲಕರಿಗೆ ಆಶ್ಚರ್ಯ, ನೀವು ಹೇಗೆ ಮಾಡ್ತೀರಿ? ಟ್ರೈನಿಂಗ್ ಆಗ್ತಾ ಹೋಯ್ತು. ಒಂದೊಂದೇ ಪ್ರಾಣಿಯನ್ನ, ಒಂದೊಂದೇ ರಾಕ್ಷಸರನ್ನು ಕೊಲ್ಲುವಾಗ 11 ವರ್ಷದ ಹೊತ್ತಿಗೆ ಅಂತ ಕಂಸನ ಹತ್ರ ಬಂದ ಅಂತ ವಾದ. ಕೆಲವರದ್ದು ಇಲ್ಲ 13 ವರ್ಷ. ಅದೇನೇ ಇರಲಿ, ಹುಡುಗ ಅಂತೂ ಹುಡುಗನೇ. ಅಲ್ಲಿವರೆಗೆ ಬಂದು ಅದೆಲ್ಲ ಮಾಡಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡುವವರಿಗೆ ನಾನು ಹೇಳೋದು ಇದೆ. ಇದು ಸ್ಟೆಪ್ ಬೈ ಸ್ಟೆಪ್ ಕಾಸ್ಮಿಕ್ ಅರೇಂಜ್ಮೆಂಟ್ನಲ್ಲಿ ಕೃಷ್ಣ ಬಲರಾಮರ ಟ್ರೈನಿಂಗ್ ಕೂಡ ಆಯಿತು. ಎದುರಾಬದ್ರಾಗುವವನು ಸ್ಟ್ರಾಂಗ್ ಇದ್ದಾನೆ ಅಂದರೆ ನಾವು ಸ್ಟ್ರೆಂತ್ ಬೆಳೆಸ್ಕೊತಾ ಹೋಗ್ತೀವಿ. ಸಾಧ್ಯನಾ? ಕೃಷ್ಣನ ಮಟ್ಟದ ಸ್ಟ್ರೆಂತ್ ನಾನು ಯಾವಾಗಲೂ ಕೂಡ ಈ ಕೃಷ್ಣ ಮಾಡಿದ್ದನ್ನು ನಮಗೆ ಮಾಡೋಕ್ಕಾಗುತ್ತೆ ಅಂತ ನಂಬಿದವಳು. ಕೃಷ್ಣ ಯಾವುದು ಕೂಡ ನಮಗೆ ಸಾಧ್ಯ ಅಂತ ಈ ಭೂಲೋಕದಲ್ಲಿ ನಡೆದು ತೋರಿಸಿದ್ದು. ನೀವು ಮಾಡಿ, ಇದು ಸಾಧ್ಯ ಅಂತ ಹೇಳಕ್ಕೇನೆ ಅವನ ಆ ಅವತಾರದಲ್ಲಿ ಅದೆಲ್ಲವನ್ನು ಮಾಡಿದ್ದು. ಸುಮ್ಮನೆ ನಾನು ದೊಡ್ಡವ ಅಂತ ಹೇಳಿ ಹೋಗ್ಲಿಕ್ಕಲ್ಲ. ಆದರೆ ನನ್ನನ್ನು ನೀವು ಮನುಷ್ಯ ಅಂತ ಭಾವಿಸಿ ಅವಜಾನಂತಿ ಮಾಮೂಢಾಹ, ನನ್ನನ್ನು ತಿಳಿಯದೇ ವರ್ತಿಸಬೇಡಿ. ಮಮ ವರ್ತಮಾನ ವರ್ತಂತೆ, ನೀವು ನನ್ನನ್ನು ತಿಳಿದು ನನ್ನಂತೆ ವರ್ತಿಸ್ತೀರಿ ಅಂತಲೇ ನಾನು ಅಡ್ಡದಾರಿಯನ್ನು ತೋರಿಸುವುದಿಲ್ಲ, ಕೃತಿಗಳ ಮೂಲಕ ಒಳಿತನ್ನು ತೋರಿಸ್ತೇನೆ. ಎಲ್ಲ ಎಶ್ಯೂರೆನ್ಸ್ ಕೊಟ್ಟಿದ್ದಾನೆ ಕೃಷ್ಣ. ಹಾಗಾಗಿ ಕೃಷ್ಣನ ನಡೆ ಉಂಟಲ್ಲ, ಈ ನಮ್ಮಲ್ಲಿ ಈಗ ಯಾರಿಗೆ ಯಾವ ಮಗುವಿಗೆ ಸಾಧ್ಯ ಅಂತ ನೀವು ಕೇಳ್ಬೋದು. ಯಾವ ಮಗುವಿಗೆ ಸಾಧ್ಯ ರೀ? ಇಷ್ಟು ಸಣ್ಣ ಮಗು ಯಾರು ಮಾಡೋಕ್ಕಾಗತ್ತೆ? ಆ ಸಂದರ್ಭದಲ್ಲಿ ಹಾಗಿತ್ತು, ಆ ಮಗು ಹಾಗೆ ಮಾಡಿತ್ತು. ನಮಗೆ ಬಂದ ಕಾಂಟೆಕ್ಸ್ಟಿಗೆ ಅನುಗುಣವಾಗಿ ನಾವು ಕೂಡ ಸ್ಟ್ರೆಂಥನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ನಿಮಗೊಂದು ಅವರಿವರ ಉದಾಹರಣೆ ಬೇಡ. ನನ್ನ ಮನೆಯಲ್ಲಿ ನಾನು ಬಾಲ್ಯದಲ್ಲಿರುವಾಗ ನಾವು 4 ಜನ ಹೆಣ್ಮಕ್ಳು. ನಮ್ಮಮ್ಮ ಹೇಳ್ತಿದ್ಲು, ಏನೇ ಮಾಡ್ಲಿಕ್ಕೆ ಹೋಗುವಾಗ ಅದು ಹುಡುಗರು ಮಾಡೋದು ನೀನು ಮಾಡಬೇಡ ಅಂತ. ನಮ್ಮ 4 ಜನರಿಗೂ ಏನನ್ನೇ ಮಾಡುವಾಗ ನಂಗೆ ಸಡನ್ ಪ್ರಶ್ನೆ ಬರ್ತಿತ್ತು, ಹುಡುಗರು ಮಾಡಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ. ಯಾವುದೇ ಮರ ಹತ್ಲಿಕ್ಕೆ ಹೋದ್ರೆ ಹುಡುಗರು ಮಾತ್ರ ಮರ ಏರ್ಬೇಕು, ನೀನು ಏರ್ಬಾರ್ದು. ನಾನು ತೀರ್ಮಾನ ಮಾಡಿದೆ, ಅದು ಯಾವ ಮರವೂ ಬಿಡಬಾರ್ದು ಅಂತ. ಎಲ್ಲ ಮರ ಹತ್ತಿದೆ ನಾನು, ಪುಟ್ಟ ಬಾಲಕಿ ನಾನು ಅವಾಗ. ಆಮೇಲೆ ನನಗೆ ಎಲ್ಲಿವರೆಗೆ ಅದರ ಹುಚ್ಚು, ಅದು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ ನಾನು ನನ್ನೊಳಗೆ ಅಂದರೆ, ಯಾವ ಮರವೂ ನಮ್ಮ ಅಮ್ಮನ ನಟ್ಟ ತೋಟದ ಯಾವ ಮರವೂ ಬಿಡಬಾರ್ದು ಅಂತ ಎಲ್ಲ ಏರಿದೆ. ಒಂದು ಸಂದರ್ಭ ಹೇಗೆ ಅಂದರೆ, ಈ ಗೇರು ಗಿಡ ನಿಮಗೆ ಗೊತ್ತು, ಗೇರು ಬೀಜದ ಗಿಡ ಮರ, ಅದನ್ನು ಅಮ್ಮ ಸಾಲಾಗಿ 4 ನಟ್ಟಿದ್ಲು. ನಾನು ಎಷ್ಟು ನನ್ನನ್ನು ಎಕ್ಸ್ಪೆರಿಮೆಂಟಿಗೆ ತೊಡಗಿಸ್ಕೊಳ್ಳೋಕೆ ಶುರು ಮಾಡಿದೆ ಅಂದರೆ, 1ನೆಯ ಮರವನ್ನು ಏರಿ ಅದರ ಗೇರು ಬೀಜ ಕೊಯ್ದ ಮೇಲೆ 2ನೇ ಮರಕ್ಕೆ ಇದನ್ನು ಇಳಿದು ಅದನ್ನು ಹತ್ತುವುದು ಬೇಡ ಅಂತ ತೀರ್ಮಾನ ಮಾಡಿದೆ. ಇದರ ಟೊಂಗೆಗೆ ಜೋತು ಬಿದ್ದು ಉಯ್ಯಾಲೆ ತೂಗಿ ಆಚೆಯ ಟೊಂಗೆಗೆ ಹೋಗಿ ಆ ಟೊಂಗೆಯನ್ನು ಹಿಡಿದು ಆ ಮರ ಏರಿ ಬಿಡ್ತಿದ್ದೆ. ಹೀಗೆ 4 ಮರ
ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಮನಸ್ಸು ಮಾಡಿದರೆ ಯಾವುದು ಸಾಧ್ಯ ಅಂತ ಕೃಷ್ಣ ತೋರಿಸಿದ್ದಾನೆ. ನನ್ನ ಜೀವನ ಇಡೀ ನನಗೆ ಕೃಷ್ಣ ಆದರ್ಶ. ನೀವು ನಂಬ್ತಿದ್ರೆ, ನಾನು ಮಗು ಇರುವಾಗಿಂದ ಹೇಳ್ತಿದ್ದೆ, ನನಗೆ ನನ್ನ ಕಣ್ಣಲ್ಲಿ ನಿನ್ನ ನಗು ಕೊಡು, ನನ್ನ ಮುಖದಲ್ಲಿ ನೀನು ನಗದೇ ನಕ್ಕ ಹಾಗೆ ಕಾಣ್ತೀಯಲ್ಲ ಅದನ್ನು ಕೊಡು, ಪ್ರಾರ್ಥಿಸ್ತಿದ್ದೆ. ಟೈಮ್ ಪಾಸ್ ಅಂತ ಒಂದು ಪುಸ್ತಕ ಇದೆ, ಪ್ರತಿಮಾ ಬೇಡಿ ಇದ್ದು. ಹೋಗಿ ಹೋಗಿ ಕಬೀರ್ ಬೇಡಿನ ಹೆಂಡತಿ ಅವಳನ್ನ ಯಾಕ್ರಿ ಕೃಷ್ಣನ ಕೆಲಸದಲ್ಲಿ ತರ್ತೀರಿ ಅನ್ಬೇಡಿ, ಯಾರು ವರ್ಜ್ಯ ಅಲ್ಲ. ನಾನು ಮೊನ್ನೆ ದಿನ ನಿಮಗೆ ಹೇಳಿದೆ, ಯಾವ ರಾಕ್ಷಸ ವರ್ಜ್ಯ ಅಲ್ಲ ಅಂತ. ಪ್ರತಿಮಾ ಬೇಡಿಗೆ ಅವಳು ಸುಂದರಿ ಇರೋದಿಲ್ಲ, ಕುರೂಪಿ ಇರ್ತಾಳೆ. ಚಿಕ್ಕವಳಿರುವಾಗ ಎಷ್ಟು ಕುರೂಪಿ ಅಂದ್ರೆ, ಅವಳ ಅಕ್ಕಂದ್ರನ್ನು ಮತ್ತೆ ತಂಗಿಯಂದ್ರನ್ನು 3-4 ಜನ ಅವರು ಕೂಡ ಅವಳ ತಂಗಿಯಂದ್ರನ್ನು ಅಕ್ಕಂದ್ರನ್ನು ಅಟ್ರಾಕ್ಟ್ ಮಾಡಿಕೊಂಡು ಬರುವ ಗುಂಪೇ ಇರ್ತದೆ ಅವಳ ಮನೆಗೆ. ಅವ್ರ ಹೆಣ್ಮಕ್ಳಿರಲಿ ಹುಡುಗರಲ್ಲಿ ಎಲ್ಲರೂ ಬಂದು ಅವಳ ಅಕ್ಕಂದ್ರನ್ನು ಮುತ್ತುತ್ತಿರ್ತಾರೆ, ಅವಳ ಅಕ್ಕ ತಂಗಿಯಂದ್ರನ್ನು ಮೆಚ್ಚುತ್ತಿರ್ತಾರೆ. ಇವಳು ಒಂದೇ ಸಮನೆ ಇವಳ ಒಳಗೊಂದು ಆಂತರ್ಯದಲ್ಲಿ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಏನು ಪ್ರಾರ್ಥನೆ ಗೊತ್ತಾ? ನಾನು ಯಾರನ್ನೂ ಕರೆಯದೆ, ನಾನು ಯಾರ ಬಳಿಗೂ ಹೋಗದೆ, ನನ್ನ ಬಳಿಗೆ ಆಕರ್ಷಿತರಾಗಿ ಅವರು ತಾವಾಗಿ ಬರಬೇಕು, ಹಾಗೊಂದು ಮಾಡು ನನ್ನ ಒಳಗೆ. ಅವಳು ಒಂದನ್ನೇ ಪ್ರಾರ್ಥನೆ ಮಾಡಿದ್ಲು. ಅವಳ 8-9 ವಯಸ್ಸಿನಲ್ಲಿ ಒಂದು ದಿವಸ ಅವಳ ಅಕ್ಕನಿಗೆ ಔಷಧಿ ಕೊಡುವಾಗ ಅಪ್ಪ ಔಷಧಿ ಕೊಟ್ಟು ಹೋಗಿರ್ತಾರೆ. ಇವಳಿಗೊಂದು ಕಾಯಿಲೆ ಅವಳಿಗೊಂದು ಕಾಯಿಲೆ, ಏನೋ ಸಣ್ಣ ಜ್ವರವೋ ಎಂಥದೋ ಬಂದಿದೆ ಅಂತ ಅಂದ್ಕೊಳ್ಳಿ, ನನಗೂ ಗೊತ್ತಿಲ್ಲ, ಲೂಸ್ ಮೋಷನ್ ಎಂಥದ್ದು. ಅಪ್ಪ ಹೊರಗೋಗ ಹೇಳಿದ್ದಾರೆ, ಇದು ಮದ್ದು ನಿನ್ನ ಅಕ್ಕನಿಗೆ, ಇದು ನಿನಗೆ ಅಂತ. ಅವಳು ಎಕ್ಸ್ಚೇಂಜ್ ಆಗುತ್ತೆ ಕೊಡುವಾಗ. ಸಣ್ಣವಳಿದ್ದಾಳೆ, ಎಕ್ಸ್ಚೇಂಜ್ ಮಾಡಿದ ಪರಿಣಾಮವಾಗಿ ಇವಳು ಅನ್ಕಾನ್ಷಿಯಸ್ ಆಗ್ತಾಳೆ. ಅಪ್ಪ ಬರುವಾಗ ಇವಳು ಆಲ್ಮೋಸ್ಟ್ ಡೆಡ್, ಡಾಕ್ಟರ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇವಳು ತನ್ನ ಡೈರಿಯಲ್ಲಿ ಬರ್ಕೊಳ್ತಾಳೆ, ನಾನು ಆಗ ಸತ್ತಿದ್ದೆ, ಆದರೆ ನಾನು ಸತ್ತ ಹೊತ್ತಿಗೆ ನನ್ನೊಳಗೆ ಆ ಊರ್ವಶಿ ಬಂದು ಎಂಟರ್ ಆದಳು ಅಂತ ಬರ್ಕೋತಾಳೆ ಅವಳು. ನೀವು ಸಾಧ್ಯ ಆದರೆ ಆ ಪುಸ್ತಕ ಓದಿ, ಟೈಮ್ ಪಾಸ್. ಆ ಊರ್ವಶಿ ನನ್ನೊಳಗೆ ಬಂದು ಅಂದು ಪ್ರವೇಶ ಮಾಡಿದಳು, ಏಳುವಾಗ ನಾನಿರಲಿಲ್ಲ, ಊರ್ವಶಿ ಎದ್ದಿದ್ದಳು ಅಂತ. ಅಲ್ಲಿಂದ ನಂತರ ನೋಡಿ ಅವಳ ನಿರಂತರ ಪ್ರಾರ್ಥನೆ, ನಾನು ಅಟ್ರಾಕ್ಟ್ ಮಾಡುವ ಹಾಗೆ ಮಾಡು, ನನ್ನನ್ನು ನೋಡಿದ ಕೂಡಲೇ ಆಕರ್ಷಿತರಾಗಿ ಬರುವಂತೆ ಮಾಡು. ಅವಳು ಯಾವ ಮಟ್ಟಕ್ಕೆ ಆಕರ್ಷಿತಳಾಗ್ತಾಳೆ ಆ ಬಳಿಕ ಅಂದರೆ, ನಿಮಗೆ ಆ ಪುಸ್ತಕ ಓದಿ. ಕೆಡುಕು ಒಳಿತಿನ ಭಾಗ ನಾನು ಯಾವತ್ತೂ ನೋಡಲ್ಲ. ಅವಳು ಈ ಥರ ಒಬ್ಬ ಹುಡುಗನ ನೋಡಿದ್ಲು ಅಂತ ಇಟ್ಕೊಳ್ಳಿ, ಅವಳು ನೋಡಿದಾಗ ಮನಸ್ಸು ಮಾಡಿದ್ರೆ ಆಯ್ತು, ಆ ಹುಡುಗ ಅವತ್ತು ಬರ್ತಿದ್ದ. ಈ ಥರ ಅವಳ ಜೀವನ ಇಡೀ ಆಗತ್ತೆ. ಆದರೆ ಒಳಗೊಂದು ಇತ್ತಲ್ಲ ಜಾಗೃತವಾದದ್ದು, ಭಗವಂತನನ್ನು ಕೇಳಿದ್ದು, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಅವಳಿಗೆ ಒಂದು ದಿವಸ ಅನಿಸುತ್ತೆ, ಅದೇ ಮುತ್ತು, ಅದೇ ಆಲಿಂಗನ, ಅದೇ ದೇಹ ಸುಖ ಎಷ್ಟು ದಿನ, ಈ ಚರ್ಮಕ್ಕೆ ಇದರಾಚೆಗಿನ ಸುಖ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗ್ಬಿಡುತ್ತೆ. ಏನು ಬ್ಯೂಟಿಫುಲ್ ಇದೆ ಆ ಪುಸ್ತಕನೇ, ಒಂದು ವೇದಾಂತ. ಆಮೇಲೆ ಅವಳು ಒಂದೇ ಸಮನೆ, ನನಗಿದು ಸಾಕು, ನಾನು ಇದರಾಚೆಗಿನ ಪರಮ ಸುಖ ನೋಡಬೇಕು. ಈ ದೈಹಿಕ ಸುಖ ದೇಹ ಬದಲಾವಣೆ ಅಷ್ಟೇ, ಅದೇ ಅನುಭವ, ಇದರಲ್ಲೇನು ವ್ಯತ್ಯಾಸಗಳಿಲ್ಲ. ನಾನು ಇದರ ಆಚೆಗೆ ಹೋಗಬೇಕು ಅಂತ ಅವಳು ತನ್ನನ್ನು ಹಂಬಲಿಸಿದಾಗ ಅವಳು ಯಾವ ಮಟ್ಟಕ್ಕೆ ಹೋಗ್ತಾಳೆ ಅಂತಂದ್ರೆ, ನೋಡಿ ಅವಳಲ್ಲಿ ಆ ಥರದ ಒಂದು ಪಾಕ ಸ್ಥಿತಿ ನಿರ್ಮಾಣ ಆಗಿ ಅವಳು ಪರಮ ಪುರುಷನಿಗೆ ಅರ್ಪಿಸಿಕೊಳ್ಳುವ ತಾಯ್ತನಕ್ಕೆ ಬಂದಿದ್ದಾಳೆ. ಅರೌಂಡ್ 35 ಆವಾಗ ಅವಳಿಗೆ, ನೆನ್ಪಿಟ್ಕೊಳ್ಳಿ, ಅರೌಂಡ್ 35. ಆಗ ಎಂಥ ಅವಳಿಗೆ ಪರೀಕ್ಷೆ ಅಂದರೆ, ಅವಳು ಮಗ ಅಂತ ಭಾವಿಸುವ ಒಬ್ಬ ಹುಡುಗ ಇರ್ತಾನೆ, ಮಗನ ಹಾಗೆ ಅವಳು ಭಾವಿಸ್ತಿರ್ತಾಳೆ, ಅವಳಲ್ಲಿ ಆ ಭಾವ ಬೆಳೆದಿರ್ತದೆ. ಆ ಹುಡುಗ ಬರ್ತಾನೆ, ನಾನು ನಿನ್ನ ಜೊತೆಗೆ ಮಲಗಬೇಕು ಅಂತ. ಇವಳಿಗೆ ಆವತ್ತು ಎಷ್ಟು ವೇದನೆ ಅಂದರೆ, ಓ ದೇವರೇ, ನನ್ನೊಳಗಿನ ಆ ಅಪೇಕ್ಷೆಯನ್ನು ಹಾಗೆ ಉಳಿಸಿ ಬಿಟ್ಟೆಯಾ, ನಾನೀಗ ಅದನ್ನೆಲ್ಲ ದಾಟಬೇಕು ಅನ್ನೋ ಹಂಬಲದಲ್ಲಿದ್ದಾಗ ಇವನನ್ನು ಮತ್ತೆ ಅದಕ್ಕೆ ತಂದೊಡ್ಡಿದೆಯಾ ಅಂತ ಬೇಜಾರುಪಟ್ಟು ದುಃಖಿಸಿ ನಿರಾಕರಿಸ್ತಾಳೆ. ನಿರಾಕರಿಸುವಾಗ ಅವನು ಕೇಳೋದೇನು ಗೊತ್ತಾ, ಎಷ್ಟು ಗಂಡಸರ ಜೊತೆಗೆ ಮಲಗಿದ್ದಿ, ನನ್ನ ಜೊತೆಗೆ ಮಾತ್ರ ಬೇಡವಾಯಿತಾ? ಅವಳಿಗೆ ಮತ್ತೆ ನಾನು ಈ ಮಗುವನ್ನು ನೋಯಿಸ್ತೇನಲ್ಲ ಅಂತ ಆಗಲಿ ಅಂತ ಅವನ ಜೊತೆಗೂ ಮಲಗ್ತಾಳೆ. ಆದರೆ ನೆನ್ಪಿಟ್ಕೊಳ್ಳಿ, ಅವತ್ತು ಅವಳು ಮಾತೃತ್ವದ ಅನುಭವವನ್ನು ಅನುಭವಿಸ್ತಾಳೆ. ಕಡೆಗೆ ಅವಳು ಸಾಯುವುದು ಮಾನಸ ಸರೋವರದ ಯಾತ್ರೆಯಲ್ಲಿ, ಹಿಮಾಲಯದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ, ಹೆಣ ಕೂಡ ಸಿಗದೆ. ಯೋಚನೆ ಮಾಡಿ, 40ರ ಒಳಗೆ ಸಾವು. ಕರ್ಮಬಂಧನ ಎಷ್ಟು ಬೇಗ ಮುಕ್ತಿಯನ್ನು ಕೊಡುತ್ತದೆ. ಇಡೀ ಕರ್ಮಬಂಧನ ಒಂದು ಲೆಕ್ಕದಲ್ಲಿ ನೋಡಿದರೆ ದೇಹದ ಜೊತೆಗಿನ ಆಟ, ಕ್ರೀಡೆ. ಆದರೆ ಮಾಡಿದ ಆಂತರಂಗಿಕ ಆಟ ಅದಲ್ಲ, ಅದು ಭಗವಂತನ ಕಡೆಗಿತ್ತು. ಕರ್ಮಬಂಧನದಿಂದ ಪಾರಾದ್ಲು. ಅದಕ್ಕೆ ಎಷ್ಟೆಷ್ಟು ಆಯಾಮಗಳಿವೆ ನೋಡೋದಿಕ್ಕೆ. ಹಾಗಾಗಿ ನಮ್ಮ ಬದುಕನ್ನು ಕೃಷ್ಣ ಇಷ್ಟೆಲ್ಲ ಮಾಡಿ ತೋರಿಸುವಾಗ ನಾವು ನೆನಪಿಟ್ಟುಕೊಳ್ಳಬೇಕಾದದ್ದು, ನಾವು ಬಕಪಕ್ಷಿಗಳಾಗಬಾರ್ದು, ನಾವು ಅದಲ್ಲ ಇದಲ್ಲ ಎಲ್ಲ ತೋರಿಸಿದ. ಏಕಕಾಲಕ್ಕೆ ಬಲಿಷ್ಠರಾಗುವುದಕ್ಕೆ ಯಾವ ಯಾವ ಆಯಾಮಗಳಿವೆ ಅಂತ ತೋರಿಸಿದ. ಈ ಬಾಲಿಷ್ಠ್ಯವನ್ನು
ತೆಂಗಿನಕಾಯಿ ಸುಲಿಬಾರ್ದು, ಶೂಲಂಗಿಯಲ್ಲಿ 400 500 ಅದು ಗಂಡಸರಿಗೆ ಮಾತ್ರ ಸಾಧ್ಯ. ಮುಟ್ಟಿರುವಾಗ ಅಂತೂ ದೈಹಿಕವಾಗಿ ಹೆಣ್ಮಕ್ಳು ಬಹಳ ದುರ್ಬಲ, ಅವಾಗ ಏನೂ ಮಾಡಬಾರ್ದು. ಇದೆಲ್ಲ ನನ್ನ ಅಮ್ಮ ಹಾಕಿದ ಕಡಿವಾಣಗಳು ನನಗೆ. ಸೈಕಲ್ ಬಡ ಬಡ ಸೈಕಲ್ ಏರೋದು, ಸೈಕಲ್ ಬಿಡೋದು ಆ ಕಾಲಕ್ಕೆ ಇರಲೇ ಇಲ್ಲ. ಅದು ನೀನು ಸೈಕಲ್ ಹತ್ತಲಿಕ್ಕೆ ಕೂಡುದು ಅನ್ನುವಂಥ ಕಾಲ. ಈಜಲೇಬಾರ್ದು, ಹೆಣ್ಮಕ್ಳು ಈಜಲಿಕ್ಕೆ ಕಲೀಲಿಕ್ಕೋ ಎಲ್ಲವನ್ನೂ ಮಾಡಿದೆ. ಊರು ಮಾತಾಡಿತು. ಊರು ಏನು ಮಾತಾಡ್ತು ಅಂದರೆ ಅದೇನು ದೊಡ್ಡದು, ಸಣ್ಣ ಪುಟ್ಟ ಮರ ಯಾರು ಏರ್ತಾರೆ, ತೆಂಗಿನ ಮರ ಏರಕ್ಕೆ ಬರಲ್ಲ ಹೆಣ್ಮಕ್ಳಿಗೆ ಅಂತ. ನಾನು ತೆಂಗಿನ ಮರನ 24ನೇ ವಯಸ್ಸಿನವರೆಗೆ ಏರಿದ್ದೇನೆ. ನಾಗರ ತನುವಿಗೆ ನಮ್ಮ ಮನೆಯಲ್ಲಿ ಎಳ್ನೀರು ಕೊಯ್ತಿದ್ದದು ನಾನೇ. ಬೆಳಿಗ್ಗೆದ್ದು ನಮ್ಗೆ ಅಮ್ಮ ಹೇಳೋಳು, ಅವಾಗ ಮಳೆಗಾಲದಲ್ಲಿ ಅದು ಜಾರ್ತದೆ ಬೇರೆ. ನಾನು ಒಂದು ಹಗ್ಗ ಹಿಡ್ಕೊತಿರ್ಲಿಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಸ್ವಪ್ರಶಂಸೆಗಲ್ಲ, ಒಳಗೊಂದು ಸ್ಟ್ರಾಂಗ್ ವಿಲ್ ಮತ್ತು ಸ್ಟ್ರಾಂಗ್ ಆದ ನಂಬಿಕೆ ಆ ಭಗವಂತನ ಜೊತೆಗೆ ನಡೆಸ್ತದೆ. 600 ತೆಂಗಿನಕಾಯಿ ಸಿಪ್ಪೆನ ಶೂಲಂಗಿಯಲ್ಲಿ ಮುಟ್ಟಿರುವ ದಿನಗಳಲ್ಲೇ ಸುಲಿದು ತೋರಿಸಿ, ಅಮ್ಮ ನನಗೆ ದಣಿವೇ ಆಗಲಿಲ್ಲ, ನೋಡು ನಾನು 600 ಸಿಪ್ಪೆ ಸುಲಿದು ಹಾಕಿದ್ದೇನೆ. ಯಾಕೆ ಮಾಡಿದೆ? ಕೃಷ್ಣನಿಗೆ ನಾನು ಅದೇ ಹೇಳೋದು, ಕೃಷ್ಣ ನಮಗೆ ಹೇಳಿ ಹೋಗಿದ್ದಾನೆ, ನೀನು ಮನಸ್ಸು ಮಾಡಿದರೆ ನಿನ್ನ ಒಳಗೆ ಎಂತ ಈ ಜಾಯಿಂಟ್ ವೀಲ್ ಅಂತ ಬರುತ್ತೆ, ನಿಮ್ಗೆ ಗೊತ್ತು. ಜಾಯಿಂಟ್ ವೀಲಲ್ಲಿ ಫಸ್ಟ್ ಟೈಮ್ ಕೂತ್ಕೊಂಡಾಗ ನನಗೆ ಗೊತ್ತೇ ಇರಲ್ಲ, ಭಾರಿ ಮಜಾ ಆಗ್ತಂತ ಎಲ್ಲರೊಟ್ಟಿಗೆ ಕೂತ್ಬಿಟ್ಟಿದ್ದೀನಿ. ಆಗೇನು ನಾನು 4ನೇ ಕ್ಲಾಸು 5ನೇ ಕ್ಲಾಸು. ಅದು ಹೀಗೆ ಹೋಗುವಾಗ ಭಾರಿ ಮಜಾ. ಜೀವನದಲ್ಲಿ ಏರುವುದು ಎಲ್ಲರಿಗೂ ಮಜಾ, ಬೀಳುವಾಗ ಭಾರಿ ಭಯ. ಬೀಳುವಾಗ ದಸಕ್ಕಾಗಿಬಿಡ್ತು. ಎಷ್ಟು ದಸಕ್ಕಾಗಿತ್ತಂದ್ರೆ ಸತ್ತೆ ಅಂತ. ನೀವು ನಂಬ್ತಿದ್ರೆ ಆ ಬೀಳುವಾಗ ಒಂದು ಭಯ ಆಯ್ತಲ್ಲ, ಆಗ ಕೃಷ್ಣನನ್ನೇನೋದು ಹೇಳಿದೆ, ಇಂಥ ಭಯದ ಹೊತ್ತಲು ನಿನ್ನ ನಗು ಹೋಗಬಾರ್ದು ನನ್ನ ಒಳಗಿಂದ, ನನ್ನೊಳಗೆ ನಿನ್ನ ನಗು ಹಾಗೆ ಇಡು. ಯಾಕೆ ಹೇಳಿದೆ? ಕೃಷ್ಣ ಅಂಥದೊಂದು ಶಕ್ತಿಯನ್ನು ನಮ್ಮೊಳಗೆ ಇಡಲಿಕ್ಕೆ ಬಂದವ. ಅವನು ಆಗಿ ಹೋದವನಲ್ಲ, ಅವನು ತಾನು ಮಾತ್ರ ಹಾಗೆ ಬದುಕ್ತೇನೆ ಅಂತ ಹೇಳಿ ಹೋದವನಲ್ಲ. ಮಮ ವರ್ತ್ಮಾನುವರ್ತಂತೆ, ನನ್ನನ್ನು ನೋಡಿ ನೀವು ನಡೀತೀರಿ ಅಂತ ಸೂಚನೆ ಕೊಟ್ಟವ, ನಡಿಬಹುದು ಅಂತಲೂ ಅರ್ಥ. ಎಲ್ಲ ಸೂಚನೆಗಳನ್ನು ತನ್ನ ಬದುಕಿನ ಬಾಲ್ಯದಲ್ಲೇ ಮಾಡಿ ತೋರಿಸುವಾಗ ತಾನು ಗಟ್ಟಿ ಆಗ್ತಾ ಹೋದದು ತನ್ನ ಸ್ವಪ್ರಶಂಸೆಗಲ್ಲ, ತಾನು ಇನ್ನೇನು ಆಗ್ಲಿಕ್ಕಿದೆ ಅನ್ನುವುದನ್ನು ತಾನು ಗುರಿ ಇಟ್ಟುಕೊಂಡು ನಡೆದ. ಹಾಗೆ ಬೆಳೀತಾ ಬೆಳೀತಾ ಯಾರಿಗೆಲ್ಲ ಪ್ರಶ್ನೆ ಆಗಿದ್ದಾನೆ ಅಂದರೆ, ಬ್ರಹ್ಮನಿಗೆ ಅನ್ನಿಸ್ತಂತೆ, ಈ ಗೋಪಾಲಕರೊಟ್ಟಿಗೆ ಕೃಷ್ಣ ಭಾರೀ ಆಟ ಆಡ್ತಾನೆ, ಅದು ಇದು ಎಲ್ಲ ಪ್ರಾಣಿಗಳನ್ನು ಕೊಲ್ಲೋದು, ರಾಕ್ಷಸರನ್ನು ಕೊಲ್ಲೋದು ಎಲ್ಲ ಹುಷಾರಿದ್ದಾನೆ, ಒಂದ್ಸರಿ ಇವನು ಎಷ್ಟು ಕೆಪಾಸಿಟಿ ಇದೆ ನೋಡಲೇಬೇಕು ಅಂತ ಹೇಳಿ ಅಷ್ಟು ದನಗಳನ್ನು ಅಪಹರಿಸಿದ. ತನ್ನ ಮಾಯೆಯ ಮೂಲಕ ಗೋವರ್ಧನಗಿರಿಯ ಆಚೆಗಿಟ್ಟ. ಇವರು ಗೋಪಾಲಕರು ಎಲ್ಲ ದನಗಳನ್ನು ಹುಡುಕ್ತಾರೆ, ಒಂದು ದನಗಳಿಲ್ಲ. ಗೋಪಾಲಕರು ಬಂದು ಕೃಷ್ಣನಿಗೆ ಹೇಳ್ತಾರೆ, ದನಗಳಿಲ್ಲ. ಕೃಷ್ಣ ಹೀಗೆ ಒಮ್ಮೆ ನೋಡಿದ, ಅವನಿಗೆ ಕಾಣಿಸಿತು ಇದು ಬ್ರಹ್ಮನ ಆಟ ಅಂತ. ಅವ ಏನು ಮಾಡಿದ, ಓ ಅಷ್ಟೇನಾ, ಯಾರು ಹೇಳಿದ್ದು ದನ ಇಲ್ಲ ಅಂತ? ಎಲ್ಲ ನಿಮ್ಮ ಮನೆಯಲ್ಲಿದೆ ನೋಡಿ ಅಂತ. ಎಲ್ಲ ದನಗಳು ಇವೆ. ಕೃಷ್ಣ ಎಷ್ಟು, ಇದು 1 ವರ್ಷ ಅಂತ ಕೆಲವರು ಕೆಲವು ದಿನ ಅಂತ, ಎಷ್ಟು ದಿನ ಬ್ರಹ್ಮ ಅಡಗಿಸಿಟ್ಟಿದ್ದಾನ ಅಷ್ಟು ದಿನ ಇಲ್ಲಿ ಅಷ್ಟು ದನಗಳನ್ನು ಓಡಾಡಿಸಿದಾನಂತೆ. ಬ್ರಹ್ಮ ಸೋತ ಅಂತ. ಮಾಯೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋದ ಬ್ರಹ್ಮನೇ ನಾನು ನಿನ್ನನ್ನು ಸುಮ್ಮನೆ ಪರೀಕ್ಷಿಸಿ ಸೋತೆ ಅಂತ ಹೇಳಿ ಮುಂದೆ ಅವನಿಗೆ ನಾನು ನಿನ್ನನ್ನು ಹೀಗೆ ಪರೀಕ್ಷಿಸಬಾರ್ದಿತ್ತು ಅಂತ ಸ್ತೋತ್ರ ಮಾಡ್ತಾನೆ. ಸಾಮಾನ್ಯನಲ್ಲ ಅಂತ ಹೇಳುವ ಆ ಮಟ್ಟದವರೆಗೂ ವಿವರಣೆ. ಅದರ ಜೊತೆಗೆ ನಮಗೊಂದು ಬಹಳ ಪ್ರಮುಖವಾಗಿ ನಾವು ನೋಡುವಂತಹ ಕಾಲಿಂದಿಯ ಪ್ರಕರಣ ಇದೆ. ಕಾಲಿಂದಿ ನದಿಯ ಭಾಗದಲ್ಲಿ ಕಾಲಿಯ ಇದ್ದ. ಯಮುನಾ ನದಿಯ ಒಂದು ಭಾಗ ಕಾಲಿಯ ಬಂದು ಯಾವ ಮಟ್ಟಕ್ಕೆ ಉಪದ್ರ ಕೊಟ್ಟಿದ್ದ ನಿಮಗೆ ಗೊತ್ತು. ಅವನು ಅಲ್ಲಿ ಎಷ್ಟು ಆ ನೀರನ್ನು ವಿಷಭರಿತ ಮಾಡಿದ್ದ ಅಷ್ಟು ಜಾಗದ್ದು ಅಂತಂದ್ರೆ, ಮೇಲೆ ಬೀಸುವ ಗಾಳಿಯಿಂದ ಅಲ್ಲಿ ಸುತ್ತಮುತ್ತ ಪಕ್ಕ ಗಿಡ ಮರಗಳು ಕೂಡ ಸುಟ್ಟೋಗ್ತಿದ್ವಂತೆ. ಆ ಪರಿ ವಿಷ. ಕಾಲಿಯನ ವಿಷದಿಂದ ಯಮುನಾ ನದಿ ಪವಿತ್ರ ತೀರ್ಥ ಅಂತ ಯಾರು ನೀರು ಕುಡಿಲಿಕ್ಕೆ ಬಂದ್ರೆ ಸಾಯ್ತಿದ್ರು. ಯಮುನಾ ನದಿಯಲ್ಲಿ ತಮ್ಮ ಗೋಪಾಲಕರೆಲ್ಲರೂ ಸೇರಿಕೊಂಡು ಯಾವುದಾದ್ರೂ ಒಂದು ದನವನ್ನು ನೀರು ಕುಡಿಸಿದ್ರೆ ದನಗಳು ಸಾಯ್ತಿದ್ದು, ಗೋಪಾಲಕರು ಸಾಯ್ತಿದ್ರು. ಓ, ಇದು ಕೃಷ್ಣನಿಗೆ ಗೊತ್ತಾಯಿತು, ಇದು ಯಮುನಾ ನದಿಯ ದೋಷವಲ್ಲ, ಯಮುನಾ ನದಿ ಪವಿತ್ರವಾಗಿದೆ, ಇದರೊಳಗೊಬ್ಬ ಇದ್ದಾನಲ್ಲ ಕಾಲಿಯ, ಇವನನ್ನು ನಾನು ಇಲ್ಲವಾಗಿಸಬೇಕು. ಕೃಷ್ಣ ನಿರ್ಧಾರ ಮಾಡಿದ. ಬಲರಾಮ ಆಚೆಗಿದ್ದಾನೆ. ನಮ್ಗೊಂದು ಪ್ರಶ್ನೆ ಇರುತ್ತಲ್ಲ, ಇಬ್ಬರೊಟ್ಟಿಗಿದ್ರು ಅದಕ್ಕೆ ಬಲ ಅಲ್ಲ, ಒಬ್ರು ಕೂಡ ಮಾಡಿ ತೋರಿಸ್ತೀವಿ ಅಂತ. ಕೃಷ್ಣ ಏನ್ ಮಾಡಿದ, ಕದಂಬ ವೃಕ್ಷದ ಮೇಲಕ್ಕೆ ಏರಿ ಕಾಲಿಯನ ಮೇಲೆ ಹಾರಿ, ಕಾಲಿಯನ 7 ಹೆಡೆ ಅಂತ ಕೆಲವರು, 104 ಹೆಡೆ ಅಂತ ಕೆಲವರು, ವಾಟೆವರ್, ಒಟ್ಟು ಅವನ ಎಲ್ಲ ಹೆಡೆಗಳನ್ನು ತುಳಿದು ಬಾಲ ಹಿಡಿದು ಅವನನ್ನು ಸಂಪೂರ್ಣ
ಇನ್ನು ನಾಶ ಮಾಡ್ತಾನೆ ಅನ್ನುವಾಗ ಅವನ ವಂಶದ ಎಲ್ಲ ಹೆಂಡಂದ್ರು ಬಂದು ಗೋಳು ಅಂತ ಹತ್ತು ಬಿಕ್ಕಿ ಬಿಕ್ಕಿ ಗೋಗರೆದು ನಮ್ಮನ್ನು ಬಿಟ್ಟು ಕೊಡು, ನಮ್ಮನ್ನು ರಕ್ಷಿಸು, ನಮ್ಮ ಗಂಡನನ್ನು ಉಳಿಸು, ನಾವು ತಪ್ಪು ಮಾಡಿದ್ದೇವೆ, ಎಲ್ಲ ಆಯಿತು, ನಡೆಯಿರಿ ರಮಣಕ ದ್ವೀಪಕ್ಕೆ. ಕೃಷ್ಣನ ಆದೇಶ. ಇಲ್ಲ, ರಮಣಕ ದ್ವೀಪಕ್ಕೆ ಹೋಗುವ ಹಾಗಿಲ್ಲ. ಯಾಕೆ ಅಂದರೆ ಮತ್ತೆ ನೋಡಿ ಎಷ್ಟು ಲಾಜಿಕ್ ಮತ್ತೆ ವೇದವ್ಯಾಸರದ್ದು. ವಾಸ್ತವಿಕ ಕದ್ರುವಿನತೆಯರು ಇಬ್ಬರೂ ಕೂಡ ಕಶ್ಯಪನಿಗೆ ಹೆಂಡಂದಿರು. ಆದರೆ ಸವತಿ ಮತ್ಸರ. ಕದ್ರುವಿಗೆ ಸರ್ಪಗಳು ಮಕ್ಕಳು, ವಿನತೆಗೆ ಗರುಡ ಮತ್ತು ಅರುಣ ಇಬ್ಬರು ಮಕ್ಕಳು. ಅರುಣನನ್ನ ಸೂರ್ಯ ಸಾರಥಿ ಮಾಡಿಕೊಂಡ, ಗರುಡ ಇವಳ ಜೊತೆಗೆ ಇದ್ದ. ಈ ನಾಗಗಳು, ಈ ಸರ್ಪಗಳು ಕದ್ರುವಿನ ಜೊತೆಗಿದ್ದಾಗ, ವಿನತೆಗೆ ಗರುಡ ಮಾತ್ರ ಮಗನಾಗಿ ಇದ್ದಾಗ, ಈ ವಿನತೆಯನ್ನು ಹೇಗಾದ್ರೂ ತನ್ನ ತಹಬದಿಗೆ ತಂದು ತನ್ನ ಶಿಷ್ಯಳನ್ನೋ ದಾಸಳನ್ನಾಗಿಯೋ ತನ್ನ ಅಡಿಗೆ ತರಬೇಕು, ಅಧೀನ ಮಾಡ್ಕೊಳ್ಬೇಕು. ಇದು ಅವಳ ಯೋಚನೆ. ಕದ್ರುವಿನದ್ದು ಮಾಡಿದ್ದೇನು, ಉಚ್ಚೈಶ್ರವಸ್ಸು ಬಂತು ಸಮುದ್ರ ಮಥನ ಕಾಲದಲ್ಲಿ. ಅದು ಬಿಳಿಯ ಕಪ್ಪ ಅಂತ ಒಂದು ಆರ್ಗ್ಯುಮೆಂಟ್. ಅದು ಸಹಜವಾಗಿ ವಿನತೆ ಹೇಳಿದ್ಲು ಬಿಳಿ. ದೇವಲೋಕದ ಕುದುರೆ ಬಿಳಿ ಅಂತ ಅವಳಿಗೆ ಗೊತ್ತಿತ್ತು. ಇಲ್ಲ, ಅದು ಕಪ್ಪು. ಅದು ಕಪ್ಪು ಹೌದಾದರೆ ನೀನು ನನ್ನ ದಾಸಿಯಾಗಿರಬೇಕು, ಅದು ಬಿಳಿಯಾಗಿದ್ರೆ ನಾನು ನಿನ್ನ ದಾಸಿ. ಆಯಿತು. ಏನು ಮಾಡಿದ್ಲು, ಸರ್ಪಗಳನ್ನು ಕರೆದ್ಲು. ಹೋಗಿ ಅವಳ ಆ ಮೈಯೆಲ್ಲ ಆವರಿಸಿ ಅಂತ ಒಂದು ಕತೆ, ಬಾಲಕಪ್ಪು ಅಂತ ಒಂದು ಆರ್ಗ್ಯುಮೆಂಟ್, ಎರಡು ಥರದ ಕತೆಗಳಿವೆ. ಹೋಗಿ ಮೈಯೆಲ್ಲ ಆವರಿಸಿಕೊಂಡು ಕಪ್ಪು ಮಾಡಿ ಅಂತ ಹಾವಿಗೆ ಆದೇಶ ಕೊಟ್ಲು ತಾಯಿ. ಪ್ರಶ್ನೆ ಹೇಗಿದೆ ಅಂದರೆ, ತಾಯಿಗೆ ಹೇಳ್ತಾವೆ ಮಕ್ಕಳು, ಅಮ್ಮ ಸುಳ್ಳು ಅಲ್ವಾ, ಹೀಗೆಲ್ಲ ಮಾಡಬಾರ್ದಲ್ವಾ ಅಂತ. ಶಪಿಸ್ತೇನೆ ಅಂದಳು ತಾಯಿ. ಅಮ್ಮನ ಶಾಪಕ್ಕಿಂತ ಮುಂದೇನು ಶಾಪ ಆಗುತ್ತದಾಗಲಿ ಅಂತ ಹೋದು. ಅಷ್ಟು ಮಾಡಿದ್ದರ ಫಲವಾಗಿ ವಿನತೆಗೆ ಖಾಯಂ ದಾಸ್ಯ ಬಂತು. ಗರುಡ ಕೇಳಿದ, ಅಮ್ಮ ನಿಂಗೆ ಯಾಕಮ್ಮ ದಾಸ್ಯ? ಹೀಗೆ ಈ ಕಾರಣಕ್ಕಾಗಿ ನಾನು ಅವಳ ದಾಸಿಯಾಗಿ ಇರಬೇಕು, ನಾನು ಸೋತಿದ್ದೇನೆ, ಅದು ಸುಳ್ಳು, ಆದರೆ ಏನು ಮಾಡೋದು, ದಾರಿ ಇಲ್ಲ. ಗರುಡ ಕೇಳಿದ, ಇದನ್ನು ಹೇಗೆ ಪರಿಹಾರ ಮಾಡ್ಬೋದು? ಒಂದು ದಿವಸ ಸರ್ಪಗಳ ಜೊತೆಗೆ ಮಾತುಕತೆ ಆಯಿತು. ಸರ್ಪಗಳು ಹೇಳಿದ್ವು, ಅಮೃತ ತಂದು ಕೊಟ್ರೆ ಇದು ದಾಸ್ಯ ಬಿಡುಗಡೆ ಆಗ್ತದೆ ಅಂತ ಗೊತ್ತಾಯಿತು. ಹಾಗಾದ್ರೆ ಅಮೃತ ತಂದು ಕೊಡಕ್ಕೆ ದೇವಲೋಕಕ್ಕೆ ಹೋದ ಗರುಡ ಇಂದ್ರನ ಹತ್ರ ಹೇಳಿದ. ಇಂದ್ರ ಹೇಳಿದ, ಹಾಗೆಲ್ಲ ಕೊಡಕ್ಕಾಗಲ್ಲ, ನನಗೆ ಅನಿವಾರ್ಯ ಇದೆ, ನನ್ನ ಅಮ್ಮನನ್ನು ಬಿಡಿಸುವುದಕ್ಕೆ ನೀನು ಸಹಾಯ ಮಾಡು. ಆಯಿತು, ನೀನು ಹೋಗಿ ಅಲ್ಲಿ ಇಡುವಾಗ ನಾನು ಮತ್ತೆ ಅದನ್ನು ತಗೊಂಡು ಹೋಗ್ತೇನೆ, ಮುಂದಿನದು ಮಾಡುವ ಕೆಲಸ. ಇಂದ್ರನಿಗೂ ಗರುಡನಿಗೂ ಕಾಂಟ್ರಾಕ್ಟ್ ಆಯಿತು. ಅವನು ಹೋದ, ತಗೊಂಡು ಬಂದ, ಇಕೊಳ್ಳಿ ಇದು ಅಮೃತ ತಂದಿದ್ದೇನೆ, ನನ್ನ ಅಮ್ಮನನ್ನು ಬಿಡುಗಡೆ ಮಾಡಿ ಅಂತ ಬಿಡುಗಡೆ ಮಾಡಿಸಿಕೊಂಡ. ಇವರು ಅದನ್ನು ಸ್ನಾನಗೀನ ಮಾಡಿ ಕುಡಿಬೇಕು, ಹಾಗೆ ಕುಡಿಬಾರ್ದು ಅಂತ ದರ್ಬೆಯ ಮೇಲಿಟ್ಟು ಆಚೆ ಹೋದ್ರು. ಆಚೆ ಹೋಗಿ ಈಚೆ ಬರೋದ್ರೊಳಗೆ ಇಂದ್ರ ಅಪಹರಿಸಿದ. ಅಲ್ಲೊಂದಿಷ್ಟು 4 ಹನಿಗಳು ಬಿದ್ದಿದ್ದುವಂತೆ ದರ್ಬೆಯ ಮೇಲೆ. ಈ ಸರ್ಪಗಳೆಲ್ಲ ಸ್ನಾನ ಮಾಡಿ ಬಂದು ಅಲ್ಲಿ ಏನೂ ಇರಲಿಲ್ಲ, ಬಿದ್ದ ಹನಿಗಳನ್ನು ನೆಕ್ಕಿ ನಾಲಿಗೆ ಎರಡಾಯಿತು ಅಂತ. ದರ್ಬೆ ಶಾರ್ಪ್ ಅಲ್ವಾ, ಹಾಗೆ ಎರಡಾಯಿತು. ಈ 2 ನಾಲಿಗೆಯ ಜನಾಂಗ ಅಂತ ಅವರಿಗೆ ಬೈತಾರೆ ಕೆಲವರು. ಇವರು ಆ ಕಾಲಕ್ಕೆ ಹೇಗೆ ಯದುವಂಶೀಯರ ವಿರುದ್ಧವಾದ ಒಂದು ಗುಂಪಿತ್ತಲ್ಲ, ಕಂಸ, ನರಕಾಸುರ, ಜರಾಸಂಧ, ಹಾಗೆ ಇವರು ವಿಷ್ಣು ವಿರೋಧಿ ನಾಗ ಜನಾಂಗ ಒಂದು ಕಾಲಕ್ಕೆ. ಇವರು ವಿಷ್ಣು ವಿರೋಧಿ. ಯಾಕೆ? ಗರುಡನಿಗೆ ವಿರೋಧಿ. ಗರುಡ ವಿಷ್ಣುವಿನ ವಾಹನ. ಅವನದೊಂದು ಕತೆ ಬಹಳ ಸುಂದರವಾಗಿದೆ. ಇರಲಿ, ಎಲ್ಲರಿಗಿಂತ ಟಾಪ್ ನಾನಿರಬೇಕು ಅಂದ, ತಥಾಸ್ತು ಅಂದ. ನೆಕ್ಸ್ಟ್, ನೀನು ನನಗೆ ಇನ್ನೊಂದು ಏನನ್ನಾದರೂ ಕೊಡು ಅಂದ. ನಾನು ನಿನ್ನ ಮೇಲೆ ಕೂತು ಪ್ರಯಾಣ ಮಾಡ್ತೇನೆ ಅಂದ. ಯಾರ ಮೇಲೆ ಆದದ್ದು? ವಿಷ್ಣುವಿನ ಲೆಕ್ಕಾಚಾರ ನೋಡಿ. ಜಗತ್ತಿನಲ್ಲಿ ಎಲ್ಲರ ಎತ್ತರ ನಾನಿರಬೇಕು, ತಥಾಸ್ತು ಗರುಡನಿಗೆ. ಆದರೆ ನಾನು ನನಗೆ ಉಪಕಾರ ಮಾಡಿದ್ದಕ್ಕೆ ನನಗೆ ಏನಾದರೂ ನಿನ್ನ ಸೇವೆ ಅವಕಾಶ ಕೊಡು, ನಾನು ನಿನ್ನ ಮೇಲೆ ಕೂತು ಪ್ರಯಾಣ ಮಾಡ್ತೇನೆ, ಟಾಪ್ ನಾನೇ. ಇವೆಲ್ಲ ಬ್ಯೂಟಿಫುಲ್ ಆದ ಸಂಗತಿಗಳು. ಇಂಥ ಗರುಡ ವಿಷ್ಣುವಿಗೆ ಸಾಥಿ, ಈ ನಾಗಗಳು ವಿಷ್ಣು ವಿರೋಧಿ ಅಂತ. ಹಾಗಾಗಿ ಅವರದ್ದೊಂದು ಚಟಾಪಟಿ. ಈ ಗರುಡ ಮತ್ತು ನಾಗಗಳ ಗಲಾಟೆ ಉಂಟಲ್ಲ, ಅದನ್ನು ಪರಿಹರಿಸ್ಲಿಕ್ಕಾಗಿ ಕಡೆಗೆ ಅವರಿಗೆ ಏನು ಹೇಳಲಾಯಿತು ಅಂದರೆ, ಇನ್ನು ನೀವಿಬ್ರು ಜಗಳ ಆಡಬಾರ್ದು. ಆಯ್ತಲ್ಲ, ಅಮೃತ ತಂದು ಕೊಟ್ಟ, ನಿಮಗೆ ಸಿಗ್ಲಿಲ್ಲ, ಅದು ನಿಮ್ಮ ತಪ್ಪು, ನೀವು ಸ್ನಾನಕ್ಕೆ ಹೋದ್ರಿ, ನೀವು ಅಲ್ಲಿ ಇಡಬಾರ್ದಿತ್ತು, ಎಲ್ಲ ಆಯ್ತು. ಈಗ ಇನ್ನು ಜಗಳ ಆಡಬೇಡಿ. ಏನು ಜಗಳ ಆಡಬಾರ್ದಾಗೆ ಒಂದು ಸೊಲ್ಯೂಷನ್, ನಿಮಗೆ ಇನ್ನು ಅಲ್ಲಿ ಇಲ್ಲಿ ಹೋಗಿ ನೀವು ಆಕ್ರಮಣ ಮಾಡಿ ಇದ್ದಾಬದ್ದವ್ರನ್ನೆಲ್ಲ ಕೊಲ್ತಿದ್ರಂತೆ, ಇದ್ದಾಬದ್ದವ್ರನ್ನ ತಿಂತಿದ್ರು ಅಂತ, ಕೊಂದು ಹಾಕ್ತಿದ್ರು ಅಂತ ಈ ನಾಗಗಳ ಮೇಲೆ ಆರೋಪ ಆ ಕಾಲಕ್ಕೆ. ಅವರು ಇವರನ್ನು ಕೊಲ್ಲಿಕ್ಕಿಲ್ಲ. ಏನು, ಇವರಿಗೊಂದು ದುರದೃಷ್ಟವಶಾತ್ ಇವರದ್ದೊಂದು ಆಹಾರ ಯಾವುದಂದ್ರೆ ಹಾವುಗಳೇ ಅವರ ಆಹಾರ.
ಒಂದು ಹಾವು ಇನ್ನೊಂದು ಹಾವನ್ನೇ ತಿನ್ನುವುದು. ನಿಮಗೆ ಗೊತ್ತು, ಕಾಳಿಂಗಕ್ಕೆ ಒಂದು ಕೆರೆ ಹಾವು ಕೊಡಬೇಕು, ನುಂಗಿಕೊಂಡು ಬದುಕುತ್ತೆ ಅದು ಎಷ್ಟೋ ದಿವಸ. ಹಾಗಾಗಿ ಒಂದು ಕಾಂಟ್ರಾಕ್ಟ್ ಏನು, ಇನ್ನು ಮೇಲೆ ನಿಮಗೆ ಇಂಥ ಅಮಾವಾಸ್ಯೆಯ ದಿನ ಒಂದು ಹಾವು ಇಡ್ತದೆ, ನಿಮ್ಮ ಲೆಕ್ಕದ ಹಾವುಗಳನ್ನು ನಿಮಗೆ ಇಡ್ತೇವೆ, ತಿನ್ಬೇಕು. ಆಮೇಲೆ ಗರುಡನಿಗೆ ಒಂದು ಆವಾಗ ಕಾಂಟ್ರಾಕ್ಟ್, ನೀನು ಬಂದು ಪದೇ ಪದೇ ಅವರಿಗೆ ಅಟ್ಯಾಕ್ ಮಾಡ್ಲಿಕ್ಕಿಲ್ಲ, ನಿನಗೂ ಒಂದು ಹಾವು, ಅವನು ಹಾವೇ ತಿನ್ನುವನಲ್ಲ, ನಿನಗೂ ಇಡ್ತೇವೆ. ಈ ಕಾಂಟ್ರಾಕ್ಟ್ ಆಗಿದೆ. ಏನ್ ಮಾಡ್ತಿದ್ರಂತೆ ಇಬ್ರು, ಸರಿಯಾಗಿ ಲೆಕ್ಕಕ್ಕನುಗುಣವಾಗಿ ತಿಂತಿದ್ರು. ಈ ನಾಗಗಳಿಗೆ ಇಟ್ಟದ್ದನ್ನು, ಗರುಡನಿಗೆ ಇಟ್ಟದ್ದನ್ನು. ಇದರೊಳಗೆ ಈ ಕಾಲಿಯ ಒಬ್ಬ ಇದ್ದಾನಲ್ಲ ದುಷ್ಟ, ಈ ನಾಗರಲ್ಲಿ ವಾಸುಕಿ, ಅನಂತ, ಶೇಷ ಎಲ್ಲ ಒಳ್ಳೆಯ ವಿಷ್ಣು ಭಕ್ತರು. ಅದರೊಳಗೆ ತಕ್ಷಕ, ಕರ್ಕೋಟ, ಧೃತರಾಷ್ಟ್ರ, ಅಶ್ವಸೇನ ಅಗ್ನಿ, ಖಾಂಡವಾಗ್ನಿ ದಹನದಲ್ಲಿ ಬರ್ತಾನೆ. ಇವರೆಲ್ಲ ಈ ಕಡೆ ವಿಷ್ಣು ವಿರೋಧಿಗಳು. ಇವರು ಏನ್ ಮಾಡ್ತಾರೆ, ಈ ಕಾಲಿಯ ಅಂಥವನು ಇವನೇನ್ ಮಾಡೋದು, ಇವ್ ನಾಗಗಳಿಗಿಟ್ಟ ಹಾವು ತಿನ್ನೋದಲ್ಲ, ಗರುಡನಿಗಿಟ್ಟ ಹಾವು ತಿನ್ನೋದಿವ. ಇದರಿಂದಾಗಿ ಗರುಡ ಏನ್ ಮಾಡಿದ, ಅವನನ್ನು ಕೊಂದೇ ಬಿಡ್ತೇನೆ ಅಂತ ಅಟ್ಟಿಸ್ಕೊಂಡು ಹೋದ. ಅವನಿಂದ ಪಾರಾಗ್ಲಿಕ್ಕೆ ಓಡಿದ ಈ ನಾಗ ಕಾಲಿಯ. ಓಡಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋದ್ರೂ ಹಿಡಿತಾನೆ. ಗರುಡನಿಗೆ ಎಷ್ಟೊತ್ತು ಹಿಡಿಯಕ್ಕೆ. ಕಡೆಗೆ ಇವ ಹೋದದ್ದು ಆ ಯಮುನಾ ನದಿಯ ಒಳಗಿನ ಕಾಲಿಂದಿ ಅನ್ನೋ ಏನು ಜಾಗ ಹೆಸರಾಯ್ತಲ್ಲ ಆ ಭಾಗಕ್ಕೆ. ಯಾಕೆ ಅಲ್ಲಿ ಹೋದ, ಅದಕ್ಕೊಂದು ಕಥೆ. ಸೌಭರಿ ಅಂತ ಒಬ್ರು ಋಷಿಗಳು, ಅವರಿಗೆ ವೃದ್ಧಾಪ್ಯ ಬಂದ ಹಾಗಾಗಿತ್ತು. ಅವ್ರಿಗೆ ಅಲ್ಲಿಯ ಮೀನೆಲ್ಲ ನೋಡಿ ಸಂಸಾರ ಮಾಡಬೇಕು ಅಂತ ಅಪೇಕ್ಷೆ ಆಯ್ತಂತೆ. ದಿನ ಅರ್ಘ್ಯ ಕೊಡುವಾಗ ಮೀನಿನ ಸಂಸಾರ ನೋಡಿ ತನಗೂ ಸಂಸಾರ ಬೇಕು ಅಂತ. ಮಾಂಧಾತ್ರವಿಗೆ ಒಳ್ಳೆ ಹೆಣ್ಣು ಮಕ್ಕಳಿದ್ರು, ಸಹೋದರಿಯರು, ಮಾಂಧಾತ್ರನ ಮಕ್ಕಳು. ಯಾರಿಗೆ ಸಹೋದರಿಯರು ಅಂದ್ರೆ ಮುಚುಕುಂದನಿಗೆ ಸಹೋದರಿಯರು, ಅಂಬರೀಷನಿಗೆ ಸಹೋದರಿಯರು. ಈ ಒಬ್ಬ ಮಾಂಧಾತ್ರನ ಹೆಣ್ಮಕ್ಳನ್ನ ನಾನು ಮದುವೆ ಆಗ್ಬೇಕು ಅಂತ ಅವ್ರು ಹೀಗೆ ಹೊರಗಿಂದ ನೋಡಿದ್ರು ಅವರನ್ನು ಒಂದು ದಿವಸ. ಆಗ ಅವ್ರೇನ್ ಮಾಡಿದ್ರು, ಆ ಹೆಣ್ಮಕ್ಳು ಈ ಮುದುಕನ್ ಮದುವೆ ಆಗಲ್ಲ ಅಂದ್ರು. ಮುಂದೆ ಅವನ ಅದಕ್ಕೆ ಯೌವನವನ್ನೆಲ್ಲ ಸಂಪಾದಿಸಿದ. ಯಾರು ಈ ಅಪೇಕ್ಷೆ ಉಂಟು ಮಾಡಿದವರು, ಮೀನುಗಳು. ಅವನಿಗೆ ಮೀನುಗಳ ಮೇಲೆ ಪ್ರೇಮ. ಮೀನುಗಳು ಬೇಡಿಕೊಂಡುವಂತೆ, ನೀನು ನಮ್ಮ ಮೇಲೆ ಅನುಗ್ರಹ ಮಾಡ್ತೀಯಾದ್ರೆ ನಮಗೊಂದು ಅನುಗ್ರಹ ಮಾಡು. ಏನು, ನಮ್ಮನ್ನು ಗರುಡ ಬರ್ತಾನೆ ತಿಂತಾನೆ, ಗರುಡ ಒಂದು ಬಾರದ ಹಾಗೆ ಮಾಡು. ಸೌಭರಿ ಋಷಿಗಳು ಏನ್ ಮಾಡಿದ್ರು, ಗರುಡ ಇಲ್ಲಿಗೆ ಬಂದ್ರೆ ಮರಣ ಅಂತ ಶಾಪ ಕೊಟ್ರು, ನೀನ್ ಬರುವ ಹಂಗಿಲ್ಲ ಅಂತ. ಹಿಂಗಾಗಿ ಮೀನುಗಳ ರಕ್ಷಣೆಗೆ ಗರುಡನಿಗೆ ಶಾಪವಾಗಿ ಗರುಡ ಆ ಜಾಗಕ್ಕೆ ಬರುವ ಹಂಗಿಲ್ಲ, ಇದು ಬೆಸ್ಟ್ ಜಾಗ ಅಂತ ಕಾಲಿಯ ಬಂದು ಕೂತ. ಹಿಂಗಾಗಿ ಗರುಡ ಇಲ್ಲದ ಜಾಗವನ್ನು ಆಯ್ಕೆ ಮಾಡಿಕೊಂಡು ಕಾಲಿಯ ಅಲ್ಲಿದ್ದಾಗ ಕಾಲಿಯನ ಪರಾಕ್ರಮ ಮೀರಿತ್ತು. ಇಂಥ ಹೊತ್ತಿನಲ್ಲಿ ಕಾಲಿಯನನ್ನ ಕೊಲ್ಲಿಕ್ಕೆ ಹೊರಟ. ಕೊಲ್ಲುಬೇಡ, ನನ್ನನ್ನು ರಕ್ಷಿಸು ಅಂತ ಬೇಡಿಕೊಂಡದಕ್ಕೆ ಶರಣಾಗತನಾದದ್ರಿಂದ ಆಯ್ತು, ವಾಪಸ್ ಹೋಗು ರಮಣಕ ದ್ವೀಪಕ್ಕೆ. ಅವರಿದ್ದದ್ದು ರಮಣಕ ದ್ವೀಪದಲ್ಲಿ, ಅವರಿಗೆ ಅರೇಂಜ್ಮೆಂಟ್ ಅಲ್ಲಿ ದಿನ ಹಾವು ಕೊಡೋದೆಲ್ಲ. ಇವನು ರಮಣಕ ದ್ವೀಪ ಬಿಟ್ಟು ಇಲ್ಲಿ ಬಂದು ಈ ಯಮುನೆಯನ್ನು ಹಾಳು ಮಾಡಬೇಡ, ಹೋಗು ರಮಣಕ ದ್ವೀಪಕ್ಕೆ ಹೋಗು. ರಮಣಕ ದ್ವೀಪಕ್ಕೆ ಹೋಗ್ಬೇಕಾದ್ರೆ ಹೀಗೊಂದು ಸಮಸ್ಯೆ ಉಂಟಲ್ಲ, ಗರುಡನನ್ನು ನಾನು ನೋಡ್ಕೋತೇನೆ ಕೃಷ್ಣ ಅಂದ. ನಿನಗೆ ಇನ್ನು ಮುಂದೆ ಗರುಡನ ತೊಂದರೆ ಇಲ್ಲ, ಅದು ನನ್ನ ಜವಾಬ್ದಾರಿ, ಹೋಗು. ಹಾಗೆ ಹೇಳಿ ಸ್ವಸ್ಥಾನಕ್ಕೆ ಕಳಿಸಿದ್ದು ಕಾಲಿಯನ ಘಟನೆ. ನಮ್ಮ ಒಳಗೆ ಎಲ್ಲರ ಒಳಗೂ ಸುಂದರ ಪವಿತ್ರವಾದ ಜೀವನವನ್ನು ಹಾಳು ಮಾಡುವ ಕಾಮ ಅನ್ನುವ ಕಾಲಿಯ ಇದ್ದಾನೆ. ಅವನ ಸ್ವಸ್ಥಾನ ಬಿಟ್ಟು ಬೇರೆ ಬೇರೆ ಆಟ ಆಡ್ತಾನೆ. ಅಲ್ಲಿ ಇಲ್ಲಿ ಯಾವ ಒಳ್ಳೆಯ ಪವಿತ್ರ ತೀರ್ಥಗಳ ಆಗಬಹುದಾದ ನಮ್ಮ ಭಾಗಗಳನ್ನು ಹೊಲಸಿನ ಕೇಂದ್ರ ಮಾಡ್ತಾನೆ, ನಮ್ಮನ್ನು ವಿಷ ಮಾಡ್ತಾನೆ. ಇವರು ಬಂದು ಪವಿತ್ರ ಆಗಬಹುದಾದ ಯಾವ ದೇಹ ಸಾಧ್ಯತೆ ಇತ್ತು ಅದು ಕಾಮಕ್ಕೆ ಉಪಭೋಗಕ್ಕೆ ಒಳಗಾಗಿ ದುಷ್ಟ ಸಂತಾನಕ್ಕೋ ದುಷ್ಟ ಅವಸ್ಥೆಗೋ ಕಾಮುಕ ಪರಿಣಾಮದ ಯಾವುದೋ ಅಂಧಕಾರಕ್ಕೋ ಹೋಗುವ ಹಾಗೆ ನಮ್ಮೊಳಗೆ ಆಗ್ತಾ ಇರುತ್ತೆ. ಅದನ್ನ ನಿರ್ನಾಮ ಮಾಡಲಿಲ್ಲ ಕೃಷ್ಣ, ಸ್ವಸ್ಥಾನಕ್ಕೆ ಕಳಿಸಿದ. ಎಷ್ಟು ಬೇಕೋ ಅಷ್ಟೇ ಬಳಸಿ. ಗೃಹಸ್ಥಾಶ್ರಮದಲ್ಲಿ ಮಕ್ಕಳು ಸಂತಾನಕ್ಕಾಗಿ ಅಷ್ಟೇ ಬಳಸಿದ್ರೆ ಕಾಮ ಬ್ರಹ್ಮಚರ್ಯಕ್ಕೆ ವಿರೋಧಿ ಅಲ್ಲ. ಅದು ನಿಮ್ಮ ಒಳಿತನ್ನು ಇನ್ನೊಂದು ಸಂತಾನದ ಮೂಲಕ ಬೆಳೆಸುವ ಒಂದು ಕಾಳಜಿಯಿಂದ ಇದ್ದರೆ ಕಾಮ ಪೂಜನೀಯ. ಅದು ಅದರ ಜಾಗ, ಅದರ ಸ್ಥಾನ, ಅದರ ಸ್ಥಳ, ಅದರ ಸಮಯ, ಅದರ ಯೋಗ್ಯತೆಯ ಜೊತೆಗೆ ಕೂಡುವ ಭಾವದಲ್ಲಿ ರಮಣಕ ದ್ವೀಪದಲ್ಲಿ ಇರಬೇಕೇ ಹೊರತು ಪವಿತ್ರ ನದಿಯನ್ನು ಹಾಳು ಮಾಡುವ ದುಷ್ಟ ಕಾಲಿಯ ಆಗಬಾರದು. ಇದು ಕೃಷ್ಣ ಕೊಟ್ಟ ಸಂದೇಶ, ಬರೇ ನಮಗೆ ಕೊಟ್ಟದ್ದಲ್ಲ. ಆ ಮೂಲಕ ಜಗತ್ತಿಗೆ ತೋರಿಸಿದ್ದು ಅವನು, ನಾನು ಕಾಮವನ್ನು ಕೊಂದವ ಅಂತ. ನಾನು ಕಾಮದ ಒಂದು ಆಟವನ್ನು ಯಾವುದಿದೆ ಅದನ್ನು ನನ್ನ ಬಾಲ್ಯದಲ್ಲೇ ಕೊಂದಾಯಿತು. ನನಗೆ ಕಾಮುಕನಾಗಿ ನೀವು ಯಾವತ್ತೂ ಕೂಡ ಕಾಣಕ್ಕೆ ಸಾಧ್ಯವೇ ಇಲ್ಲ.
ನಾನು ಕಾಮದ ಆಚೆಗಿನವ, ನಾನು ಅದರ 7 ಹೆಡೆಯೋ 104 ಹೆಡೆಯೋ ಎಲ್ಲವನ್ನು ಮೆಟ್ಟಿ ತುಳಿದು ಅದನ್ನು ನನ್ನ ಹದ್ದುಬದ್ದಿಗೆ ತಂದು ಅದನ್ನು ಆಚೆಗೆ ಬಿಟ್ಟಿದ್ದೇನೆ. ಅದು ನನಗೆ ಬೇಕಾದರೆ ಮಾತ್ರ ನನ್ನ ಕೈವಶವಾಗಿ ಇರುವ ಪದಾರ್ಥ, ನಾನೆಂದು ಅದರ ವಶವಲ್ಲ. ಇದೆಲ್ಲ ಸಂದೇಶ ಕೃಷ್ಣ ಅಷ್ಟು ಪುಟ್ಟ ಬಾಲಕನಿರುವಾಗ ತಾನು ಯಾವ ಹಂತದಲ್ಲಿದ್ದೇನೆ. ಬರೇ ಫಿಸಿಕಲ್ಲಿ ಇದ್ದವನನ್ನು ಏನು ಮಾಡ್ತೀವಿ ನಾವು? ನಮ್ಮಲ್ಲಿ ಅನೇಕರಿದ್ದಾರೆ, ಜಿಮ್ ಮಾಡ್ತಾರೆ, 6 ಪ್ಯಾಕ್ ಮಾಡ್ತಾರೆ. ಯಾರಿಗಾಗಿ? ಬಳುಕುವ ಹೆಣ್ಣು ಯಾವಾಗ ಸಿಗ್ತದೆ ಅನ್ನುವುದಕ್ಕಾಗಿ. ಸುಂದರವಾದ ಹೆಣ್ಣನ್ನ ತನ್ನ ದೇಹದಿಂದ ಆಕರ್ಷಿಸಿ ಅವಳನ್ನು ನನ್ನ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅನ್ನುವುದಕ್ಕಾಗಿ. ಮತ್ತೆ ಅದಕ್ಕೆ ಆರೋಗ್ಯದ ಇನ್ನೊಂದು ಹೆಸರು. ಆದರೆ ಯಾವ ದೇಹದಾರ್ಢ್ಯ ಬೇಕು, ಯಾವ ಬಾಲಿಷ್ಠ್ಯ ಬೇಕು, ಯಾವ ಒಬ್ಬ ಪುರುಷ ಯಾವ ಮೈಕಟ್ಟಿನ ಯಾವ ಸೌಂದರ್ಯವನ್ನ ಹೊಂದಿರಬೇಕು, ಅದೆಲ್ಲವನ್ನು ಹೊಂದಿದ್ದ ಕೃಷ್ಣ. ಅಂಥ ಕೃಷ್ಣನಿಗೆ ಕಾಮದ ಒಂದು ಲವಲೇಶದ ವಾಸನೆ ಇರಲಿಲ್ಲ. ಆದ್ದರಿಂದಲೇ ಕೃಷ್ಣನ ಮುಂದಿನ ಪ್ರಕರಣ ನಿಮಗೆ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕು, ವಸ್ತ್ರಾಪಹರಣ. ಇಂಥದೆಲ್ಲ ಘಟನೆಗಳನ್ನು ಮಾಡಿಕೊಂಡು ಬಂದ ಕೃಷ್ಣ ಸಾಮಾನ್ಯ ಮಗುವಿನ ಒಂದು ನೋಡಿ, ನಾವು ಹುಟ್ಟುವಾಗ ಸಾಮಾನ್ಯ, ನಾವು ಬೆಳೀತಾ ಬೆಳೀತಾ ಅಸಾಮಾನ್ಯರಾಗುವುದು. ಯು ಬಿಕಮ್ ಸಮಥಿಂಗ್, ಯು ಆರ್ ನಾಟ್ ಬಾರ್ನ್ ಆಸ್ ಸಮಥಿಂಗ್, ಯು ಬಿಕಮ್ ಸಮಥಿಂಗ್ ಅಲ್ವಾ? ನಾವು ಹುಟ್ಟುತ್ತಾ ಏನೂ ಇಲ್ಲ, ನೀವು ಏನೋ ಮಾಡ್ತಾ ಮಾಡ್ತಾ ನೀವು ಆಗ್ತೀರಿ. ಈ ಆಗುವುದುಂಟಲ್ಲ, ಅದು ನಮ್ಮ ಕ್ರಿಯೆಗಳ ಮೂಲಕ, ನಮ್ಮ ಪರಿಶ್ರಮದ ಮೂಲಕ, ನಮ್ಮ ಶ್ರದ್ಧೆಯ ಮೂಲಕ, ನಮ್ಮ ಭಗವಂತನ ಜೊತೆಗಿನ ಆ ಭಕ್ತಿಯ ಮೂಲಕ. ಯಾಕೆಂದ್ರೆ 4 ನೀವು 5ನೇದ್ದು ನಾನು ಅಂತ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ್ದಾನೆ. ನೀವು 4 ಕರ್ಮದಲ್ಲಿ ನೀವು 4 ಮಾಡ್ತೀರಿ, ಆದರೆ ಅದಕ್ಕೆ ಸಂಪೂರ್ಣ ಅದೃಷ್ಟ ಅನ್ನುವ ಒಂದು ಭಾಗ ಇದೆ, ಅದು ನಾನು ಅಂದಿದ್ದಾನೆ ಕೃಷ್ಣ. ಅದಕ್ಕೆ ನಾನು ನಿಮಗೆ ಮತ್ತೆ ಕಡೆಗೆ ಹೇಳೋದು, ಕೊನೆಯಲ್ಲಿ ಭಕ್ತಿ ಭಗವಂತ. ಕೃಷ್ಣ ಹೀಗೆ ಬೆಳೀತಾ ಬೆಳೀತಾ ನಿಮಗೆ ಈಗ ಕಣ್ಣು ಮುಂದೆ ಬರುತ್ತೆ ಅವ ಹೇಗಿದ್ದವ, ಹೇಗೆ ಬೆಳೆದ, ಯಾವ ಮಟ್ಟಕ್ಕೆ ಯಾರನ್ನೆಲ್ಲ ಕೊಂದ. ಅವನ ಒಳಗಿನ ಅಘಾಸುರನನ್ನು ಕೊಂದಿದ್ದಾನೆ, ಅವನ ಒಳಗಿನ ಬಕನನ್ನು ಕೊಂದಿದ್ದಾನೆ, ಅವನ ಒಳಗಿನ ಯಾವ ಕಾಲಿಯ ಇದ್ದಾನೆ ಕೊಂದಿದ್ದಾನೆ, ಯಾವ ಒಬ್ಬ ಕತ್ತೆಯ ಹಾಗೆ ಇದ್ದಾನೆ ಮುಗಿಸಿದ್ದಾನೆ, ಒಬ್ಬ ಗೂಳಿ ಇದ್ರೆ ಅವನನ್ನು ನಾಶ ಮಾಡಿದ್ದಾನೆ. ತನ್ನ ಒಳಗೆ ಇರುವ ಎಲ್ಲ ದುಷ್ಟ ಸಂಗತಿಗಳನ್ನು ತನಗೆ ಮುಖಾಮುಖಿ ಮಾಡಿಸಿಕೊಂಡು ಅದನ್ನು ಇಲ್ಲ ಮಾಡಿಸಿಕೊಳ್ಳುವಾಗ ಬೆಳೆಯುವ ಬೆಳವಣಿಗೆ ಇದೆಯಲ್ಲ, ಅದು ಶ್ರೀಕೃಷ್ಣ. ನಮ್ಮ ಹಾಗಲ್ಲ, ಕೃಷ್ಣನ ಹಾಗೆ ರೀ. ನಾನು ಕೂಡ, ನನಗೂ ಹೆಣ್ಮಕ್ಳು ಅಂದ್ರೆ ಭಾರಿ ಪ್ರೀತಿ. ಒಂದು ದಿವಸ ಇದೆಲ್ಲ ಮಾಡಿದ್ದಾರ ಕೇಳಿ, ಇಲ್ಲಿಂದ ಪ್ರಾರಂಭ ಮಾಡಿದ್ದಾರ. ಒಬ್ಬ ಪೂತನೆಯನ್ನು ಕೊಂದು ತೋರಿಸ್ಲಿಕ್ಕೆ ಹೇಳಿ, ಒಬ್ಬ ಅಘಾಸುರನನ್ನು ನಾಶ ಮಾಡಕ್ಕೆ ಹೇಳಿ. ನಾವು ಏನೂ ಕೃಷ್ಣನ ಬಾಲಲೀಲೆಯ ಅವಸ್ಥೆಯನ್ನು ಮಾಡ್ಲಿಕ್ಕಾಗದವರು ಕಾಮಕ್ಕೆ ಬಂದಾಗ ಕೃಷ್ಣ ಅಂತೀವಲ್ಲ. ಏನು ಕಾಮ? ಕೃಷ್ಣನ ಕಾಮ ಯಾವುದು ಅರ್ಥ ಮಾಡ್ಕೊಂಡಿದೀವ? ಕೃಷ್ಣ ಹೇಳಿದ ಕಾಮ ನೋಡಿ, ವಸ್ತ್ರಾಪಹರಣ. ಎಂಥ ಬ್ಯೂಟಿಫುಲ್ ಪ್ರಸಂಗ. 8 ವರ್ಷದ ಬಾಲಕ ಆಗ ಭಗವಂತ. 8 ವರ್ಷದ ಬಾಲಕನಿಗೆ ಆಗ ದೇಹದಾರ್ಢ್ಯವೂ ಚೆನ್ನಾಗಿತ್ತು. ಆಮೇಲೆ ನಾವು ತಿಳಿದ ಪ್ರಬುದ್ಧತೆಯ ಆಚೆಗಿದ್ದ ಅವನು, ಮಹಾಪ್ರೌಢ. ಆದರೆ ವಯಸ್ಸಿನಿಂದ ಬಾಲಕನೇ, ಪುಟ್ಟ ಮಗು. ಕಾತ್ಯಾಯನಿ ವ್ರತ ಹಿಡ್ಕೊಂಡ್ರು ಇವರೆಲ್ಲ. ಏನು? ನಾವು ಧನುರ್ಮಾಸ ಉತ್ತರಾಯಣ ಕಾಲದವರೆಗೂ ಕಾತ್ಯಾಯನಿ ವ್ರತ. ಯಾಕೆ? ನಮಗೆ ಭಗವಂತನೇ ನಮ್ಮ ಗಂಡನಾಗಬೇಕು, ಭಗವಂತನೇ ನಮಗೆ ಸಿಗಬೇಕು. ಇದು ಅವರ ಒಳಗಿನ ಅಭೀಪ್ಸೆ. ಭಗವಂತನಿಗಾಗಿ ಆ ವ್ರತ, ಆ ವ್ರತದಲ್ಲಿ ಭಗವಂತನನ್ನು ಸೇರಬೇಕು ಅನ್ನುವ ಹಸಿವಿಟ್ಟುಕೊಂಡು ಹೋದವರಿಗೆ ಏನಪ್ಪ, ಎಲ್ಲ ಗೋಪಿಕೆಯರು ಗೋಪಾಲಕರು ಇವನ ಸುತ್ತವೇ ತಿರುಗಾಡಿದವರು. ಇವನು ಬಹಳ ಒಳ್ಳೆಯ ಫ್ರೆಂಡ್ ತರ ಇದ್ದವನು. ಎಷ್ಟೋ ಸಾರಿ ನೆರೆಮನೆಯ ಹುಡುಗನ ಹಾಗೆ ಇದ್ದವನು, ಮತ್ತೆಷ್ಟೋ ಸಾರಿ ಪಕ್ಕದ ಮನೆಯ ಹುಡುಗ ಅಲ್ಲ ನಿಮ್ಮ ಮನೆಯ ಮಗು ಅನ್ನುವ ಹಾಗೆ ಅಣ್ಣ ತಮ್ಮನ ಹಾಗೆ ಇದ್ದವನು, ಅಕ್ಕ ತಂಗಿ ಅಂತ ಅನ್ನಿಸಿಕೊಳ್ಳುವ ಹಾಗೆ ಅವರ ಜೊತೆಗೆ ತಮ್ಮನ ಹಾಗೆ ಇದ್ದವನು. ಎಲ್ಲ ತರದ ಭಾವ ಕೊಟ್ಟವನು. ಈ ಗೋಪಿಕೆಯರಲ್ಲಿ ಏನೇ ಕಷ್ಟ ಬಂದರೂ, ಒಂದು ಸಾರಿ ಕಾಡ್ಗಿಚ್ಚು ಬಂದ್ರೆ ತಾನು ಅವರಿಗಾಗಿ ನುಂಗಿದ್ದಾನೆ. ಯಾವ ಗೋಪಿಕೆಯರನ್ನು ಗೋಪಾಲಕರನ್ನು ಎಷ್ಟು ರಕ್ಷಿಸ್ತಿದ್ದ ಅಂದ್ರೆ, ಗೋಪಾಲಕರು ಒಂದು ದಿನ ಕಾಡ್ಗಿಚ್ಚಿನಲ್ಲಿ ನಾಶವಾಗ್ತಾರೆ ಅಂದ್ರೆ ಕೃಷ್ಣ ಬಾಯಿ ತೆರೆದು ಅವರಿಗೆ ಗೊತ್ತೇ ಇಲ್ಲದ ಹಾಗೆ ನೀವು ಕಣ್ಮುಚ್ಚಿ ನಿಂತ್ಕೊಳ್ಬೇಕು ಅಂತ ಹೇಳಿ ತಾನು ಕಾಡ್ಗಿಚ್ಚನ್ನು ತನ್ನ ಒಳಗೆ ಸ್ವೀಕಾರ ಮಾಡಿ ಅವರನ್ನು ರಕ್ಷಿಸಿದ್ದಾನೆ. ಜೀವ ಕೊಟ್ಟು ರಕ್ಷಿಸುವ ಮಿತ್ರ ಕೃಷ್ಣ. ಪ್ರಾಣ ಕೊಟ್ಟು ತನ್ನವರು ಅಂತ ಎಲ್ಲ ಹೊರಗಿನವರನ್ನು ಭಾವಿಸುವ ಆತ್ಮೀಯ. ಜಗದ ಎಲ್ಲರೂ ನನಗೆ ಸಂಬಂಧಪಟ್ಟವರು ಅಂತ ತೋರಿಸಿಕೊಟ್ಟು ಒಬ್ಬರನ್ನು ನನಗೆ ಸಂಬಂಧ ಇಲ್ಲದವರು ಅಂತ ಬಿಡಲೇ ಇಲ್ಲ, ಆ ಪರಿ ಕಟ್ಟಿಕೊಂಡ. ಎಲ್ಲಿ ನಂದಗೋಕುಲದಲ್ಲಿ ಇದ್ದು ಇದೆಲ್ಲ ಒಂದೊಂದೇ ಘಟನೆ ಆಗುವಾಗ ಇನ್ನು ನಂದಗೋಕುಲ ಬೇಡಪ್ಪ, ನಂದಗೋಕುಲದಲ್ಲಿ ರಾಕ್ಷಸರ ಉಪಟಳ ಹೆಚ್ಚಾಯ್ತು, ನಾವು ಜಾಗ ಚೇಂಜ್ ಮಾಡುವ ಅಂತ ವೃಂದಾವನಕ್ಕೆ ಬರ್ತಾರೆ ಎಲ್ಲರೂ ಕೃಷ್ಣನೊಟ್ಟಿಗೆ. ಆಗ ಇವನು 3-4 ವರ್ಷದ ಹುಡುಗನು, 5 ವರ್ಷದ ಹುಡುಗನು ವೃಂದಾವನಕ್ಕೆ ಬರ್ತಾನೆ. ಇಡೀ ಗೋಕುಲ ಬರುತ್ತೆ. ಯೋಚನೆ ಮಾಡಿ,
ಯಾವ ಮಟ್ಟಿಗೆ ಒಂದು ಮಗು ಇಡೀ ಊರಿಗೆಲ್ಲ ಆಕರ್ಷಕ ಆಗಬಹುದು ಅಂತ. ಅವ ಕೃಷ್ಣ ಹೋಗ್ತಾನೆ, ಅವ್ನು ನಂದಗೋಪ ಹೋಗ್ತಾನೆ, ನಾವ್ಯಾಕೆ ಹೋಗ್ಬೇಕು ಅನ್ನಲಿಲ್ಲ ಯಾರು. ಊರಿಂದ ಊರೇ ಕೃಷ್ಣನ ಬೆಂಬಲಿಸ್ತು. ಹೇಗಿತ್ತು, ಒಬ್ಬ ಅಯಸ್ಕಾಂತದ ಹಾಗೆ ಎಳ್ಕೊಂಡು ಹೋದ ಹಾಗೆ ಕಾಣಲ್ವ ಒಂದು ಮಗು ಯಾವ ಪರಿ ಅಟ್ರಾಕ್ಟ್ ಮಾಡಿತ್ತು ಎಲ್ಲರನ್ನು. ಅದಕ್ಕೆ ಯಾವ ಕಾಸ್ಟ್ ಇಲ್ಲ, ಯಾವ ಕ್ರೀಡೆ ಇಲ್ಲ, ಯಾವ ಒಬ್ಬ ಜೆಂಡರ್ ಇಲ್ಲ, ಹೆಣ್ಣು ಗಂಡು ದೊಡ್ಡವ ಸಣ್ಣವ ಮಗು ಅಪ್ಪ ಏನೂ ಇಲ್ಲ, ಎಲ್ಲರೂ ಬಂದಿದ್ದಾರೆ ಕೃಷ್ಣನೊಟ್ಟಿಗೆ ಇರುವುದು ಅಂತ. ಈ ಪರಿ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಬರುವಾಗ ವೃಂದಾವನ ಎಂಥ ಸುಂದರ ಜಾಗವಾಗಿ ಬಿಡ್ತು ಅಂತ ಜಗತ್ತಿನ ಅಲ್ಲಿರುವವರೆಲ್ಲ ಕೊಂಡಾಡಕ್ಕೆ ಶುರು ಮಾಡ್ತಾರೆ. ಅದು ಆಗಿನ ಸತ್ಯವಲ್ಲ, ಈಗಿನ ಸತ್ಯ ಕೂಡ. ನೀವು ನೋಡಿ, ನೀವು ನಂದಗೋಪನ ಗೋಕುಲಕ್ಕೆ ಹೋಗಿ ಬನ್ನಿ, ಈಗಲೂ ಕೂಡ ಅದು ಬಣ ಬಣ ಶ್ಮಶಾನ, ಖುಷಿಯೇ ಕೊಡಲ್ಲ. ಹೀಗಿತ್ತ ಕೃಷ್ಣ ಹುಟ್ಟಿದ ಜಾಗ. ಇಷ್ಟು ಒಣವ, ಇಲ್ಲೇನು ಇಲ್ವಲ್ಲ, ಎಷ್ಟು ಶುಷ್ಕ, ನಮಗೆ ಯಾವ ಭಾವನೆಗಳೇ ಹುಟ್ಟಲ್ಲ ಅಲ್ಲಿ. ಒಂದಿಷ್ಟು ನದಿಯ ನೀರಿನ ಭಾಗ ಕೂಡ ಪಾಚಿ ಕಟ್ಟಿ ಕೃಷ್ಣ ಹುಟ್ಟಲೇ ಇಲ್ಲ ಅನ್ನುವ ಭಾವವನ್ನೆಲ್ಲ ಕೊಡುತ್ತೆ. ಕೃಷ್ಣ ಬಿಟ್ಟ ಜಾಗ ಅಲ್ವಾ, ಹೇಗೆ ಚಂದ ಇದ್ದಿತ್ತು. ಕೃಷ್ಣ ಬಿಟ್ಟ ಜಾಗ ನಮ್ಮ ಎದೆ ಆದರೂ ಏನು ಚಂದ ಆದೀತು. ಬಣಬಣವೇ, ಶುಷ್ಕವೇ. ಈ ಕಡೆ ಬಂದ ನೋಡಿ ವೃಂದಾವನಕ್ಕೆ, ಈಗಲೂ ಹೋಗಿ ವೃಂದಾವನದಲ್ಲಿ ತಿರುಗಾಡಿ ಬನ್ನಿ. ಸಂಜೆ 6 ಗಂಟೆ ಮೇಲೆ ಬಾಗಿಲು ಹಾಕ್ತಾರೆ, ಅಲ್ಲಿ ಒಳಗಿರಬೇಡಿ ಅಂತಾರೆ. ಯಾರೇ ಬಂದ ಪ್ರವಾಸಿಗರನ್ನು 6ರ ಒಳಗೆ ಹೊರಗೆ ಹಾಕ್ತಾರೆ. ಅದು ಒಂದು ಕಾಡಿನಂತಹ ಹೂತೋಟ ಅನ್ಕೊಳ್ಳಿ, ಮಾಡ ಬಳ್ಳಿ ಮಾಡ ಅನ್ಕೊಳ್ಳಿ. ಇಷ್ಟಿಷ್ಟು ದೊಡ್ಡ ಕಾಂಡದ ಮಲ್ಲಿಗೆಯ ಗಿಡ ಸಿಗುತ್ತೆ, ನಿಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದಪ್ಪ ಆಗುತ್ತಾ ಮಲ್ಲಿಗೆಯ ಕಾಂಡ ಅಂತ. ಆ ಕಾಲದ್ದಂತಲೇ ಹೇಳ್ತಾರೆ. ಹೌದು ಅನ್ಸುತ್ತೆ, ಮುಟ್ಟೋಣ ಅನ್ಸುತ್ತೆ, ಇಲ್ಲೆಲ್ಲ ಕೃಷ್ಣ ಓಡಾಡಿರ್ಬೇಕು ಅನ್ನೋ ಭಾವ ಕೊಡುತ್ತೆ. ಎಷ್ಟು ಆ ಮಣ್ಣು ತಗೊಂಬರೋಣ ಅಂತ. ಯಾಕೆ, ಆ ಮಣ್ಣೇ ಗೋಪಿಕೆಯರು ಗೋಪನ ಜೊತೆಗೆ ಓಡಾಡಿದ ಮಣ್ಣು, ಅದೇ ಗೋಪಿ ಆದದ್ದು. ಯಾಕೆ ಹಚ್ಕೋಬೇಕು ಅನ್ಸುತ್ತೆ, ಅವನನ್ನು ಮೈ ತುಂಬ ಹಚ್ಚಿಕೊಳ್ಳುವ ಭಾವ ಅದು. ಕೃಷ್ಣ ಓಡಾಡಿದ ನೆಲದ ಮಣ್ಣು ಈಗಲೂ ನಿಮಗೆ ಹಾಗೆ ಸೆಳೆಯುತ್ತೆ. ಅದು ವೃಂದಾವನದಲ್ಲಿದೆ. ಯಾಕೆ, ಅಲ್ಲಿ ರಾಸಕ್ರೀಡೆ, ಅಲ್ಲಿ ಜಲಕ್ರೀಡೆ, ಅಲ್ಲಿಯೇ ಹೆಣ್ಣು ಮಕ್ಕಳ ಜೊತೆಗೆ ಓಡಾಡಿ ಕೊಳಲು ಊದಿ ಎಲ್ಲರ ಜೊತೆಗೆ ನಾಟ್ಯ ಮಾಡಿದ ಜಾಗ. ಈಗಲೂ ಕೃಷ್ಣನ ಜನ್ಮ ಅಲ್ಲಿ ಆಗಿದೆಯೇನೋ, ಅವನು ಈಗಲೂ ಇದ್ದಾನೇನೋ. 6 ಗಂಟೆಗೆ ನಮ್ಮನ್ನು ಯಾಕೆ ಬಿಡಲ್ಲಪ್ಪ ಅನ್ಸುತ್ತೆ. ಇಲ್ಲ, ಬಿಡಲ್ಲ. ಸಂಜೆ 6 ಆದ ಕೂಡಲೇ ಕೃಷ್ಣ ಗೋಪಿಕೆಯರ ಜೊತೆಗೆ ಇಲ್ಲಿ ಬರ್ತಾನೆ, ನಾಟ್ಯ ಮಾಡ್ತಾನೆ. ನೀವು ನೋಡುವ ಹಾಗಿಲ್ಲ ಅಂತಾರೆ. ಒಂದು ಪುಣ್ಯ ಅನುಗ್ರಹ ಮಾಡಬಾರ್ದ ಕೃಷ್ಣ? ಆ ಸಂಜೆ 6 ಗಂಟೆಗೆ ಬಾಗಿಲು ಹಾಕುವಾಗ ನಾನೊಂದು ಅಲ್ಲಿ ಒಳಗುಳಿಯುವ ಹಾಗಾಗಲಿ ಅಂತ ಅನಿಸುತ್ತೆ. ಆ ಥರ ಇದೆ ಕೃಷ್ಣನಿರುವ ಜಾಗ. ಹಾಗೆ ಮಾಡಿದ್ದ ಕೃಷ್ಣ, ವ್ಯಕ್ತಿತ್ವವಾಗಿ ಹಾಗೆ ಸೆಳೆದಿದ್ದ ಅಂಥ ಕೃಷ್ಣ ಒಂದು ಕ್ಷಣ ನೋಡಿದ ಈ ಹೆಣ್ಣು ಮಕ್ಕಳನ್ನು. ಓಹೋ, ನಿಜವಾಗ್ಲೂ ಸೀರಿಯಸ್ ಇದ್ದಾರೆ ಇವರು, ನಮ್ಗೆ ಭಗವಂತನೇ ಬೇಕು ಅಂತ ಪೂಜೆ ಎಲ್ಲ ಮಾಡ್ತಾರೆ. ಸ್ವಲ್ಪ ಲೋಪದೋಷ ಇದೆ, ತಿದ್ದಬೇಕು ತೀರ್ಮಾನ ಮಾಡಿದ. ಸ್ವಲ್ಪ ಲೋಪದೋಷ ತಿದ್ದಬೇಕು ಅಂದಾಗ ಅವನದ್ದೇ ಮೆಥಡ್ ಇತ್ತು. ಅವನು ಯಾರಿಗೂ ಏನು ಹೇಳಬೇಕಾಗಿಲ್ಲ, ಅವನು ಅಷ್ಟು ಪ್ರೌಢನೂ ಇದ್ದ ಅಂತ ಗೊತ್ತಾಗುತ್ತೆ. ಅವನು ಸೀದಾ ಆ ದಿವಸ ಅದು ಏನು ನಸೂಕಿನಲ್ಲಿ ಅವರು ಸ್ನಾನ ಮಾಡಬೇಕು, ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಇನ್ನೂ ಸೂರ್ಯೋದಯ ಆಗುವ ಪೂರ್ವದ ಕತ್ತಲಿನ ಅವಸ್ಥೆ. ಅಂತ ಹೊತ್ತಿಗೆ ಹೋಗಿದ್ದಾರೆ. ಇವನೇನು ಮಾಡಿದ, ಅದೇ ಹೊತ್ತಿಗೆ ಅಲ್ಲೇ ಇರುವ ಒಂದು ಮರವನ್ನ ಏರುವುದು ಅಂತ ತೀರ್ಮಾನ ಮಾಡಿ ಹೋದ. ನೀರಿಗೆ ಇಳಿದಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು. ಸ್ನಾನಕ್ಕೆ ಇಳಿಯುವಾಗ ಬಟ್ಟೆ ಕಳಚಿದ್ದು ದಡದಲ್ಲಿದೆ. ಭಗವಂತ ಬರೇ ಮರ ಏರಲಿಲ್ಲ, ಬಟ್ಟೆಗಳನ್ನೆಲ್ಲ ಹಿಡ್ಕೊಂಡು ಮರ ಏರಿದ. ಇವ್ರಿಗೇನು ಗೊತ್ತು, ಇವರು ನಿತ್ಯ ಸ್ನಾನ ಮಾಡಿ ಕಾತ್ಯಾಯನ ವ್ರತ ದಿನ ಮಾಡ್ತಾಲೆ ಬಂದಿದ್ದಾರೆ. ಈಗ ಇವನು ಬಂದಿದ್ದಾನೆ, ಅವ್ರಿಗೆ ಗೊತ್ತೇ ಇಲ್ಲ. ನಿತ್ಯ ಸ್ನಾನ ಆಯಿತು, ಇನ್ನೇನು ಬಟ್ಟೆ ನೋಡಬೇಕು, ಬಟ್ಟೆ ಇಲ್ಲ. ಅವ್ರು ನೀರಿನಿಂದ ಇಷ್ಟು ಮೇಲೆ ಬಂದವರು ತಕ್ಷಣ ಬಟ್ಟೆ ಇಲ್ವಲ್ಲ ಅಂತ ನೋಡುವಾಗ ಬಟ್ಟೆ ಹಿಡ್ಕೊಂಡು ಕೃಷ್ಣನ ಹತ್ರ. ಕೃಷ್ಣ ನಗ್ತಾ ಹೇಳ್ತಾನೆ, ಹೌದು ಬಟ್ಟೆ ನನ್ನ ಹತ್ರ ಇದೆ, ನಮ್ಗೆ ಬಟ್ಟೆ ಕೊಡು ಕೃಷ್ಣ. ಕೊಡ್ತೇನೆ, ನಾನೇನು ಕೊಡೋದಿಲ್ಲ ಹೇಳಲಿಲ್ಲ, ಬನ್ನಿ ಮೇಲೆ ಬನ್ನಿ. ಅದು ಹೇಗಾಗತ್ತೆ ಕೃಷ್ಣ? ನಾವು ಹೀಗೆ ಹೇಗೆ ಬರೋದು? ನೀವು ಬಂದರೆ ಬಟ್ಟೆ ಕೊಡೋದು, ಕಂಡೀಷನ್ ಅದೊಂದೇ. ನೀವೇ ಬಂದು ತಗೊಳ್ಬೇಕು, ನಾನು ಬಂದು ಕೊಡಲ್ಲ. ಈಗ ಅನಿವಾರ್ಯವ ನೀರಲ್ಲಿ ಹೆಚ್ಚು ಹೊತ್ತು ನಿಲ್ಲಕ್ಕೆ, ಉತ್ತರ ಭಾರತ ಚಳಿ, ಮುಂಜಾನೆ ನಸುಕು. ಯೋಚನೆ ಮಾಡಿ, ಅವರು ಮೊದಲೇ ನಡುಕ್ತಿದ್ದಾರೆ. ಆ ತೀವ್ರ ಚಳಿಯಲ್ಲೇ ನಡುಕ್ತಿದ್ದವರಿಗೆ ಬೇಗ ಬಂದು ಬಟ್ಟೆ ತಗೊಳ್ಳದಿದ್ರೆ ಇನ್ನೂ ನಡುಕ ಹೆಚ್ಚಾಗ್ತದೆ. ನೀರಲ್ಲಿ ನಿಂತು ಏನು ಇವನ ಜೊತೆಗೆ ಫೈಟ್ ಮಾಡೋ ಸಾಧ್ಯತೆಗಳೇ ಇಲ್ಲ. ಅನಿವಾರ್ಯ, ಬಟ್ಟೆ ಬೇಕು. ಮೈ ಬತ್ತಲೆ, ಹೇಗಪ್ಪ ಏನೋ ಕಷ್ಟಪಟ್ಟು ತಮ್ಮ ಕೈಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಅಂಗವನ್ನೆಲ್ಲ ಮುಚ್ಚಿಕೊಂಡು ಮೇಲೆ ಬರ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಈಗಲೂ ಬಟ್ಟೆ ಕೊಡೋದಿಲ್ಲ. ಯಾಕೆ ಅಂದರೆ ನೀವು ನದಿಯಲ್ಲಿ ಸ್ನಾನ ಮಾಡುವಾಗ
ಆ ತಾಯಿಗೆ ಗೌರವ ಸಲ್ಲಿಸಿಲ್ಲ. ತಾಯಿಯ ಮುಂದೆ ಬೆತ್ತಲು ಸ್ನಾನ ಅಲ್ಲ, ಬಟ್ಟೆ ತೊಟ್ಟು ಸ್ನಾನ ಮಾಡಬೇಕಿತ್ತು. ನೀವು ಅಮ್ಮನಿಗೆ ಗೌರವ ಕೊಡದೆ ಅವಳನ್ನು ಅವಮಾನಿಸಿದ್ದೀರಿ. ಕೈ ಎತ್ತಿ ಅವಳಿಗೆ ಕೈ ಮುಗಿದು ನನ್ನನ್ನು ಕ್ಷಮಿಸು ಅಂತ ಹೇಳಿ ಆಗ ಕೊಡ್ತೇನೆ. ಈಗ ಮುಚ್ಚಿಕೊಂಡ ಅವಯವಗಳನ್ನು ಬಿಡಬೇಕಾಯಿತು. ಕೈ ಎತ್ತಿದ್ರು, ಕ್ಷಮೆ ಕೇಳಿದರು. ಕೃಷ್ಣ ಎಷ್ಟು ಚೆನ್ನಾಗಿ ನಿಜವಾಗಿ ಬತ್ತಲೆ ಮಾಡ್ತಾನೆ. ಬಟ್ಟೆ ಕೊಟ್ಟ. ಇದು ಏನು? ಕೃಷ್ಣನಿಗೆ ಅಷ್ಟು ಜನ ಹೆಣ್ಮಕ್ಳನ್ನು ಬತ್ತಲೆ ನೋಡಬೇಕಿತ್ತು. ಅವ ಎಂಥ ಕಾಮುಕ, ಪುಂಡ, ಪೋಖ್ರಿ, ಅವನ ಸ್ತ್ರೀ ಲೋಲುಪತೆ ಕಾಣುತ್ತೆ. ಅದಕ್ಕೆ ಕೃಷ್ಣನ ಲೀಲೆಯಲ್ಲಿ ನಾವು ಕೂಡ ಹಾಗೆ ಇರೋದು, ಹೀಗೆಲ್ಲ ಹೇಳುವವರಿದ್ದಾರೆ. ಕೃಷ್ಣ ನಿಜವಾಗಿ ಏನು ಮಾಡಿದ್ದು? ಇವರು ಹಂಬಲಿಸಿದ್ದು ಏನನ್ನು? ಭಗವಂತ ನಮಗೆ ಗಂಡನಾಗಿ ಸಿಕ್ಕಲಿ ಅಂತ. ಭಗವಂತ ಗಂಡನಾಗಬೇಕಾದ್ರೆ ಭಗವಂತನ ಮುಂದೆ ನಮ್ಮದು ಏನು ಉಳಿಸಿಕೊಳ್ಳಬಾರ್ದು. ನನ್ನದು ಅಂತ ಉಳಿಸಿಕೊಂಡವನಿಗೆ ಗಂಡ ಹೇಗೆ ಸಿಕ್ಕಕ್ಕೆ ಸಾಧ್ಯ? ನೀವೇ ನಿಮ್ಮನ್ನು ಯೋಚನೆ ಮಾಡಿ. ನಿಮ್ಮದು ಏನನ್ನಾದರೂ ಉಳಿಸಿಕೊಂಡರೆ ನೀವು ನಿಮ್ಮ ಗಂಡನಿಗೆ ಹೆಂಡತಿ ಹೇಗಾಗ್ತೀರಿ? ನಿಮ್ಮ ಸರ್ವಸ್ವವನ್ನು ಕೊಟ್ಟಾಗ ನಿಮಗೆ ಗಂಡ ಹೆಂಡತಿ ಅಂತ. ಗಂಡನಿಗೂ ಅದೇ ನಂಬಿಕೆ, ನಾನು ಇವಳ ಮುಂದೆ ಮಾತ್ರ ಬೆತ್ತಲಾಗಬಹುದು, ಇನ್ಯಾರ ಮುಂದೆ ಸಾಧ್ಯವಿಲ್ಲ ಅಂತ ಗಂಡ ಆ ಪತ್ನಿ ವ್ರತದಲ್ಲಿರ್ತಾನೆ. ಪತ್ನಿಯೂ ಕೂಡ ನಾನು ನನ್ನ ಗಂಡನ ಮುಂದೆ ಮಾತ್ರ ಬೆತ್ತಲಾಗ್ತೇನೆ ಅನ್ನುವ ಒಂದು ಘನ ನಂಬಿಕೆ ಆ ಬಾಂಧವ್ಯವನ್ನು ಅಷ್ಟು ಸುಂದರ ಮಾಡ್ತದೆ. ನಾನು ಬೆತ್ತಲಾಗುವುದಿಲ್ಲ ರೀ ಅಂದರೆ ನೀವು ಗಂಡ ಹೆಂಡತಿ ಆಗಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನೇ ಕೇಳಕ್ಕೆ ಹೊರಟಿದ್ದಾರೆ ಇವರು ಗಂಡನಾಗು ಅಂತ. ಬತ್ತಲಾಗಕ್ಕೆ ರೆಡಿ ಇಲ್ಲ ಅಂದರೆ ಏನು? ಅವನ ಮುಂದೆ ಯಾವ ಮುಚ್ಚುಮರೆ? ಅವನ ಮುಂದೆ ಮುಚ್ಚುಮರೆ ಮಾಡಿದರೆ ಹೇಗೆ ಗಂಡನಾದಾನು? ನಾಣಮರೆಯ ನೂಲು ಸಡಲಿದರೆ ನಾಚುವರು ನೋಡಯ್ಯ ಅಂತ ಅಕ್ಕ ಮಹಾದೇವಿ. ಒಂದು ನಾಚಿಕೆಯ ಮರೆಯ ಒಳಗೆ ಒಂದು ಕಟ್ಟಿಕೊಂಡ ನೂಲನ್ನೇ ಭಾರಿ ರಕ್ಷಣೆ ಅಂತ ಎಣಿಸ್ಕೊಂಡು ಎಲ್ಲಾದ್ರೂ ನೂಲು ಸಡಲಿದ್ರೆ ನಾಚುತ್ತಾರೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನನಿಂದ ನನ್ನನ್ನು ಮುಚ್ಚುವುದು ಹೇಗೆ ಎಂದು ನನಗೆ ಗೊತ್ತಿಲ್ಲ. ಅವನಿಗೆ ನಾನು ಯಾವ ಬಟ್ಟೆ ಹಾಕಿದ್ರು ನನ್ನೊಳಗೆ ಕಾಣಲ್ವಾ? ಅವನ ಮುಂದೆ ಏನು ಮುಚ್ಚಕ್ಕೆ ಸಾಧ್ಯ ಅಂತ ಅಕ್ಕನ ಪ್ರಶ್ನೆ. ಅದಕ್ಕೆ ಅವಳು ಬತ್ತಲಾದೆ ಅಂತ ಅವಳು ಹೇಳೋದು. ಇವನು ಅದನ್ನೇ ಕೇಳಿದ್ದು, ನೀವು ಹೇಗೆ ಬತ್ತಲಾಗ್ತೀರಿ ನೋಡಿ, ನಿಮಗೆ ಬತ್ತಲಾಗಕ್ಕೆ ಬಂದರೆ ಮಾತ್ರ ನಿಮಗೆ ಇದು ಸಾಧ್ಯ. ಇದರೊಳಗೆ ಇನ್ನೊಂದು ಭಾರಿ ವಿಶೇಷ ಒಂದು ಆಯಾಮ ಇದೆ. ನನಗೆ ಪುತ್ತೂರಜ್ಜ ನೆನಪಾಗ್ತಾರೆ. ಪುತ್ತೂರಜ್ಜ ಒಂದು ಸಂದರ್ಭದಲ್ಲಿ ಕಲ್ಲಹಳ್ಳಿಯ ನಮ್ಮ ತೋಟಕ್ಕೆ ಬಂದಾಗ ಹೆಸರು ಕಾಳು ಒಣ ಹಾಕಿತ್ತು. ಸತ್ಯಕಾಮರ ತೋಟ, ನನ್ನ ಗುರುಗಳ ತೋಟ ಅಲ್ಲಿ. ಆ ಹೆಸರು ಕಾಳು ಒಣ ಹಾಕಿದ್ರಲ್ಲಿ ಬಂದು, ನಾನು ಬಹಳ ಕಡೆ ಇದನ್ನು ಹೇಳಿದ್ದೇನೆ, ಇದು ಕೃಷ್ಣನಿಗೆ ಬಹಳ ಅನ್ವಯ ಆಗುತ್ತೆ. ಆ ಹೆಸರು ಕಾಳು ಒಣ ಹಾಕಿದಲ್ಲಿ ಬಂದು ಪುತ್ತೂರಜ್ಜ ಹೀಗೆ ತನ್ನ ಮುಂಡೆ ಎತ್ತಿ ಕೂತ್ರು ಕುಕ್ಕರ್ಗಾಲಲ್ಲಿ. ಕೂತು ಕೂಡಲೇ ನಾನು ಅವರ ಪಕ್ಕಕ್ಕೆ ಕೂತು ನನ್ನ ಹತ್ರ ಪುತ್ತೂರಜ್ಜ ಕೇಳಿದ್ರು, ನೋಡಿ ವೀಣಾ, ಇದರಲ್ಲಿ ನೋಡಿ ಕಾಳು ನೋಡಿ ಒಮ್ಮೆ ಅಂತ. ಅದರಲ್ಲಿ ಕೆಲವು ಸಿಪ್ಪೆ ಇರುವ ಕಾಳು ಇತ್ತು, ಕೆಲವು ಸಿಪ್ಪೆ ಇಲ್ಲದ ಕಾಳು ಇತ್ತು. ಆಮೇಲೆ ಈ ಕಾಳು ನೋಡಿ, ಈಗ ಇಲ್ಲೊಂದು ಗುಂಡಿ ಮಾಡುವ, ಪುತ್ತೂರಜ್ಜ ಹೇಳೋದು, ಇಲ್ಲೊಂದು ಗುಂಡಿ ಮಾಡುವ, ಈ ಕಾಳು ಹಾಕುವ, ಮಣ್ಣು ಮುಚ್ಚುವ, ನೀರು ಹಾಕುವ, ಮೊಳಕೆ ಬರ್ಲಿಕ್ಕುಂಟ ಕೇಳಿದ್ರು ಅಜ್ಜ. ನಾನು ಸ್ವಲ್ಪ ಆ ಕಾಲಕ್ಕೆ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಅಜ್ಜ, ಸಿಪ್ಪೆ ಇರುವ ಕಾಳು ಮೊಳಕೆ ಬರ್ಬೋದು, ಈ ಸಿಪ್ಪೆ ಇಲ್ಲದ ಕಾಳು ಮೊಳಕೆ ಬರಲಿಕ್ಕಿಲ್ಲ ಅಂತ ಹೇಳಿದೆ. ಹೀಗೆ ಮಾಡ್ರು ಅಜ್ಜ. ನೋಡಿ, ಆವರಣ ಕಳಚಿಕೊಳ್ಳಿ, ಮತ್ತೆ ಹುಟ್ಟು ಸಾವು ಇಲ್ಲ. ಕೃಷ್ಣ ಪಾಠ ಮಾಡಿದ್ದು ಇದನ್ನು. ಆವರಣ ಕಳಚಿಕೊಳ್ಳಿ, ನಿಮಗೆ ಹುಟ್ಟು ಸಾವಿಲ್ಲದ, ಬಂಧನವಿಲ್ಲದ ನಾನು ಸಿಗ್ತೇನೆ. ಈ ಪಾಠವನ್ನು ಯಕಶ್ಚಿತ್ ಕಾಮುಕರು ತಮಗೆ ಬೇಕಾದ ಹಾಗೆ ಹೇಳುವಾಗ ಪುರಾಣ ಪುಂಡರ ಗೋಷ್ಠಿ ಆಗದೆ ಇನ್ನೇನು? ಅದನ್ನೇ ಅಟ್ಯಾಕ್ ಮಾಡಿದ್ದು ಅಲ್ಲಮ್ಮ. ಪುರಾಣ ಪುಂಡರ ಗೋಷ್ಠಿ ಆಗಬಾರ್ದು ಅಂತ. ಪುರಾಣ ಪುಂಡರ ಗೋಷ್ಠಿ ಆಗಿದೆ. ಅವರು ತಮ್ಮ ಕಾಮುಕತೆಗೋ ತಮ್ಮ ಲಂಪಟತನಕ್ಕೋ ತಾವು ಮಾಡುವ ಕಾಮದ ಆ ಸ್ತ್ರೀಲೋಲುಪತೆಗೋ ಇದನ್ನು ಬಳಸ್ತಾರಲ್ಲ, ಬೇಸರ ಪಡದೆ ಇನ್ನೇನು ಮಾಡಬೇಕು? ಕಾಲಿಯ ಒಂದೇ ಕಥೆ ಆಗಿದ್ರೆ ನಿಮಗೆ ಅನ್ನಿಸಬಹುದು, ಅಥವಾ ಕಾಲಿಯನಾಚೆಗಿರುವ ವಸ್ತ್ರಾಪಹರಣ ಒಂದೇ ಕಥೆ ಆದರೂ ನಿಮಗೆ ಅರ್ಥ ಆಗದೆ ಹೋಗ್ಬೋದು. ಇದರ ಮುಂದಿನ ಹಂತದಲ್ಲಿ ಒಂದು ಯಜ್ಞಶಾಲೆಯ ಘಟನೆ ಬರುತ್ತೆ. ಯಜ್ಞಶಾಲೆಯಲ್ಲಿ ಭಯಂಕರ ಪುರೋಹಿತರು, ಅವರಿಗೆ ಆರ್ಭಟ ಮಾಡುವ ಶಾಸ್ತ್ರೀಯ ಜನ, ಅದಕ್ಕೆ ಸಂಬಂಧಪಟ್ಟ ಮಡಿ ಪೂರೈಕೆ ಎಲ್ಲ ನಡೀತಾ ಇದೆ.
ಇತ್ತ ಗೋಪಾಲಕರು ತಮ್ಮ ಪಾಡಿಗೆ ಗೋವು ಮೇಯಿಸ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಏನು ಮಾಡಿದರು? ಗೋಪಾಲಕರನ್ನು ಕರೆದ್ರು, ಆ ಯಜ್ಞಶಾಲೆಗೆ ಹೋಗಿ ನಮ್ಗೆ ಊಟ ಬೇಕು, ಹಸಿವಾಗಿದೆ ಅಂತ ಹೇಳಿ ಅಂತ. ಕೃಷ್ಣ ಬಲರಾಮರು ಹೇಳ್ತಾರೆ ಅಂದ್ಕೊಳ್ಳಿ, ಹುಡುಗರು ಹೋದ್ರು. ಯಾಕೆ? ಅಘಾಸುರ ತಾನು ಬಾಯಿ ತೆಗೆದು ಇಡೀ ಗೋಪಾಲಕರನ್ನು ನುಂಗಿದಾಗ ಬದುಕಿಸಿದವ ಶ್ರೀಕೃಷ್ಣ. ಕಾಡ್ಗಿಚ್ಚು ಹೊತ್ತಿ ಉರಿಯುವಾಗ ನುಂಗಿ ಅವರನ್ನು ಬದುಕಿಸಿದವ. ಇದಕ್ಕಲ್ಲ, ಅವರ ಜೀವ ಅವಿನಾಭಾವವಾಗಿ ಜೀವ ಜೋಡಿಯವರು. ಅಂಥ ಭಾವ ಸಂಬಂಧದ ಆ ಒಂದು ಆತ್ಮೀಯತೆಯಲ್ಲಿ ಕೃಷ್ಣ ಹೇಳಿದ ಕೂಡಲೇ ಗೋಪಾಲಕರು ಹೋದ್ರು ಯಜ್ಞಶಾಲೆಗೆ. ಹೋಗಿ ಏನು ಕೇಳಿದ್ರು? ನಮ್ಮ ಕೃಷ್ಣನಿಗೆ ಮತ್ತೆ ಬಲರಾಮನಿಗೆ ಹಸಿವಾಗಿದೆ ಅಂತೆ, ಒಂಚೂರು ಊಟ ಕೊಡಿ. ಹಾ ಹೂ ಅನ್ನಲಿಲ್ಲಂತೆ. ಯಾರು? ಮಡಿವಂತ ಗಂಡಸರು, ಅಲ್ಲಿದ್ದವರೆಲ್ಲ ಯಜ್ಞಶಾಲೆಯ ಡೈರೆಕ್ಟ್ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿಕೊಳ್ಳುವ ಕೆಲವರು. ನಕಾರ ಅಲ್ಲ, ಹುಕಾರವೂ ಇಲ್ಲ. ನೋಡದ ಹಾಗೆ ಕೇರ್ಲೆಸ್, ಏನು ಪೂರ್ಣಾಹುತಿ ಆಗಲ್ಲ, ಅವನಿಗೆ ಊಟ ಕೊಡ್ತಾರೆ ಅನ್ನುವ ಹಾಗೆ. ಇವರು ವಾಪಸ್ ಬಂದರು ಪೆಚ್ಚು ಮೋರೆ ಹಾಕ್ಕೊಂಡು. ಏನು ಕೇಳಿದ ಕೃಷ್ಣ? ಕೊಡಲಿಲ್ಲ. ಏನು ಯಾರ ಹತ್ರ ಕೇಳಿದ್ದು ನೀವು? ಅಲ್ಲಿ ಎಲ್ಲ ಅವರು ಪುರುಷರು ಎಲ್ಲ ನಿಂತಿದ್ರು, ಗಂಡಸರು. ಅವರ ಹತ್ರ ಹೋಗಿದ್ದೆವು, ಅವರು ನೋಡಲೂ ಇಲ್ಲ, ಕೇರೇ ಮಾಡಲಿಲ್ಲ. ತಪ್ಪು ಮಾಡಿದ್ರಿ. ಅಲ್ಲಿರೋ ಹೆಣ್ಮಕ್ಕಳ ಹತ್ರ ಹೋಗಿ. ಗೋಪಾಲಕರು ಹೌದಾ ಆಯ್ತು ಅಂತ ಆ ಕಡೆಗೆ ಹೋದ್ರು. ಅಲ್ಲೊಂದಿಷ್ಟು ಹೆಂಗಸರೆಲ್ಲ ಕೂತ್ಕೊಂಡಿದ್ದಾರೆ. ಅವರು ಡೈರೆಕ್ಟ್ ಪಾರ್ಟಿಸಿಪೆಂಟ್ಸ್ ಅಲ್ಲ, ಆದರೆ ಇಡೀ ಯಜ್ಞ ಶುರು ಆಗುವುದವರಿಂದಲೇ. ಅವರು ಅದಕ್ಕೆ ಬೇಕಾದ ಪೂರ್ವ ವೇದಿಕೆ ಎಲ್ಲ ಮಾಡಿ, ಅಡಿಗೆ ಮಾಡಿ, ಮತ್ತೊಂದು ಮಾಡಿ, ಅಲ್ಲಿ ಏನೇನು ಬೇಕು ಸಲಕರಣೆಗಳನ್ನಿಟ್ಟು, ಮಡಿಯವರಿಗೆ ಏನೇನು ಒದಗಿಸ್ಬೇಕು ಪೂರಕ ಪದಾರ್ಥಗಳನ್ನಿಟ್ಟು, ತಾವು ಇನ್ನು ಪೂರ್ಣಾಹುತಿಗೆ ಕಾಯುವುದಕ್ಕೆ ಅಲ್ಲಿ ಕೂತ್ಕೊಂಡಿದ್ದು ಅವರದ್ದೇ ಪಟ್ಟಾಂಗದ ಲೋಕದಲ್ಲಿ ಇದ್ದಾರೆ ಮಾತಾಡಿಕೊಂಡು. ಅವರು ಮಂತ್ರದ ಲೋಕದವರಲ್ಲ, ತಂತ್ರ ಗೊತ್ತಿಲ್ಲ ಅವರಿಗೇನು, ಇವರು ಮಾಡುವ ಇನ್ಯಾವುದೋ ಅದಕ್ಕೆ ಸಂಬಂಧಪಟ್ಟ ಯಾವ ಪ್ರಯೋಗಗಳು ಗೊತ್ತಿಲ್ಲ. ನಡೆಯುವುದನ್ನು ನೋಡ್ಲಿಕ್ಕಾದ್ರೆ ನೋಡ್ತಿರಲು ಮಾತಾಡ್ತಿದ್ದಾರೆ. ಗೋಪಾಲಕರು ಹೋದರು. ಹೋಗಿ ಕೃಷ್ಣ ಬಲರಾಮರಿಗೆ ಹಸಿವೆ ಆಗಿದೆಯಂತೆ, ಸ್ವಲ್ಪ ಇಷ್ಟೇ ಹೆಂಗಸರು ಸೆರಗು ಕಟ್ಟಿ ಆಯಿತು, ನೆರಿಗೆ ಎತ್ತಿ ಆಯಿತು, ಅಲ್ಲಿ ಯಜ್ಞಶಾಲೆಯಲ್ಲಿ ಏನೇನು ಅಡಿಗೆ ಮಾಡಿದ್ದುಂಟು ಅಷ್ಟು ತಗೊಂಡು ಬಂದಾಯಿತು. ಆಚೆ ಈಚೆ ಪರ್ಮಿಷನ್ನು ಕೇಳಲಿಲ್ಲ. ಬಂದಾಯ್ತು, ಎಲ್ಲ ತಗೋ. ಕೃಷ್ಣ ಏನು ಬೇಕು ತಗೋ, ನಿಂಗೆ ಹಸಿವೆ ಆಗಿದೆ ಅಂತ. ಗೋಪಾಲಕರು ಎಲ್ಲರೂ ತಗೊಳ್ಳಿ, ನೀನು ತಗೋ ಬಲರಾಮ. ಪ್ರತಿಯೊಬ್ಬರಿಗೂ ಊಟಕ್ಕೆ ಕೊಟ್ಟು ಹೊಟ್ಟೆ ತುಂಬ ತಿಂದು ಕೃಷ್ಣ ಸಂತುಷ್ಟನಾದಾಗ, ನಾನು ನೀವು ಮಾಡಿದ ನಿಮ್ಮ ಈ ಪ್ರೀತಿಯಿಂದ ಸಂತುಷ್ಟನಾಗಿದ್ದೇನೆ, ಮರಳಿ ಹೋಗಿ ಅಂದ ಕೃಷ್ಣ. ಮರಳಿ ಹೋಗುದ? ಮರಳಿ ಹೋದರೆ ನಮ್ಮ ಗಂಡಂದ್ರು ಮನೆಗೆ ಸೇರಿಸ್ಕೊಳ್ಳಿಕ್ಕಿಲ್ಲ. ನಾವು ಮಾಡಿದ್ದು ಏನು ಸಾಮಾನ್ಯವ ಈ ಕೆಲಸ? ಅವ್ರು ನಮ್ಮನ್ನು ಹೊಡೆದು ಕೊಂದಾರ, ನಾವು ಪೂರ್ತಿ ನಿನ್ನನ್ನು ನಂಬಿ ಬಂದಾಗಿದೆ, ನಾವು ಹೋಗುದಿಲ್ಲ ಅಂದರು ಹೆಣ್ಮಕ್ಳು. ಕೃಷ್ಣ ನಗ್ತಾ ಹೇಳಿದ, ನೀವು ಮಾಡಿದ ಇಷ್ಟು ಒಳ್ಳೆಯ ಕೆಲಸಕ್ಕೆ ನಾನು ನನ್ನ ಪ್ರತಿಫಲವಾಗಿ ಏನನ್ನು ಮಾಡಬೇಕೋ ಮಾಡಿದ್ದೇನೆ, ಅವರು ಏನೂ ಮಾಡಲ್ಲ, ಹೋಗಿ ಅಂತ ಕಳಿಸಿದ. ಕೃಷ್ಣ, ನಾವು ನಿನ್ನನ್ನು ನಂಬಿದ್ದೇವೆ, ಹೌದು, ಅದಕ್ಕಾಗಿಯೇ ಹೋಗಿ, ಸಂಸಾರದಲ್ಲಿ ಯಾವ ಗದ್ದಲೂ ಆಗೋದಿಲ್ಲ, ಹೋಗಿ ಅಂತ ಕಳಿಸಿದ. ಅಲ್ಲಿ ಹೋದರೆ ಒಬ್ಬೊಬ್ಬ ಗಂಡಸರು ಕೂಡ ನಾವು ಎಂಥಕ್ಕೆ ಶಾಸ್ತ್ರ ಓದಿದ್ದ ಏನ, ಯಾವ ವೇದ ಓದಿ ಏನು ಉಪಯೋಗ? ಈ ವೇದಕ್ಕೆ ಧಿಕ್ಕಾರವಿರಲಿ, ಈ ಶಾಸ್ತ್ರಗಳಿಗೆ ಧಿಕ್ಕಾರವಿರಲಿ, ಈ ನಾವು ತಿಳಿದುಕೊಂಡಿದ್ದೇವೆ ಅನ್ನುವ ಜ್ಞಾನಕ್ಕೆ ಧಿಕ್ಕಾರವಿರಲಿ, ಈ ಮಂತ್ರ ಮತ್ತೊಂದು ನಾವು ಓದಿದವರು ನಮಗೆ ಗೊತ್ತು ಅನ್ನುವ ನಮ್ಮ ಅಹಂಕಾರ ಎಲ್ಲಕ್ಕೂ ಧಿಕ್ಕಾರ ಇರಲಿ. ಒಂದು ಕೆಲಸ ಮಾಡಲಿಲ್ಲ ಈ ಹೆಣ್ಮಕ್ಳು. ಯಾವ ವೇದ ಓದಿಲ್ಲ, ಯಾವ ಶಾಸ್ತ್ರ ತಿಳಿದಿಲ್ಲ, ಒಂದು ದಿವಸ ಒಂದು ಮಂತ್ರ ಉಚ್ಚರಿಸಿದವರಲ್ಲ. ಆದರೆ ಕೃಷ್ಣ ಭಕ್ತಿಯಲ್ಲಿ ನಮ್ಮನ್ನು ಮೀರಿಸಿ ಬಿಟ್ರಲ್ಲ. ನಾವು ಇದ್ದೂ ಉಪಯೋಗ ಇಲ್ಲಪ್ಪ, ಕನಿಷ್ಠ ಅವರ ಗಂಡರಾಗಿ ಆದರೂ ಚೆನ್ನಾಗಿ ಬದುಕೋಣ ಅಂತ ಎಲ್ಲರನ್ನೂ ಬನ್ನಿ ಬನ್ನಿ ಅಂತ ಕರೆದ್ರಂತೆ. ಕೃಷ್ಣ ಎಷ್ಟು ಮೆಸೇಜ್ ಕೊಡ್ತಿದ್ದಾನೆ, ಹೆಣ್ಣನ್ನು ಯಾವ ಆಯಾಮದಲ್ಲೆಲ್ಲ ನೋಡ್ತಿದ್ದಾನೆ. ಕೃಷ್ಣ ಅವತಾರವೇ ಹೆಣ್ಣಿಗಾಗಿ ಅನ್ನುವವರೆಗೆ ಅವನ ಅವತಾರ. ಹೆಣ್ಣಿನ ಉದ್ಧಾರ ಕಡೆಯ ತನಕ ಎಲ್ಲರಲ್ಲೂ ಮಾಡಿದವ. ಆ ಅರ್ಥದಲ್ಲಿ ಕೃಷ್ಣ ಹಾಗೂ ಒಂದು ಪಾಠ ಮಾಡಿದ. ಇದಿಷ್ಟೇನಾ ಕೃಷ್ಣನ ಈ ಲೀಲೆಯನ್ನು ನೋಡಿದರೆ? ಇದಿಷ್ಟೇನಾ ಅಂದರೆ ಅವನು ಪಾಠ ಯಾರ್ಯಾರಿಗೆ ಮಾಡಬೇಕು ಅವ್ರು ಯಾರನ್ನೂ ಬಿಟ್ಟಿಲ್ಲ. ಬ್ರಹ್ಮನಿಗೆ ಪಾಠ ಮಾಡಿದ್ದನ್ನು ನಾನು ನಿಮಗೆ ಹೇಳಿದೆ, ಇಂದ್ರನಿಗೂ ಪಾಠ ಮಾಡಿದ. ಸಾಮಾನ್ಯ ಅಲ್ಲ. ಇಂದ್ರನಿಗೆ ಯಾವ ಸೊಕ್ಕು? ಜಗತ್ತಿನಲ್ಲಿ ಏನಾದರೂ ನನ್ನನ್ನೇ ಕೇಳಬೇಕು, ದೇವಲೋಕದ ದೊರೆ ನಾನು ಅಂತ. ಭೂಲೋಕದವರೆಲ್ಲ ಸ್ವಸ್ಥಿತಿಯಲ್ಲಿರಬೇಕು, ಎಲ್ಲವೂ ಸುಖವಾಗಿ ಆಗಬೇಕು, ಕಾಲ ಕಾಲಕ್ಕೆ ಮಳೆ ಬೆಳೆ ನನ್ನಿಂದ ಅಂತ. ಪೂಜೆ ಮಾಡುವುದು ಅಂತ ಒಂದು ಕಾಲಕ್ಕೆ, ಆ ಇಂದ್ರನನ್ನೇ ಪೂಜಿಸುವುದು ಅಂತ ಒಂದು ಯಜ್ಞ ಮಾಡುವಂತಹ ಪರಿಪಾಠ ಆ ಕಾಲಕ್ಕಿತ್ತು. ನಂದಗೋಪ ಹೇಳ್ತಾನೆ, ಈಗಿನ್ನು ಯಜ್ಞ ಮಾಡಬೇಕಪ್ಪ. ಓಹೋ,
ಯಜ್ಞ ಮಾಡಬೇಕು. ಯಾರಿಗಪ್ಪ ಅಂತ ಕೇಳ್ತಾನೆ ನಂದಗೋಪನನ್ನ ಕೃಷ್ಣ. ಹೀಗೆ ಇಂದ್ರನಿಗೆ. ಕೃಷ್ಣ ಹೀಗೆ ನೋಡಿದ. ಕೃಷ್ಣ ಹೇಳಿದ, ನಮಗೆ ಇಂದ್ರ ಏನು ಮಾಡ್ತಾನೆ? ನಮ್ಮನ್ನು ಸಾಕಿ ಸಲುವುದು ಯಾವುದು? ಈ ಗೋವುಗಳು. ಮತ್ತೆ ಈ ಗೋವುಗಳನ್ನು ಸಾಕಿ ಸಲುವುದು ಯಾವುದು? ಈ ಪರ್ವತ. ಇದರಲ್ಲಿರುವ ಗಿಡ ಮತ್ತೊಂದು ಹುಲ್ಲು ಮೇಯ್ದ ನಮ್ಮ ದನಗಳು. ನಮ್ಮನ್ನು ಸಲಹುವುದು ಈ ಗೋವು ಮತ್ತು ಈ ಪರ್ವತ ಅಲ್ವಾ? ನಾವು ಯಾಕೆ ಅವನಿಗೆ ಮಾಡೋದು? ನಾವು ಇದಕ್ಕೆ ಪೂಜೆ ಮಾಡೋಣ, ಇದಕ್ಕೆ ಸರ್ವಸ್ವವನ್ನು ಅರ್ಪಿಸುವ ಯಜ್ಞ ಮಾಡೋಣ. ಪ್ರಥಮ ಬಾರಿಗೆ ಕೃಷ್ಣ ದೇವನನ್ನು ನೆಲಕ್ಕೆ ತಂದ. ಕಾಣದ ದೇವರನ್ನು ಪೂಜಿಸುವ ಬದಲು ಕಾಣುವ ವಸ್ತುಗಳಲ್ಲೂ ಕೂಡ ಭಗವಂತ ಇದ್ದಾನೆ. ಪರ್ವತದಲ್ಲಿದ್ದಾನೆ, ಗೋವಿನಲ್ಲಿದ್ದಾನೆ, ಹುಲ್ಲಿನಲ್ಲಿದ್ದಾನೆ, ಗಿಡದಲ್ಲಿದ್ದಾನೆ. ಪ್ರಥಮ ಬಾರಿಗೆ ಗೋಪೂಜೆ ಆರಂಭಿಸಿಬಿಟ್ಟ. ಗೋವನ್ನು ಪೂಜಿಸಿ ಪರ್ವತವನ್ನು ಪೂಜಿಸುವುದರ ಮೂಲಕ ಅದು ಸಲ್ಲುವುದು ಅವನಿಗೆ ಅಂತ ಅರ್ಥ ಮಾಡಿಸುವುದಿತ್ತು. ಅವನಿಗೆ ಅರ್ಥ ಮಾಡಿಕೊಳ್ಳಲಿಲ್ಲ ಇಂದ್ರ, ಸಿಟ್ಟಾದ. ಪರಿಣಾಮ ನಿಮಗೆ ಗೊತ್ತು. ಮಳೆಗರೆದ. ಯಾವ ಮಟ್ಟಕ್ಕೆ? ಇನ್ನಿಲ್ಲದಂಥ ಮಳೆ ಬಂತು. ಎಷ್ಟು ಕೊಚ್ಚಿ ಹೋಗಬಹುದು ನಂದಗೋಪನ ಗೋವುಗಳು, ನಂದಗೋಪನ ಜೊತೆಗಿದ್ದ ಎಲ್ಲರೂ, ಇಡೀ ಗೋಪಾಲಕರು. ಆಗ ಕೃಷ್ಣ ತೀರ್ಮಾನ ಮಾಡಿದ, ಇವನು ನನ್ನ ವಿರುದ್ಧ ನಿಂತಿದ್ದಾನೆ, ನಾನು ನನ್ನ ಜನರಿಗೆ ರಕ್ಷಣೆ ಕೊಡಬೇಕು. ಪರ್ವತಕ್ಕೆ ಪರ್ವತವನ್ನೇ ತನ್ನ ಕಿರುಬೆರಳಲ್ಲಿ ಎತ್ತಿ ನಿಂತ. ಎಷ್ಟು ದಿನ? 7 ದಿನ ಅಂತ ದಾಖಲೆ. ಕೃಷ್ಣನೇ ಹುಟ್ಟಿಲ್ಲ, ಕೃಷ್ಣ ಅನ್ನೋ ಅವತಾರವೇ ಇಲ್ಲ, ಅದೊಂದು ಕಲ್ಪನೆ, ಇದೆಲ್ಲ ಕಥೆಗಳು, ಹೀಗೊಂದು ಏನೂ ನಡೆದಿಲ್ಲ ಅನ್ನೋವರಿಗೆ ನನ್ನದು ಕೈ ಮುಗಿದು, ಆಗ್ಲಿಪ್ಪ ನೀವೇ ದೊಡ್ಡವರು ಅಂತ, ಕೃಷ್ಣನಿಗಿಂತ ನೀವೇ ದೊಡ್ಡವರು ಅಂತ ನಮಸ್ಕಾರ. ವಾದ ಇಲ್ಲ. ಯಾಕೆಂದ್ರೆ ಮಾತಿನಲ್ಲಿ ವಾದ ನಾನು ಅಂತ ಕೃಷ್ಣ ಹೇಳಿ ಆಗಿದೆ. ನಾವೆಂತ ವಾದ ಮಾಡೋದಿನ್ನು? ಒಂದು ಪರ್ವತವನ್ನು ಒಬ್ಬ ಬಾಲಕ ಕಿರುಬೆರಳಲ್ಲಿ 7 ದಿನ ಎತ್ತಕ್ಕಾಗುತ್ತಾ? ಆಮೆ ಮಂದರ ಪರ್ವತವನ್ನು ಬೆನ್ನಲ್ಲಿ ಎತ್ತಕ್ಕಾಗತ್ತಾ? ಹನುಮಂತ ಪರ್ವತವನ್ನು ಎತ್ಕೊಂಡು ಹಾರಿದ್ದಾನೆ, ಆಗುತ್ತಾ? ನಿಮಗಾಗ್ಲಿಲ್ಲ ಆದ್ರೆ, ನಮಗಾಗ್ಲಿಲ್ಲ ಆದ್ರೆ ಯಾರಿಗೆ ಗೊತ್ತು ಯಾರಿಗೆ ಸಾಧ್ಯ ಅಂತ? ಒಬ್ಬ ದಿನ ಪ್ರಾಕ್ಟೀಸ್ ಮಾಡಿ, ನಮಗೆ ಒಂದು ಮಾತು ಇದೆ, ಇದೆಲ್ಲ ಹೇಳುವವರಿಗೊಂದು ಬಾರಿ ಒಳ್ಳೆಯ ಉತ್ತರ ಕೊಡ್ಬೋದು ನಾವು. ಕೃಷ್ಣನನ್ನು ಎತ್ತಲಿಕ್ಕೆ ಯಶೋಧೆನ್ ಬಿಟ್ರೆ ಯಾರಿಗೂ ಆಗ್ತಿರ್ಲಿಲ್ಲಂತೆ. ಅದನ್ನೇ ಲೆಕ್ಕ ಹಾಕಿ. ಯಾಕೆ? ದಿನ ಪ್ರಾಕ್ಟೀಸ್ ಇತ್ತು ಅವಳಿಗೆ ಮಗುವಿನಿಂದ. ಅವ ಬೆಳೀತಾ ಹೋದ ಹಾಗೂ ಕೂಡ ನಮ್ಮಲ್ಲಿ ಉಂಟಲ್ಲ ಈ ಜಿಮ್ಮಿನಲ್ಲೆಲ್ಲ, ಇವತ್ತು 2 kg ಎತ್ತಿ, ನಾಳೆ 2.2 ಎತ್ತಿ ಅಲ್ವಾ? ಆಗುತ್ತೆ. ಇವತ್ತು 2 kg ಎತ್ತಿ, ನಾಳೆ 20 kg ಆಗಲ್ಲ. 2.2, 2.3, 5 ಹೀಗೆ ಹಾಕೊಂಡು ಅವನಿಗೆ 20 kg ಎತ್ತಕ್ಕಾಗುತ್ತೆ. ಕೃಷ್ಣನನ್ನು ಪ್ರಾಕ್ಟೀಸ್ ಮಾಡಿದ್ದಾಳೆ ಅವಳು, ಗೊತ್ತೇ ಇಲ್ಲ ಅವಳು ಪ್ರಾಕ್ಟೀಸ್ ಮಾಡಬೇಕು ಅಂತ ಮಾಡಿದ್ದಲ್ಲ. ಮಗು ಅಂತ ಎತ್ತುತ್ತಲೇ ಇದ್ದಾಳೆ, ಅವ ಬೆಳೀತಾ ಇದ್ದಾನೆ. ಯಶೋಧೆಯನ್ನು ಎತ್ತಲಿಕ್ಕೆ ಪೂತನಿಗಾಗದೆ, ಯಶೋಧೆ ಕೃಷ್ಣನ ಎತ್ತಿದ್ಲು, ಪೂತನಿ ಎತ್ತಲಿಕ್ಕಾಗದೆ ಬಿದ್ಲು ಅಂತ ಮಂಟಪರು ಭಾರಿ ಚಂದ ಅಭಿನಯಿಸ್ತಿದ್ರು ಏಕವ್ಯಕ್ತಿ ಯಕ್ಷಗಾನದಲ್ಲಿ. ಒಬ್ಬ ಅಂತೇಳಿ ಒಮ್ಮೆ ಬಿದ್ದು ಹಾಗೆ ಮಾಡಿ ಮತ್ತೆ ಎತ್ತುತ್ತಿದ್ರು. ಏನು 7 ದಿನದ ಮಗುವನ್ನು ಅಂದ್ರೆ ಪ್ರಾಕ್ಟೀಸಿನಿಂದ ಯಾವುದು ಸಾಧ್ಯ? ಕೃಷ್ಣ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾನೆ. ಒಬ್ಬೊಂದು ಕತ್ತೆಯನ್ನು ಕೊಲ್ಲುವಾಗಲಿ ಒಂದು ಕೇಶಿ ಅನ್ನುವ ಕುದುರೆಯ ರೂಪದಲ್ಲಿ ಬರುತ್ತೆ ಮುಂದೆ, ಅದು ಭಯಂಕರ ಪವರ್ಫುಲ್ಲು. ಆ ಕೇಶಿ ಇವರೆಲ್ಲ ಮತ್ತೆ ಗಂಧರ್ವರೇ, ಇವರಿಗೆ ಶಾಪ, ಇವರು ಗಂಧರ್ವರಿದ್ದವರು ಮತ್ತೆ ಈ ಥರ ಎಲ್ಲ ಆಗಿ ಕೃಷ್ಣನಿಂದ ಉದ್ಧಾರ. ಕುದುರೆಯ ರೂಪದ್ದು. ಅದನ್ನು ಹೇಗೆ ಟ್ರೈನ್ ಮಾಡಿರ್ತಾನೆ ಅಂದರೆ ಕೃಷ್ಣನ ಮುಂದೆ ಹೋಗ್ಲಿಕ್ಕೆ ಇದೇ ಸರಿ, ಇದು ಕೊಲ್ಲುತ್ತೆ ಅಂತ ಗ್ಯಾರಂಟಿ. ಅಕ್ರೂರನನ್ನು ಕಳಿಸೋದು, ಇದನ್ನು ಕಳಿಸೋದು, ಒಟ್ಟೊಟ್ಟಿಗೆ ಮಾಡ್ತಾನೆ ಕಂಸ. ಆ ಕೇಶಿ ಒಂದು ಕಡೆ, ಕೇಶಿ ಅಂದ್ರೆ ಏನು? ಕುದುರೆ ಆದ್ರಿಂದ ಓಟಕ್ಕೆ ಬಹಳ ಪವರ್ಫುಲ್. ಅದು ಕುದುರೆಯನ್ನು ಹಿಡಿಯಕ್ಕೆ ಸಾಧ್ಯ ಇಲ್ಲ. ಅಂತ ಓಟದ ಕುದುರೆಯನ್ನು ಓಡಿ ಹಿಡಿಯುವ ಓಟ ಗೊತ್ತಿತ್ತು ಕೃಷ್ಣನಿಗೆ. ಓಟದಲ್ಲಿ ಎಕ್ಸ್ಪರ್ಟ್. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಯಾವ ಮಟ್ಟಕ್ಕೆ ಓಡ್ತಿದೆ. ಎಷ್ಟೋ ಯೋಧರನ್ನ, ಸೈನಿಕರನ್ನೆಲ್ಲ ಓಡಿಯೇ ಸೋಲಿಸಿದ್ದಾನೆ. ಓಟ ಇನ್ನೊಂದು ಕಡೆ ಅದು ಪವರ್ಫುಲ್. ಹೈಟಿನಿಂದ ಎಲ್ಲ ಕುದುರೆ ಕೆನೆತ, ಅದನ್ನು ಹಿಡ್ಕೊಂಡು ಬಾಯಿ ಒಳಗೆ ಕೈ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾನೆ ಕೃಷ್ಣ. ಅದಕ್ಕೆ ಕೇಶವ ಆದ. ಕೇಶಿಯನ್ನು ಕೊಂದು ಕೇಶವನಾದ. ಆಮೇಲೆ ಈ ಕೃಷ್ಣ ಹೀಗೆ ಯಜ್ಞವಾಟಿಯಲ್ಲಿ ಆದ ಈ ಘಟನೆಗೆ ಎಂಥ ಒಂದು ರೀಡಿಂಗ್ ಅನ್ನು ಕೊಟ್ಟು ಬಿಟ್ಟ ಹೆಣ್ಣಿನ ವಿಷಯದಲ್ಲಿ. ಆ ಯಜ್ಞ ಮೂಲಕ ಯಾವ ಗೋವರ್ಧನ ಪರ್ವತವನ್ನ ಎತ್ತಿ ಯಾರಿಗೆ ಮೆಸೇಜ್ ಕನ್ವೆ ಮಾಡಬೇಕಿತ್ತು ಅವರಿಗೆ ಕನ್ವೆ ಮಾಡಿದ. ನಮಗಲ್ಲ, ನಮ್ಮದೇನು ಪ್ರಶ್ನೆ? ನಮಗೆಲ್ಲ ಪ್ರಶ್ನೆ, ಗೋವರ್ಧನ ಪರ್ವತ ಎತ್ಬೋದಾ ಅಂತ. ನೋಡಿ, ಇಂದ್ರನಿಗೆ ಪ್ರಶ್ನೆ ಆಗಲಿಲ್ಲ, ಅವ ಬಂದ. ದೊಡ್ಡವರಿಗೆ ಮಾತ್ರ ದೊಡ್ಡದು ಅರ್ಥ ಆಗೋದು. ಅವನಿಗೆ ಗೊತ್ತಾಯಿತು.
ನಾನು 7 ದಿನ ಸುರಿಸಿದ್ರೂ ಇವನು ಒಂದು ಪರ್ವತ ಎತ್ತಿ ಹಿಡಿತಾನಂದ್ರೆ ಇವ ನನ್ನಕ್ಕಿಂತ ದೊಡ್ಡವ, ನಾನಿನ್ನು ಸೋಲುವುದು ಒಳ್ಳೆಯದು. ಅವ ಬಂದ, ಐರಾವತ ಕಾಮಧೇನುವಿನ ಸಹಿತ ಬಂದು ಹಾಲಿನ ಕಾಮಧೇನಿನ ಅಭಿಷೇಕ, ಐರಾವತದ ಮೂಲಕ ಅಲ್ಲಿಯ ಯಮುನಾ ನದಿಯ ನೀರಿನ ಅಭಿಷೇಕ ಮಾಡಿಸಿ ಪಟ್ಟಾಭಿಷೇಕ ಮಾಡಿದ. ನಾನು ಇಂದ್ರನಲ್ಲ, ನೀನು ಇಂದ್ರ. ಈ ಗೋವುಗಳನ್ನು ರಕ್ಷಿಸಿದ ಇಂದ್ರ ನೀನು, ಗೋವಿಂದ. ಅಂದಿನಿಂದ ಗೋವಿಂದನಾದ. ಇದು ಘಟನೆ ಇಂದ್ರನಿಗೆ ಮಾತ್ರ. ಯಾಕೆ ನಾನು ಅದಕ್ಕೆ ಹೇಳಿದ್ದು, ದೊಡ್ಡವರಿಗೆ ಮಾತ್ರ ಅರ್ಥ ಆಗುತ್ತೆ. ಹನುಮಂತ ಎತ್ತಬಹುದಾ, ಅದು ಸಾಧ್ಯವಾ ಅನ್ನೋದು ಹನುಮಂತನ ಅಳತೆಯವರಿಗೆ ಗೊತ್ತು. ಒಬ್ಬ ಕೃಷ್ಣ ಪರ್ವತವನ್ನು ಎತ್ತಬಹುದಾ, ಅದು ಸಾಧ್ಯವಾ ಅನ್ನೋದು ಇಂದ್ರನಿಗೆ ಗೊತ್ತಾಯಿತು. ಆ ಹೈಟಿಗೆ ಹೋಗಬೇಕು, ಆಗ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವು ಹೀಗೆ ಪುಡುಕೋಸಿ ಜಗಳ ಮಾಡ್ಕೊಂಡು ಅದು ಹೆಂಗೆ ಸಾಧ್ಯ ರೀ, ಅವನಿಗೆ ಯೋಚನೆ ಬರಲಿಲ್ಲ ನೋಡಿ, ಅವನ ಹೈಟಲ್ಲಿ ಇದ್ದವನಿಗೆ ಇಂದ್ರನಿಗೆ ಅದು ಹೇಗೆ ಸಾಧ್ಯ ಅಂತ ಒಂದು ದಿವಸ ವಾದ ಮಾಡಲಿಲ್ಲ. ಅವನು ಬಂದ, ವೇವ್ ಲೆಂತ್ ಮ್ಯಾಚ್ ಆಗಬೇಕು, ದೊಡ್ಡದು ಕಾಣಬೇಕಾದ್ರೂ ನಮ್ಮ ಕಣ್ಣು ಎಷ್ಟೋ ಅಷ್ಟು ಕಾಣಿಕೆ ಅಂತ ಸತ್ಯಕಾಮರು ರಾಜಕ್ರೀಡೆ ಅಂತ ಕೃಷ್ಣನ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಅದಕ್ಕೆ ಕೆಳಗೊಂದು ಆವರಣದ ಮಾತು, ಕಣ್ಣು ಎಷ್ಟೋ ಅಷ್ಟು ಕಾಣಿಕೆ ಅಂತ. ನಿಮ್ಮ ಕಣ್ಣೆಷ್ಟು ಅಷ್ಟೇ ಕೃಷ್ಣ ಕಾಣೋದಿಲ್ಲ, ಕಾಣಲ್ಲ ಅಂತ. ಆ ಅರ್ಥದಲ್ಲಿ ನಮ್ಮ ಕಣ್ಣೆಷ್ಟು ಅಷ್ಟು ಕಾಣಿಕೆ. ನಮಗೆ ಕಾಣಲಿಲ್ಲ, ಅವನು ಪರ್ವತ ಎತ್ತಲ್ಲ ಅಂತ ವಾದ ಮಾಡ್ಕೊತ ಕೂತ್ಕೊಳ್ಳು. ಪರ್ವತವನ್ನು ಎತ್ತಬಲ್ಲವ ಅಂದ್ರೆ ಇಂದ್ರ ಬರ್ತಾನೆ. ಇಂದ್ರ ಬಂದ ಮೇಲೆ ಅವನು ಗೋವಿಂದನಾಗ್ತಾನೆ. ಗೋವುಗಳಿಗೆ ಗೊತ್ತಾಗುತ್ತೆ, ಗೋಪಾಲಕರಿಗೆ ಗೊತ್ತಾಗುತ್ತೆ, ತೀರ ಮುಗ್ಧ ಅಜ್ಞಾನದಲ್ಲಿರುವವರಿಗೆ ಗೊತ್ತಾಗುತ್ತೆ, ಅತೀ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ನಾವಿದ್ದೇವಲ್ಲ, ಸಿಂಬಳದ ನೊಣ ನೀಡು ಮಂಕುತಿಮ್ಮ, ನಮ್ಗೆ ಗೊತ್ತಾಗಲ್ಲ. ಗೋವಿಂದನಾದ, ಅಂಥ ಗೋವಿಂದನಾದ ಕೃಷ್ಣ ಅವನ ಮುಂದಿನ ಒಂದು ಕೇಶಿಯ ಸಂಹಾರ ಮಾಡುವ ಹೊತ್ತಿಗೆ ಈ ಪೂರ್ವದಲ್ಲಿ ಅಕ್ರೂರ ಬರುವುದಕ್ಕೆ ಮೊದಲು ಅವನಿಗೆ ಇನ್ನಿಲ್ಲದಂತಹ ಒಂದು ವಿಶೇಷ ಸಾಧನ ಇತ್ತು, ಕೊಳಲು. ಕೊಳಲಿಗೆ ಸಂಸ್ಕೃತದಲ್ಲಿ ವಂಶಿ ಅಂತ ಹೆಸರು. ಕೆ.ಎಸ್. ನಾರಾಯಣಾಚಾರ್ಯರು ಬಹಳ ಸುಂದರವಾಗಿ ವಂಶ ಉದ್ಧಾರ ಮಾಡಲಿಕ್ಕೆ ಬಂದದ್ದಕ್ಕೆ ಸಂಕೇತ ವಂಶಿ ಅಂತ. ಏನು ಚಂದ ವಿವರಣೆ. ಅವನಿಗೆ ಇಡೀ ವಂಶ ವಿವರಣೆ ಮಾಡಲಿಕ್ಕಿತ್ತು, ವಂಶವನ್ನು ಸುಧಾರಣೆ ಮಾಡಲಿಕ್ಕಿತ್ತು. ಅದಕ್ಕೆ ಕೊಳಲನ್ನು ಪ್ರಥಮ ತಗೊಂಡ. ಮತ್ತೊಂದು ಬಾರಿ ಸುಂದರ ಭಾಗ ಏನು ಗೊತ್ತಾ, ನನಗೆ ಓದುವಾಗ ಆಶ್ಚರ್ಯ ಆದದ್ದು, ಗಂಡು ಬಿದಿರಿನಲ್ಲಿ ಕೊಳಲು ಮಾಡಕ್ಕೆ ಬರಲ್ಲ, ಹೆಣ್ಣು ಬಿದಿರು ಮಾತ್ರ ಕೊಳಲಿಗೆ ಯೋಗ್ಯ. ಅದಕ್ಕೆ ಪೊಳ್ಳುಗಳಿರೋದು ಹೆಣ್ಣಿನಲ್ಲಿ, ಖಾಲಿ ಜಾಗಗಳಿರುವುದು ಹೆಣ್ಣಿನಲ್ಲಿ. ಸ್ವೀಕಾರ ಮಾಡುವ ಖಾಲಿ ಜಾಗವಿಲ್ಲದೆ ಭಗವಂತ ಪ್ರವೇಶ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯೋನಿಗೆ ಮತ್ತು ಶಿಷ್ಣಕ್ಕೆ ಏನು ವಿವರಣೆ ಅಂದರೆ, ತುಂಬ ಸುಂದರವಾಗಿ ಅಲ್ಲ, ಎಂತೆಂಥ ಲೋಕಗಳನ್ನು ಅಭಿನವ ಗುಪ್ತ ಮೊದಲಾದವರು ಹೇಳ್ತಾ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದರಿಂದ ನಮಗೆ ಅದು ಕಾಮದ ಭಾಗವಾಗಿ ಉಳಿದಿದೆ. ನೋಡಿ, ಅಕ್ಷರಕ್ಕೆ ವಿವರಣೆ ಮಾಡುವಾಗ, ವರ್ಣವನ್ನು ವಿವರಣೆ ಮಾಡುವಾಗ ವ್ಯಂಜನಗಳಿಗೆಲ್ಲ ಯೋನಿ ಅಕ್ಷರಗಳು ಅಂತ ಹೆಸರು. ಸ್ವರಗಳಿಗೆಲ್ಲ ಬೀಜ ಅಕ್ಷರಗಳು ಅಂತ ಹೆಸರು. ಬೀಜ ಅಂದರೆ ಶಿಷ್ಣಕ್ಕೆ ಸಂವಾದಿಯಾಗಿ ಬೀಜ ಅಕ್ಷರಗಳು ಅಂತ ಹೆಸರು. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತ ವಿವರಣೆ ಕೊಡುವಾಗ, ಯಾವುದು ತನ್ನತನವನ್ನು ಬಿಟ್ಟು ಇನ್ನೊಂದನ್ನು ಸೇರಿಸಿಕೊಂಡು ವಿಸ್ತಾರ ಮಾಡಿ ಬೆಳೆಸಿಕೊಡುತ್ತದೋ ಅದು ಯೋನಿಯ ಗುಣ. ಉ ಅನ್ನುವ ಅಕ್ಷರ ತಾನು ಉ ಆಗಿ ಉಳಿಯೋದಿಲ್ಲ. ನೀವು ಉ ಅಂತ ಅದಕ್ಕೊಂದು ಅಕಾರದ ಬದಲು ಉಕಾರ ಸೇರಿಸಿದ್ರೆ ಉ ಆಗುತ್ತೆ, ಅಕಾರ ಸೇರಿಸಿದ್ರೆ ವ ಆಗುತ್ತೆ, ಆ ಸೇರಿಸಿದ್ರೆ ವಾ ಆಗುತ್ತೆ, ಈ ಸೇರಿಸಿದ್ರೆ ವಿ ಆಗಿಬಿಡುತ್ತೆ. ತಾನಾಗಿ ಉಳಿಯದೆ ತನ್ನೊಳಗೆ ಆ ಬೀಜವನ್ನು ಸೇರಿಸಿ ಆ ಬೀಜಾಕ್ಷರದ ಗುಣವನ್ನು ವಿಸ್ತರಿಸಿ ತನ್ನತನವನ್ನು ಕಳಚಿಕೊಡುವ ಗುಣ ಯೋನಿಗೆ ಮಾತ್ರ. ಆದ್ರಿಂದ ಅದಕ್ಕೆ ಧರ್ಮಸ್ಥಳ ಅಂತ ಹೆಸರು ಅಧ್ಯಾತ್ಮದಲ್ಲಿ ಯೋನಿಗೆ. ಬೀಜಾಕ್ಷರ ಅಕಾರವೇ, ಈ ಇಲ್ಲ, ತಾನು ಸಂಪೂರ್ಣ ಅಂತ ತಿಳ್ಕೊಂಡ ಪುರುಷನ ಅವಸ್ಥೆ. ಕೊಳಲು ಒಳಗೆಲ್ಲ ಖಾಲಿ ಇದ್ದು ಅಲ್ಲಲ್ಲಿ ಗಂಟು ಮಾತ್ರ ಇದ್ದದ್ದರಿಂದ ಕೃಷ್ಣ ಅದಕ್ಕೊಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆ ಹಾಡ್ತಿದ್ದಂತೆ ಕೃಷ್ಣ. ಅವನು ಹಾಡಲಿಕ್ಕೆ ನಿತ್ರೆ ಗೋಪಿಕೆಯರು ತಾವು ಹಾಡ್ತಿದ್ರಂತೆ. ಎಷ್ಟೋ ಸಂದರ್ಭದಲ್ಲಿ ಎಂಥ ಹಾಡಿನ ಲವ್ವರ್ ಕೃಷ್ಣ ಅಂದರೆ, ಅವನು ಹಾಡೋದನ್ನು ಬಿಟ್ಟು ಗೋಪಿಕೆ ತುಂಬ ಚೆನ್ನಾಗಿ ಹಾಡ್ತಿದ್ರೆ ನೀನೇ ಹಾಡು ಮುಂದುವರ್ಸು ಅಂತೇಳಿ ಶಬ್ಬಾಷ್ ಮಾಡ್ತಿದ್ನಂತೆ. ನಂಗನ್ಸೋದು ಹಾಗೇನೆ
ಕೊಳಲಿಗೆ ಯಾರೆಲ್ಲ ಮಾಗಿದ್ದಾರೆ, ಯಾರೆಲ್ಲ ಬಾಗಿದ್ದಾರೆ ಅಂತ ಒಂದು ವಿವರಣೆ ಬರುತ್ತೆ. ವೇಣುಗೀತ ಅಂತ ಓದಿ. ಏನು ಸುಂದರ! ಒಂದು ವೇಣುನಾದ ಕೃಷ್ಣನ ದ್ವಾರಂಭ ಆದರೆ ಆಕಳ ದನ ಹೀಗೆ ಕಿವಿ ಅರಳಿಸಿ ಕಣ್ಣು ಪಿಟಿ ಪಿಟಿ ಮಾಡ್ಕೊಂಡು ನಿಂತು ಬಿಡ್ತಿತ್ತಂತೆ. ಕರು ಹಾಲು ಕುಡಿತಾ ಇದ್ರೆ ನೊರೆ ಎಲ್ಲ ಬಂದಿದೆ, ಎಳೆದು ಎಳೆದು ನೊರೆ ಬಂದ ಹಾಲು ಇಲ್ಲಿ ಕೆನೆ ಇಲ್ಲಿ ಇದೆ, ಹಾಲು ಕುಡಿಯೋದು ನಿಲ್ಲಿಸಿ ಗಕ್ಕಂತ ಕರು ಕೃಷ್ಣನಿಗೆ ಕಿವಿ ಕೊಡ್ತಿತ್ತಂತೆ. ಮೇಘಗಳಿದ್ದಾವಲ್ಲ ಆಕಾಶದಲ್ಲಿ, ಇವ ನಮ್ಮ ಕುಟುಂಬದವ. ಯಾಕೆ ಹೇಳಿ? ನೀಲ ಮೇಘ ಶ್ಯಾಮ ಇವ ನಮ್ಮ ಕುಟುಂಬದವ, ಬಿಸಿಲಲ್ಲಿದ್ದಾನೆ, ಎಷ್ಟು ಚಂದ ಹಾಡುವಾಗ ಇವನಿಗೆ ನೆರಳಾಗಲಿ ಅಂತ ಬಂದೆಲ್ಲ ಮೇಲೆ ಅಲ್ಲಿ ನೆರಳಿನ ಛತ್ರಿ ಮಾಡಿ ಸಣ್ಣ ಸೀರ್ಪನಿ ಉದುರಿಸಿ ಪುಷ್ಪ ಪೂಜೆ ಮಾಡ್ತಿದ್ವು ಅಂತೆ ಮೇಘಗಳು. ಯಮುನಾ ನದಿ ತಾನು ಭೋರ್ಗರಿದು ಹರಿಯುವ ಆರ್ಭಟ ಬಿಟ್ಟು ಸಣ್ಣ ಸಣ್ಣ ತೆರೆ ಮಾಡಿ ಅವನ ಪಾದ ತೊಳಿಬೇಕು ಅಂತ ಹಂಬಲಿಸ್ತಿದ್ಲಂತೆ. ಪಾಪ ಅವ ದಡದಲ್ಲೇ ನಿಂತು ಬಿಟ್ಟು ಸಿಗ್ತಾನೆ ಇರಲಿಲ್ವಂತೆ ಪಾದ. ಯಾರೆಲ್ಲ ಏನೆಲ್ಲ ಮಾಡ್ತಿದ್ದದ್ದನ್ನು ನೋಡಿದ್ರೆ, ಜಿಂಕೆ ಕಿವಿಗೊಟ್ಟು ಹೀಗೆ ಕಣ್ಣಿಂದ ನೋಡುವುದು ನೋಡಿದ್ರೆ ಅದು ಕಣ್ಣಿನಿಂದಲೇ ಪೂಜೆ ಮಾಡ್ತಿದೆ ಅಂತ ಅನ್ನಿಸ್ತಿತ್ತಂತೆ. ಹಾಗೆಲ್ಲ ವೇಣು ಇದನ್ನೇ ಬೇಂದ್ರೆಯವರು ಮುಂದೆ ಇವನ್ ಜಗನ್ನಾಥ ಗೀತ ಗೋವಿಂದ ಮಾಡುವಾಗ ಬೇಂದ್ರೆಯವರು ಕೊಳಲ ನೂದಿದನೇನೆ ಕೃಷ್ಣ ಕೊಳಲ ನೂದಿದನೇನೆ ಆ ಹಾಡನ್ನು ಬರೆಯುವಾಗೆಲ್ಲ ಈ ವೇದವ್ಯಾಸರ ಗೋಪಿಗೀತ ಅಥವಾ ವೇಣುಗೀತೆ ಇದೆ. ಅಂಥ ವೇಣು ನಾದಕ್ಕೆ ಮನಸೋತ ಎಷ್ಟೆಷ್ಟೋ ಹೆಣ್ಣು ಮಕ್ಕಳು ಅದು ಇದು ನೋಡದೆ ಬರೇ ಕೊಳಲು ಕೇಳಿದ್ರೆ ಸಾಕು ಮನೆಯ ಸಂಸಾರ ಮರೆತು ಓಡೋಗ್ತಿದ್ರಂತೆ. ಇನ್ಯಾವುದೋ ಮಗುವಿಗೆ ಹಾಲು ಉಡುತ್ತಿದ್ದ ತಾಯಿ ಮಗುವನ್ನು ಬಿಟ್ಟು ಅರ್ಧಕ್ಕೆ ಹೋಗ್ತಿದ್ಲಂತೆ. ಕಣ್ಣಿಗೆ ಕಾಡಿಗೆ ಹಚ್ಚಿದವಳು ಒಂದು ಕಣ್ಣಿಗೆ ಹಚ್ಚಿ ಇನ್ನೊಂದು ಹಚ್ಚಲಿಲ್ಲದಿದ್ರು ಅಲ್ಲಿ ಕೇಳ್ತಿದೆ ಏನು ಅಂತ ಓಡ್ತಿದ್ಲಂತೆ. ಸೀರೆ ಉಟ್ಟಿದ್ದೇನ, ಜಾರ್ತಿದೆಯಾ, ಸೊಂಟಕ್ಕೆ ಸರಿ ಕೂತಿದೆಯಾ ಗೊತ್ತಿಲ್ಲದೆ ಓಡ್ತಿದ್ರಂತೆ. ಕೃಷ್ಣನ ಕೊಳಲಿನ ನಾದ ಆಪರಿ. ಅಷ್ಟೇ ಅಲ್ಲ, ನವಿಲು ಕಾಲವಲ್ಲದ ಕಾಲದಲ್ಲೂ ಕೃಷ್ಣ ಕೊಳಲೂದಿದ್ರೆ ಗರಿ ಬಿಚ್ಚಿ ನಲೀತಿತ್ತಂತೆ. ನನಗನ್ಸೋದು ಕೃಷ್ಣ ಯಾವುದಕ್ಕೂ ಕೂಡ ಅದರದರ ಕೆಲಸಕ್ಕೆ ಅಲ್ಲಲ್ಲಿ ರಿವಾರ್ಡ್ ಕೊಟ್ಟವ. ಒಬ್ಳು ತುಂಬ ಚೆನ್ನಾಗಿ ಹಾಡಿದ್ರೆ ತಾನು ಹಾಡು ನಿಲ್ಲಿಸಿ ನೀನು ಹಾಡು ಅಂತಿದ್ದ ಅಂತ ಬರುತ್ತೆ. ಆಮೇಲೆ ಒಬ್ಳು ತುಂಬ ಚೆನ್ನಾಗಿ ನಾಟ್ಯ ಮಾಡ್ತಿದ್ರೆ ಅವಳು ನೀನು ನಾಟ್ಯ ಮಾಡು ಅಂತ ನೋಡೋದು, ಇದೆಲ್ಲ ಕೃಷ್ಣನ ಲೀಲೆಗಳಲ್ಲಿ ಹೇಳ್ತಾರೆ. ನಂಗನ್ಸೋದು ನವಿಲಿಗೆ ಏನು ರಿವಾರ್ಡ್ ಕೊಡೋದು ಅಂತ ಗೊತ್ತಾಗದೆ ಎತ್ತಿ ಮುಡಿಗೆ ಏರಿಸಿರ್ಬೇಕು. ಎಲ್ಲೂ ಕಾರಣ ಗೊತ್ತಾಗಲ್ಲ, ಎಲ್ಲೂ ಕಾರಣ ಇಲ್ಲ. ಯಾಕೆ ಕೃಷ್ಣನ ಮುಡಿಯಲ್ಲಿ ನವಿಲು? ನಂಗೆ ಅನಿಸಿದ್ದು ಅದು ಸಾರ್ಥಕವಾಗಿ ತಾನು ತನ್ನ ಸೌಂದರ್ಯವನ್ನು ಇವನಿಗೇ ಕೊಟ್ಟೆ ಅಂತ ಕುಣಿತಿತ್ತಲ್ಲ. ಯಾವಾಗ ಹೇಳಿ ನವಿಲು ಕುಣಿಯುವುದು? ತನಗೆ ಕಾಮುಕವಾಗಿ ತನ್ನ ಹೆಣ್ಣು ಬೇಕು ಅನ್ನಿಸಿದಾಗ ಗಂಡು ನವಿಲು ಗರಿ ತೆರೆದು ಕುಣಿಯುವುದು. ದುರದೃಷ್ಟ ನೋಡಿ, ನನಗನ್ಸಿದ್ದು ದುರದೃಷ್ಟ ನೋಡಿ, ನವಿಲಿಗೆ ತನ್ನ ಸೌಂದರ್ಯ ಕಾಣಲ್ಲ. ಎದುರಿದ್ದಕ್ಕೆ ನೋಡುವ ಭಾಗ್ಯ. ನಾವೆಲ್ಲ ಹೇಳ್ತೇವೆ ನವಿಲು ಚಂದ, ನವಿಲು ಸುಂದರ. ಅದಕ್ಕೆ ಕೇಳಿ, ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಒಂದು ಕಥೆ ಬರೆದೆ ಒಂದು ಕಾಲಕ್ಕೆ. ಅದು ಒಂದು ದಿನ ಎಲ್ಲರ ಕಣ್ಣಿನಲ್ಲೂ ನೋಡಿತಂತೆ. ಅವ್ರ ಕಣ್ಣಿನಲ್ಲಿ ಹೇಗೆ ಭಾವವಿತ್ತು ಅಂದರೆ, ಎಷ್ಟು ಚಂದ ನೀನು ಅನ್ನುವ ಭಾವವಿತ್ತಂತೆ. ಅದಕ್ಕೆ ಗರಿ ಮುದುಡಿಸಿಕೊಂಡು ಅದು ಯೋಚನೆ ಮಾಡಿತಂತೆ, ನನಗೆ ಗೊತ್ತೇ ಇಲ್ಲವಲ್ಲ ನನ್ನ ಸೌಂದರ್ಯ. ನನ್ನ ಸೌಂದರ್ಯವನ್ನು ನಾನು ನೋಡುವುದು ಯಾವಾಗ? ನನ್ನ ಸೌಂದರ್ಯ ನನಗಿದೆ ಅನ್ನುವ ಅರಿವು ಬರುವುದು ಯಾವಾಗ? ಅದು ತಿಳಿದ ದಿನ ನಾನು ನನ್ನನ್ನು ಅವನಿಗೆ ಅರ್ಪಿಸಿಕೊಳ್ಳುವವರೆಗೆ ಕುಣಿತೇನೆ ಅಂತ ಕುಣಿಯಕ್ಕೆ ಶುರು ಮಾಡ್ತಂತೆ. ಕುಣಿತಾ ಹೋಯ್ತು. ಎಲ್ಲಿ ಯಾರು ನನಗೆ ಒಂದು ದಿನ ನನ್ನ ಸೌಂದರ್ಯ ತೋರಿಸ್ತಾರೆ ಅಂತ ಅದರ ಹಸಿವು. ಹಾಗೆ ಕುಣಿತಾ ಕುಣಿತಾ ಬೆಟ್ಟ ಗುಡ್ಡ ಎಲ್ಲ ಕಡೆ ಕೈ ಕಾಲು ಬಚ್ಚಿ ಸೋತಿತು ಅಂದರೂ ನಿಲ್ಲಿಸಲಿಲ್ಲ, ಕುಣಿತಾ ಹೋಯ್ತಂತೆ. ಹಾಗೆ ಕುಣಿತಾ ಹೋದ ಈ ನವಿಲು ಅಚಾನಕ್ ಒಂದು ದಿನ ಆ ಕೃಷ್ಣನ ವೇಣುನಾದಕ್ಕೆ ಮರುಳಾಗಿ ಎದುರಿಗಿದ್ದ ಗೋವುಗಳ ಎಲ್ಲದರ ಆಚೆಗೆ ಅಲ್ಲೆಲ್ಲೋ ಒಂದೇ ಸಮನೆ ಗರಿ ತೆರೆದು ಕುಣಿಯಲಿಕ್ಕೆ ಪ್ರಾರಂಭ ಮಾಡಿತಂತೆ. ಕೃಷ್ಣ ಹೀಗೆ ಇದನ್ನು ತನ್ನ ಕೊಳಲು ನುಡಿಸ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಗೋವುಗಳೆಲ್ಲ ಆಚೆಗೆ ತಿರುಗಿದ್ದನ್ನು ನೋಡಿದನಂತೆ. ಹೊಸದು ಕೃಷ್ಣನಿಗೆ. ಪ್ರತಿ ದಿವಸ ಕಿವಿ ಕೊಟ್ಟು ಇವನ ಕಡೆಗೆ ಮುಖ ಮಾಡುವ ಗೋವುಗಳು ಆಚೆ ತಿರುಗಿದ್ದಾವೆ, ಇವನಿಗೆ ಬೆನ್ನು ಹಾಕಿದ್ದಾವೆ. ಕೃಷ್ಣ ಹೀಗೆ ಮಾಡಿ, ಇದೇನು ಗೋವುಗಳು ಇವತ್ತು ನನಗೆ ಬೆನ್ನು ಹಾಕಿ ಅಲ್ಲೇನೋ ನೋಡುತ್ತಿವೆ, ಓಹ್
ಅದೇನು ಬೇರೆ ಕಾಣಿಸುತ್ತಿದೆಯಲ್ಲ ನೀಲ ನೀಲ. ಅವನು ಹೋಗಿ ಒಂದೇ ಸವನೆ ಅವಾಕ್ಕಾಗಿ ಹೀಗೆ ಗದ್ದಕ್ಕೆ ಕೈಯಿಟ್ಟು ಕುಕ್ಕುರುಗಾಲಲ್ಲಿ ಕುಳಿತು ನೋಡತೊಡಗಿದಾಗ ನವಿಲು ನಿಧಾನಕ್ಕೆ ಕುಣಿಯುವುದನ್ನು ನಿಲ್ಲಿಸಿದ ಹಾಗೆ ಮಾಡಿದರೆ ಕೃಷ್ಣ ಹೇಳಿದನಂತೆ, ಕುಣಿ, ನಾನು ನೋಡುವುದಕ್ಕೆ ಬಂದಿದ್ದೇನೆ. ಒಂದೇ ಸಮನೆ ಇದಕ್ಕೆ ತನ್ನ ಕಣ್ಣಿನಲ್ಲಿ ತಾನು ತನ್ನನ್ನು ನೋಡಲಾಗದ ಒಂದು ದುಃಖವಿತ್ತಲ್ಲ, ಏಕಾಏಕಿ ಕೃಷ್ಣನ ಕಣ್ಣಿನಲ್ಲಿ ಅದರ ಪ್ರತಿಫಲನ ಮೂಡಿತಂತೆ. ಗೊತ್ತಾಯಿತು ಅದಕ್ಕೆ ತಾನೆಷ್ಟು ಸುಂದರ ಅಂತ. ಕೃಷ್ಣನ ಮುಂದೆ ಮೈ ಮರೆತು ಕುಣಿಯಲಿಕ್ಕೆ ತೊಡಗಿತು. ಕೃಷ್ಣ ನೋಡುತ್ತಲೇ ಇದ್ದಾನೆ, ಇದು ದಣಿಯಲಿಲ್ಲ, ಕುಣಿಯಿತು. ಎಷ್ಟು ಕುಣಿಯುವುದನ್ನು ನೋಡಿ ಹಾಗೆ ಕುಕ್ಕರುಗಾಲಲ್ಲಿ ಕುಳಿತ ಕೃಷ್ಣ ಆನಂದ ತುಂದಿಲನಾಗಿ ಬಾ ಅಂತ ಪಕ್ಕಕ್ಕೆ ಕರೆದನಂತೆ, ಬೆನ್ನು ನೇವರಿಸಿದನಂತೆ. ನಾನು ಮೆಚ್ಚಿದ್ದೇನೆ, ನೀನೆಷ್ಟು ಸುಂದರ, ಎಲ್ಲ ಮೈಮರೆತು ಕುಣಿಯುವಾಗ ನೀನು ಎಷ್ಟು ಬದುಕಿನ ಸೌಂದರ್ಯದ ಭಾಗವನ್ನು ಜಗತ್ತಿಗೆಲ್ಲ ಕೊಡುತ್ತಿದ್ದಿ, ನಾನು ನಿನಗೇನು ಕೊಡಲಿ ಅಂತ ಕೇಳಿದ. ನೀನು ನನ್ನ ಕುಣಿತವನ್ನು ಮೆಚ್ಚಿದ್ದು ಹೌದಾದರೆ ಮತ್ತು ನಾನು ಅತ್ಯಂತ ಸುಂದರನಾಗಿ ಕಾಣಿಸುತ್ತೇನೆ ಆ ಕುಣಿಯುವ ಹೊತ್ತಿಗೆ ಅನ್ನುವುದನ್ನು ನೀನು ಹೇಳುವುದು ಹೌದಾದರೆ ನನ್ನ ಗರಿಯನ್ನು ನಿನ್ನ ಮುಡಿಯಲ್ಲಿ ಏರಿಸಿಕೊ. ನಾನು ನೀನಿರುವವರೆಗೆ, ಈ ಜಗತ್ತಿನಲ್ಲಿ ಕೃಷ್ಣನಿರುವವರೆಗೆ ಕುಣಿಯುತ್ತಲೇ ಇರುತ್ತೇನೆ ಅಂದಿತಂತೆ ನವಿಲು. ಅದಕ್ಕೇನು, ನೀನಿನ್ನು ಖಾಯಮ್ಮು ನನ್ನ ಮುಡಿಯ ಮೇಲೆ ಅಂತ ಕೃಷ್ಣ ಮುಡಿಯೇರಿಸಿದ ಅಂತ ನನಗೆ ಬಂದ ಕಲ್ಪನೆ. ಯಾಕೆ ಬಂತು ಗೊತ್ತಾ ಆ ಕಲ್ಪನೆ? ಕೃಷ್ಣ ನಿರ್ಜೀವಕ್ಕೆಲ್ಲ ಜೀವ ಕೊಟ್ಟವ. ಒಂದು ಬಿದಿರು ಎಂಥ ನಿರ್ಜೀವ ಪದಾರ್ಥವಾಗಿ ಯಾರನ್ನೋ ಸುಡುವುದಕ್ಕೆ, ಬಹಳ ಅಂದರೆ ಏಣಿ, ಒಂದು ದಿವಸ ಉರುವಲು ಕೂಡ ಆಗಲ್ಲ ಅದು. ಅದರಲ್ಲಿ ಒಂದು ದಿನ ಒಂದು ಗಿಡ ಗೂಡು ಕಟ್ಟಲ್ಲ, ಅದಕ್ಕೊಂದು ಹಣ್ಣಿಲ್ಲ, ಅದಕ್ಕೊಂದು ಹೂವಿಲ್ಲ, ಅದು ಉದ್ದಾನುದ್ದ, ಒಂದು ನೆರಳಿಲ್ಲ. ಯಾರಾದರೂ ಬುಡಕ್ಕೆ ಬಂದು ನಿಲ್ತಾರ? ನೆರಳಿಲ್ಲ. ಮುಟ್ಟುತ್ತಾರ? ಮುಳ್ಳು. ಯಾವ ಸಾರ್ಥಕತೆ ಇಲ್ಲ ಅಂತ ಭಾವಿಸಿದ ಕೊಳಲು ಮಾಡಿದ ನೋಡಿ ಆ ಒಂದು ಬಿದಿರನ್ನು ತಗೊಂಡು. ಜಗತ್ತಿಗೆ ನಿರ್ಜೀವವಾದದ್ದು ನನ್ನ ಸೃಷ್ಟಿಯಲ್ಲಿ ಒಂದೂ ಇಲ್ಲ ಅಂತ ತೋರ್ಸಕ್ಕೆ ವೇಣು ಮಾಡಿದ. ಆ ಮೂಲಕ ವೇಣುಗೋಪಾಲನಾದ. ಅಂಥ ವೇಣುಗೀತೆಯನ್ನು ಕೇಳಿದ ಹೆಣ್ಣು ಮಕ್ಕಳು ಬರೀ ಕೇಳಿ ಮುಗಿಸಲಿಲ್ಲ, ಮುಂದೇನೂ ಬೇಕು ಅನ್ನುವ ಹಸಿವು ಏನು ಮಾಡಿದರು ನಾಳೆ ನೋಡೋಣ.